5G. रत्नगर्भगणपतिं समाश्रयामि सततम् प्रत्नवचनगीयमान निजचरित्रवैभवम् तुमुलयेश शेखरं प्रणवमयस्वरूपिणम् शिवसुतं मे वदमखिल भुवनमङ्गलप्रदम् ಶರಣು ಶರಣು ಹೇ ಗಣಪನೆ ಶರಣು ಗಣಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಕನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ಗಣಪತಿಯೇ ನಿನಗೆ ವಂದನೆ ಹೇರಂಬ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಗಣಕನೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಮೊದಲಿಗೆ ಸಬ್ ಜೂನಿಯರ್ ವಿಭಾಗದಿಂದ ಭಕ್ತಿಗೀತೆ ಸ್ಪರ್ಧೆ ನಡೆಯಲಿದೆ. ಸಬ್ ಜೂನಿಯರ್ ವಿಭಾಗದಿಂದ ಆರಾಧ್ಯ, ಜಸ್ವಿಕಾ, ಆದ್ವಿಕ ಲಕ್ಷ್ಮಿ, ಅನುಷ, ಋತ್ವಿ, ಸುಮಂತ್, ವಂಶಿಕಾ, ಕಾರುಣ್ಯ, ಅಚಿಂತ್ಯ. ಮೊದಲಿಗೆ ಸಬ್ ಜೂನಿಯರ್ ವಿಭಾಗದಿಂದ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಮೊದಲನೇ ನಂಬರ್ 1 ಆರಾಧ್ಯ.
ನಾಜಿ ಕಲೆಜಿಂಜೀಲೆ ಬಿಂಬಗು ಮಲ್ಲಿಗೆದ ಬೂಕನತೆ ನತ್ತದಂಬಗು ಮಲ್ಲಿಗೆದ ಬೂಕನತೆ ನತ್ತದಂಬಗು ಮುಂಗಾಲ ಮನಸ್ಸು ದಯನ್ನಮ್ಮಗೆ ಆಯೇಳು ಲೋಕ ಸಲನ ತಂದೆ ಲೋಕನು ಮುಟ್ಟಿನ ತುಂಬೊಂದಿನ ಮೇಮಿಕೆ ಮೈನ ಅಲಿಗಾಂತಿ ನಾನಿರ್ಕು ಚೆಲೆದಿತ್ತಿನ ಸತ್ಯದ ನಲವಿ ಪುರ ಉದುವೆನ ಮೂಕ ಬಾಲಕ ನಿನ್ನ ಪುಷ್ಪಬಾಲ ಓಂಕಾಲ ಪನ್ವಾರೈ ಜಾಗೆಡು ಮಂಗಾಳ ಮನಸ್ಸುದ ನಮಗೆ ಆಯೇಳು ಲೋಕ ಸಲನ ತಂದ ಅಳಕಾಳ ಗುಟ್ಟಿದ ದೈವೊಳಗೆ ನೆಚ್ಚಿದ ಈ ಮಣ್ಣಡು ಆಯೇನಿ ಕಾರು ದೈಶ್ರೇಷ್ಠಗ കൊള്ളൂർ മൂടണ്ട് കത്തെ പമ്പുണ്ട് തൽപ്പാളിയപ്പിന ആയിന് ഈലോ ചെപ്പുത കൊണ്ടാത്തട് മംഗള മനസ്സുത നമ്മത് ആയേಳು ಲೋಕ ಸದನಾತುಂದು. ಧನ್ಯವಾದಗಳು ಆರಾಧ್ಯ ಅವರಿಗೆ. ಮುಂದೆ ಸಬ್ ಜೂನಿಯರ್ ನಂಬರ್ 2 ಜಸ್ವಿಕಾ. ಗಜಮುಖನಿ ಗಣಪತಿ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಪಾರ್ವತಿ ಪಶ್ಚಿಮನ ಪ್ರಿಯ ಮುತ್ರನೇ ಪಾಲಿಸುವ ಪದದೇವ ಬೇಲೆ ಕಾಣಿ ಪಾಪದ ಪಂಕದಲ್ಲಿ ಪದವನ್ನಿಸು ಎನ್ನ ಪಾದಸಿದು ಒಂದೇ ದನ್ನ ಸಾಧನ ಗಜಮುಖನಿ ಗಣಪತಿ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪತರು ನೀನಿ ಬಾಧಪದ ಸುಕ್ಕಲ ಚೌತಿ ಎಂದು ನೀ ಮನೆ ಮನೆಯನ್ನು ಡಯ ಮಾಡಿ ಅಲಸು ಎಂದು ಇನ್ನ ಚಂದಿ ಜಾನಗಿತರ ಬಾಗಿ ಕೈದ ಮುಗಿದು ಬೇಡುವ ಬತ್ತದಿದೆ ನೀ ಅಯಸಿಂದು ಗಜಮುಖನಿ ಗಣಪತಿ ನಿನಗೆ ಬಂದನೆ ನಂಬಿದವ ಪಾಲಿನ ಕಲ್ಪತರು ನೀನಿ ಬಾಧಪದ ಸುಕ್ಕದ ಚೌತಿ ಎಂದು ನೀ ಮನೆಯನ್ನು ದಯಮಾಡಿ ಈರೇಲೋಕದ ಹಣಮನೀನ ಇದರದ ಸಾಕನದಿ ನೀಡಿ ಕಾಣನ ಇನ್ನ ನದಿ ನೋಟದ ಒಂದು ಹೊಂಡ ಕಿರಣ ನೀಡಿದಲಿ ಕೈಯ ಜನ್ನ ಪಾವನ ಗಜಮುಖನಿ ಗಣಪತಿ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪತ ನೀನೇ. ಧನ್ಯವಾದಗಳು ಜಸ್ವಿಕಾ ಅವರಿಗೆ. ನಂಬರ್ 3 ಆದ್ವಿಕ ಲಕ್ಷ್ಮಿ. ರಾಮ ರಾಮ ರಾಮ
ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಆಂಜನೇಯಂ ಹರಂ ಸರ್ವಲೋಕನಾಯಕಂ ಆಂಜನೇಯಮೋಹರಂ ಸರ್ವಲೋಕನಾಯಕಂ ಶಂಕರಾದಿಸೇವಮ ಪುಣ್ಯನಾಮ ಕೀರ್ತನಂ ಶಂಕರಾದಿಸೇವಮ ಪುಣ್ಯನಾಮ ಕೀರ್ತನಂ ರಾಮ 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 ರಾಮನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ. ಧನ್ಯವಾದಗಳು ಆದ್ವಿಕಾ ಲಕ್ಷ್ಮಿ ಅವರಿಗೆ. ಮುಂದಿನ ನಂಬರ್ 4 ಅಂಶಿ. ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ಮಧುರು ಗಣಪತಿ ಶರ ಗಣಪತಿ ಕುಂಭಾಷಿ ಗಣಪತಿ ಶರಣೋ. ಹತ್ತಂದಿ ಗಣಪತಿ ರುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ವಿಕಟನೆ ವಿಮಲನೆ ಏಕಾದಂತನೆ ಶುಭವರ್ಣ ಗೌರಿ ಸುತನೆ. ವಿಕಟನೆ ವಿಮಲನೆ ಏಕಾದಂತನೆ ಶುಭವರ್ಣ ಗೌರಿ ಸುತನೆ. ನೀನಲ್ಲದ ನನಗಾರ ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯವರಿಲ್ಲವೋ. ನೀನಲ್ಲದ ನನಗಾರ ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯವರಿಲ್ಲವೋ. ಮಧುರ ಗಣಪತಿ ಶರ ಗಣಪತಿ ಕುಂಭಾಷಿ ಗಣಪತಿ ಶರಣೋ. ಹತ್ತಂದು ಗಣಪತಿ ರುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ವಂದೇ ಓಂಕಾರ ಚಾಮರಕರ್ಣನೆ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ಧನ್ಯವಾದಗಳು ಅಂಶಿ ಅವರಿಗೆ. ಮುಂದಿನ ನಂಬರ್ 5 ಋತ್ವಿ ಅವರಿಂದ. ಗಜಮುಖನೇ ಗಣಪತಿಗೆ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪತರುಣೀನೆ. ಇಲ್ಲೇಳೋ ಲೋಕದ ಅಣು ಅಣುವಿನಾನೆ ಪರದ ಸಾಧನಕ್ಕೆ ನೀನೆ ಕಾಲನ. ನಿನ್ನಲೊಮ್ಮೆ ನೋಟದ ಒಂದು ಕೆರೆನ
ಬೇಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಗೆ ನಿನಗೆ ಬಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಏಳೇಳು ಲೋಕದ ಅಣು ಅಣುವಿನಾನೆ, ಅಪರಾಧ ಸಾಧನಕ್ಕೆ ನೀನೆ ಕಾರಣ. ನಿನ್ನಲೊಮ್ಮೆ ನೋಟದ ಒಂದು ಒಂದು ಕೆರಿನ, ಬೇಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಗೆ ನಿನಗೆ ಬಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಏಳೇಳು ಲೋಕದ ಅಣು ಅಣುವಿನಾನೆ, ಅಪರಾಧ ಸಾಧನಕ್ಕೆ ನೀನೆ ಕಾರಣ. ನಿನ್ನಲೊಮ್ಮೆ ನೋಟದ ಒಂದು ಒಂದು ಕೆರೆನ, ಬೇಡಿದರೆ ಸಾಕೈ ಜನ್ಮ ಪಾವನ. ಧನ್ಯವಾದಗಳು ಋತ್ವಿಯವರಿಗೆ. ಮುಂದಿನ ನಂಬರ್ 6 ಅಚಿಂತ್ಯ. ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೆಂದರಿಯಲಾಗದು, ಗೋವ ಕಾವ ಗೊಲ್ಲನಂತೆ. ಆವ ಕುಲವೆಂದರಿಯಲಾಗ ಗೋವ ಕಾಯುವ ಗೊಲ್ಲನಂತೆ. ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ. ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋಗಳನ್ನು ಕಾಯ್ದನಂತೆ. ಕೊಲ್ಲಲನ್ನು ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ತರದೇರದ ದನಿಯಾಗಿ ಮರದ ಮುರಿದು ಮತ್ತೆ ಹಾಡಿ ತೆರೆದು ಬಯಲಗಿರಲು ಲೋಕ ಇರಿಸಿ ತಾಯಿಗೆ ತೋರನಂತೆ. ಎರೆದು ಬಯಲು ಗಿರಲು ಲೋಕ ಇರಿಸಿ ತಾಯಿಗೆ ತೋದನಂತೆ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು. ಗೊಲ್ಲತಿಯ ರಾಮನಿಗೆ ಕೊಕ್ಕು ಕಳ್ಳತನವ ಮಾಡಿದನಂತೆ. ಗೊಲ್ಲತಿಯ ರಾಮನಿಗೆ ಕೊಕ್ಕು ಕಳ್ಳತನವ ಮಾಡಿದನಂತೆ. ಹೊಲದ ಪುತನಿಯ ವಿಷವನುಂಡು ವೆಲನ ತೃಣವ ಕೊಂದನಂತೆ. ಪಕ್ಷಿ ತನ್ನ ವಾಹನನಂತೆ, ಆವು ತನ್ನ ಅಚ್ಚಿಗೆಯಂತೆ. ಮುಖನ ತನ್ನ ಮೊಮ್ಮಗನಂತೆ, ಮುದ್ದು ಮುಖದ ಚೆಲುವನಂತೆ. ಮುಖನ ತನ್ನ ಮೊಮ್ಮಗನಂತೆ, ಮುದ್ದು ಮುಖದ ಚೆಲುವನಂತೆ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ, ಶರದಿ ಮಗಳು ಮಡದಿಯಂತೆ. ಕರಡಿ ಮಗಳ ತಂದನಂತೆ,
ಸರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಇರಲು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ತೊಡೆಯಲ್ಲಿ ನಿಂತನಂತೆ ಒಡಲಿ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡಲಿ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಅರಿಯಲಾಗದು ಅರಿಯಲಾಗದು. ಧನ್ಯವಾದಗಳು ಅಚಿಂತ್ಯ ಅವರಿಗೆ. ಮುಂದಿನ ನಂಬರ್ 7 ಸುಮಂತ್. ವಂದಾನೆ ವಂದಾನೆ ಸೊಂಡಿಲದ ತರೆಕ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ವಂದಾನೆ ವಂದಾನೆ ಸೊಂಡಿಲದ ತರೆಕ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಉದ್ದ ಉದ್ದ ದಾಡೆ ಉಂಡು ಬಾರಿ ಪೊಲ್ಲು ತರ ತರ ಆನೆ ರೂಪ ಏತ್ ಪೊಲ್ಲು ಉದ್ದ ಉದ್ದ ದಾಡೆ ಉಂಡು ಬಾರಿ ಪೊಲ್ಲು ತರ ತರ ಆನೆ ರೂಪ ಏತ್ ಪೊಲ್ಲು ಮೂರ್ತಿ ಬಾರಿ ಎಲ್ಲವೋ ಕೀರ್ತಿ ಬಾರಿ ಮಲ್ಲವೋ ಮೂರ್ತಿ ಬಾರಿ ಎಲ್ಲವೋ ಕೀರ್ತಿ ಬಾರಿ ಮಲ್ಲವೋ ಊರುಡೆ ಮಾಮಲ್ಲ ದೇವರೀರ ಊರುಡೆ ಮಾಮಲ್ಲ ದೇವರೀರ ವಂದಾನೆ ವಂದಾನೆ ಸೊಂಡಿಲದ ತರಕ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಕಷ್ಟ ನಷ್ಟ ಕಳಪಿ ಇಷ್ಟ ದೇವರೀರೆ ಸಿದ್ಧಿ ಬುದ್ಧಿ ಕೊರ್ಪಿ ವಿಶ್ವ ಗುರುಲಾಯಿರೆ ಕಷ್ಟ ನಷ್ಟ ಕಳಪಿ ಇಷ್ಟ ದೇವರೀರೆ ಸಿದ್ಧಿ ಬುದ್ಧಿ ಕೊರ್ಪಿ ವಿಶ್ವ ಗುರುಲಾಯಿರೆ ಚೌತಿ ದಾದಿ ನೋಟು ಚಂದ್ರಾಗ ಶಾಪ ಚೌತಿ ದಾದಿ ನೋಟು ಚಂದ್ರಾಗ ಶಾಪ ಕೊರ್ತೀನ ಸುಂದರ ಮೂರುತಿಗ ಕೊರ್ತೀನ ಸುಂದರ ಮೂರುತಿಗ ಒಂದಾನೆ ಒಂದಾನೆ ಸೊಂಡಿಲದ ತರೆಕ ಪ್ರೀತಿದ ಗಣಪತಿ ದೇವರೇಗ ಪ್ರೀತಿದ ಗಣಪತಿ ದೇವರೇಗ ಒಂದಾನೆ ಒಂದಾನೆ ಸೊಂಡಿಲದ ತರೆಕ ಮೋಕೆದ ಗಣಪತಿ ದೇವರೇಗ ಮೋಕೆದ ಗಣಪತಿ ದೇವರೇಗ. ಧನ್ಯವಾದಗಳು ಸುಮಂತ್ ಅವರಿಗೆ. ಮುಂದಿನ ನಂಬರ್ 8 ವಂಶಿಕಾ.
ಸದ್ಯಕ್ಕೆ 8ನೇ ನಂಬರ್ 16 ಪೆಂಡಿಂಗ್. ಸೆಕೆಂಡ್ 9th ನಂಬರ್ ಕಾರುಣ್ಯ. ಗಜಮುಖನೇ ಗಣಪತಿಗೆ ನಿನಗೆ ವಂದನೆ, ನಂಬಿದ ನೀಡು ಶಿವ ನೀಡದಿರು ಶಿವ, ಬಾಗು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾರಲ್ಲಿ ಬಣಿವಾರ ವೇಕಿ, ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದೆಟ್ಟು ರಮಿಸೋದು ನಾವು ಕಾಣೆನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಡಿಗೆ ಕೊಟ್ಟರು ನರದಡಿಗೆ ಇಟ್ಟರು, ನಾನಂತೂ ನೀ ನನ್ನ ಲಾಡೆ, ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದೆಟ್ಟು ರಮಿಸೋದು ನಾ ಕಾಣೆನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಧನ್ಯವಾದಗಳು ಕಾರುಣ್ಯ ಅವರಿಗೆ. ಮುಂದೆ ನಂಬರ್ 10 ಸಮನ್ವಿ. ತುಳಸಿದಲಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ, ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನ, ತುಳಸಿದಲಾಯ್ದು ತಂದು ಕೃಷ್ಣ 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 ಕೃಷ್ಣ, ಚಂದನದ ಕಣ್ಣು ಬರೆದು ಚಂದ್ರನ ಬೊಟ್ಟು ಇಟ್ಟು, ಚಿನ್ನದ ಕರಿಯಾನಿಟ್ಟು, ಕೃಷ್ಣ ನೀ ಆಟವಾಡು ನನ್ನೊಡನೆ ಆಟವಾಡು, ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ, ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ, ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ, ಇನ್ನೊಮ್ಮೆ ಆಡು ನೀ, ಕೃಷ್ಣ 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 ಕೃಷ್ಣ. ತುಳಸಿದಲಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ, ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನ, ತುಳಸಿದಲಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ, ಬಲವಾದ ದಾರ ಕಟ್ಟಿ
ತುಳಸಿ ದಳ ಇದು ತಂದು ಕೃಷ್ಣ 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 ಕೃಷ್ಣ. ಧನ್ಯವಾದಗಳು ಸಮನ್ವಯವರಿಗೆ. ಮುಂದೆ ಪೆಂಡಿಂಗ್ 8 ನಂಬರ್ ವಂಶಿಕಾ. ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಗ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಗ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಗ ಜನನಿ ದುರ್ಗೆ ವರದೆ ಮಾತಾ ಜನನಿ ದುರ್ಗೆ ವರದೆ ಮಾತಾ ಅಂಬವು ಮಹೇಶ್ವರಿ ಕಲಾವತಿ ಅಂಬವು ಮಹೇಶ್ವರಿ ಕಲಾವತಿ ಜಗದಂಬೆ ಜಗದಂಬೆ ದೇವಿ ಭವಾನಿ ಓಂಕಾರ ನಾದರೂಪಿಣಿ ಸಂಸಾರ ತಾಪರಿಣಿ ಕುಮಾರ ಗಣನಾಥಾಮ ಓಂಕಾರ ನಾದರೂಪಿಣಿ ಸಂಸಾರ ತಾಪರಿಣಿ ಜನನಿ ದುರ್ಗೆ ವರದೆ ಮಾತಾ ಜನನಿ ದುರ್ಗೆ ವರದೆ ಮಾತಾ ಸರ್ವಮಂಗಳೇ ನಾರಾಯಣಿ ಸರ್ವಮಂಗಳೇ ನಾರಾಯಣಿ ಜಗದಂಬೆ ಜಗದಂಬೆ ದೇವಿ ಭವಾನಿ ಧನ್ಯವಾದಗಳು ವಂಶಿಕಾ ಅವರಿಗೆ. ಇಲ್ಲಿಗೆ ಸಬ್ ಜೂನಿಯರ್ ವಿಭಾಗ ಮುಗಿಯಿತು. ಇನ್ನು ಜೂನಿಯರ್ ವಿಭಾಗದಲ್ಲಿ ನಂಬರ್ 1 ದೇವ್ನಾ ವಿಪಿನ್.
वक्रतुण्डा महाकाया कोटिसूर्या समप्रभा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा ರಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ ರಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ ವ್ಯೋಮಕ್ಕೆ ಕ್ಷಣ ದಿವ್ಯ ತಾರಕ ಮಂತ್ರವು ರಾಮ ರಾಮ ಎನ್ನಿರೋ राम राम जय राजा राम 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 जय सीताराम राम राम जय राजा राम 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 जय सीताराम शतकोटि रामायणದ ಬೀಜಾಕ್ಷರ ರಾಮ ರಾಮ ಎನ್ನಿರೋ क्षितिजय प्राणवल्लभ श्री दशरथ राम राम ಎನ್ನಿರೋ ಪಾಮರರೆಲ್ಲರೂ ಪಂಡಿತರಾದರು ರಾಮ ರಾಮ ಎನ್ನಿರೋ ಆ ಮೋಕ್ಷಕರ ತಳವಾಹುದು ಕೊಂಡಾಡಿ ರಾಮ ರಾಮ ಎನ್ನಿರೋ ರಾಮ ರಾಮ ಜಯ ರಾಜಾ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜಾ ರಾಮ 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 ಜಯ ಸೀತಾರಾಮ ಪ್ರಾಣಾನಂದ ಬಲಾತ್ಮ ಪರಬ್ರಹ್ಮ ರಾಮ ರಾಮ ಎನ್ನಿರೋ ಮೌನಿನಿ ಕರದೆಯ ಪುಣ್ಯ ಪುರುಷ ಗಿಹ ರಾಮ ರಾಮ ಎನ್ನಿರೋ ಪ್ರಸನ್ನ ಮೂರುತಿ ಪ್ರಸನ್ನ ಪರಮಾತ್ಮ ರಾಮ ರಾಮ ಎನ್ನಿರೋ ಪ್ರಸನ್ನ ನಿಲಯ ನಿತ್ಯ ಪ್ರಸನ್ನ ವೆಂಕಟ ರಾಮ 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 ಎನ್ನಿರೋ ರಾಮ ರಾಮ ಜಯ ರಾಜಾ ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ರಾಜಾ ರಾಮ ರಾಮ ಜಯ ಸೀತಾರಾಮ ರಾಮ ರಾಮ ಜಯ ರಾಜಾ ರಾಮ ರಾಮ ಜಯ ರಾಜಾ ರಾಮ ರಾಮ ಜಯ ರಾಜಾ ರಾಮ. ಧನ್ಯವಾದಗಳು ದೇವನಾವ್ ವಿಪಿನ್ ಮುಂದಿನ ನಂಬರ್ 2 ಅಂಶಿಕಾ ಗಣೇಶ್ ಜೂನಿಯರಲ್ಲಿ ನಂಬರ್ 2 ಅಂಶಿಕಾ ಗಣೇಶ್. गजवदना गणनाथ प्रभु गजवदना गणनाथ प्रभु संकटहरण भवभयहरण संकटहरण भवभयहरण विध विधायक मोदक हस्ता विध विधायक मोदक हस्ता विद्यादायक हे मम बन्धु विद्यादायक हे मम बन्धु गजवदना गणनाथ प्रभु प्रभु सिद्धिविनायक है गुणधाम सिद्धिविनायक है गुणधाम विघ्न विनाशक है रंभ
ವಿಘ್ನ ವಿನಾಶಕ ಹೇರಂಬಾ ಮಂಗಳ ರೂಪ ಪಾವನ ನಾಮ ಮಂಗಳ ರೂಪ ಪಾವನ ನಾಮ ಲಂಬೋದರ ಜಯ ದೀನ ದಯಾಳ ಲಂಬೋದರ ಜಯ ದೀನ ದಯಾಳ ಗಜವದನ ಗಣನಾಥ ಪ್ರಭು ಪ್ರಭು ಚಿನ್ಮಯ ರೂಪ ವಿಶ್ವಧಾರ ಚಿನ್ಮಯ ರೂಪ ವಿಶ್ವಧಾರ ಪಂಕಜಲೋಚನ ಹೇ ಗಣನಾಥ ಪಂಕಜಲೋಚನ ಹೇ ಗಣನಾಥ ಶಂಭುಕುಮಾರ ಗೌರಿ ತನಯ ಶಂಭುಕುಮಾರ ಗೌರಿ ತನಯ ಗುಣಗಣ ನಿಲಯ ಪಾಲಯ ಮಾ ಗುಣಗಣ ನಿಲಯ ಪಾಲಯ ಮಾ ಗಜವದನ ಗಣನಾಥ ಪ್ರಭು ಸಂಕಟಹರಣ ಭವಭಯಹರಣ ವೇದ ವಿಧಾಯಕ ಮೋದಕ ಹಸ್ತ ವಿದ್ಯಾದಾಯಕ ಹೇ ಮಮ ಬಂಧು ವಿದ್ಯಾದಾಯಕ ಹೇ ಮಮ ಬಂಧು ಗಜವದನ ಗಣನಾಥ ಪ್ರಭು ಪ್ರಭು ಶ್ರೀ ಶಿವನಂದನ ಷಣ್ಮುಖ ಸಹಜ ವಿಘ್ನ ವಿನಾಶಕ ಗುಣಗಣ ಪೂಜಿತ ವೀರ ಧೀರ ಸುರ ವಂದಿತ ಪೂಜಿತ ಪಾಲಯ ಮಾಂ ಶ್ರೀ ಶಿವನಂದನ ಷಣ್ಮುಖ ಸಹಜ ವಿಘ್ನ ವಿನಾಶಕ ಗುಣಗಣ ಪೂಜಿತ ವೀರ ಧೀರ ಸುರ ವಂದಿತ ಪೂಜಿತ ಪಾಲಯ ಮಾಂ ಹೇ ಕರುಣಾಕರ ದುರಿತ ನಿವಾರಣ ಅನಂತಾನಂತ ಸರ್ವವರ ಪ್ರದ ಪರ್ವತ ನಂದಿನಿ ನಂದನ ಸುಂದರ ಗಣೇಶ್ವರ ಹೇ ಕರುಣಾಕರ ದುರಿತ ನಿವಾರಣ ಅನಂತಾನಂತ ಸರ್ವವರ ಪ್ರದ ಪರ್ವತ ನಂದಿನಿ ನಂದನ ಸುಂದರ ಗಣೇಶ್ವರ ಪಶುಪತಿ ನಂದನ ಪರಮ ಪವಿತ್ರ ಶಿದಿವಾಹನ ಸಹಜ ಗಣನಾಯಕ ತ್ರ್ಯಂಬಕ ನಂದನ ಮಂಗಳ ಮೂರ್ತಿ ಪಾಹಿ ಮಾಂ ಪಶುಪತಿ ನಂದನ ಪರಮ ಪವಿತ್ರ ಶಿದಿವಾಹನ ಸಹಜ ಗಣನಾಯಕ ತ್ರ್ಯಂಬಕ ನಂದನ ಮಂಗಳ ಮೂರ್ತಿ ಪಾಹಿ ಮಾಂ ಗಣನಾಥ ಪ್ರಭು ಪಾಹಿ ಮಾಂ ಗಣನಾಥ ಪ್ರಭು ಗಜವದನ 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 ಗಣನಾಥ ಪ್ರಭು. ಧನ್ಯವಾದಗಳು ಅಂಶಿಕಾ ಗಣೇಶ್ ಅವರಿಗೆ. ಮುಂದಿನ ನಂಬರ್ 3 ಲೇಖನ ಬಿ 3 ನಂಬರ್ 3 ಲೇಖನ ಬಿ. ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನಿ ಸನ್ಮತಿ ಬೆನಗನೆ ನವಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬಾ ವರ ಕೊಡುಬಾ ಜಯ ಜಯ ಗಣಪತಿ ಗಣಗಳಾಧಿಪತಿ ನೀಡು ನಿ ಸನ್ಮತಿ ಬೆನಕನೆ ನವಶಕ್ತಿ ವಿನಾಯಕನೇ
ವಿಘ್ನ ಕಳೆಬಾ ವರ ಕೊಡುಬಾ. ನರ್ತನ ಗಣಪತಿ ಸುಂದರ ಗಣಪತಿ ಅಷ್ಟವಿಧ ಗಣಪತಿ ಆರಾಧನೆ. ನರ್ತನ ಗಣಪತಿ ಸುಂದರ ಗಣಪತಿ ಅಷ್ಟವಿಧ ಗಣಪತಿ ಆರಾಧನೆ. ತಂದೆಯು ಅವನೇ ತಾಯಿಯು ಅವನೇ ಸಲಹಲು ಮಾಡುವ ಉಪಾಸನೆ. ವಿದ್ಯೆಯನು ಶುದ್ಧ ಬುದ್ಧಿಯನು ತಕ ಧೈರ್ಯವ ತರುವನು ಗಣೇಶನು. ವಿದ್ಯೆಯನು ಶುದ್ಧ ಬುದ್ಧಿಯನು ತಕ ಧೈರ್ಯವ ತರುವನು ಗಣೇಶನು. ಜಯ ಜಯ ಗಣಪತಿ ಗಣಗಳಾಧಿಪತಿ ನೀಡು ನೀ ಸನ್ಮತಿ. ಬೆನಕನೆ ನವಶಕ್ತಿ ವಿನಾಯಕನೇ ನಮೋ ನಮಃ. ವಿಘ್ನ ಕಳೆಬಾ ವರ ಕೊಡುಬಾ. ಪಾರ್ವತಿ ತನಯನ ಪಾದವ ಸೇರಿಸಿ ಮಂಜಳು ಮರೆವುದು ಕಷ್ಟಗಳು. ಪಾರ್ವತಿ ತನಯನ ಪಾದವ ಸೇರಿಸಿ ಮಂಜಳು ಮರೆವುದು ಕಷ್ಟಗಳು. ಮೂಷಿಕ ವಾಹನನ ಮನದಲ್ಲಿ ಸ್ಮರಿಸಲು ಮುಗಿಯುವುದು ಸುಲಭದಿ ಕೆಲಸಗಳು. ಮೂಷಿಕ ವಾಹನನ ಮನದಲ್ಲಿ ಸ್ಮರಿಸಲು ಮುಗಿಯುವುದು ಸುಲಭದಿ ಕೆಲಸಗಳು. ಜ್ಞಾನಪ್ರದ ಸಿದ್ಧಿಯೋಗಪ್ರದ ವಿಘ್ನೇಶನೆಂದಿಗೂ ನೀ ವರದ. ಜ್ಞಾನಪ್ರದ ಸಿದ್ಧಿಯೋಗಪ್ರದ ವಿಘ್ನೇಶನೆಂದಿಗೂ ನೀ ವರದ. ಜಯ ಜಯ ಗಣಪತಿ ಗಣಗಳಾಧಿಪತಿ ನೀಡು ನೀ ಸನ್ಮತಿ. ಬೆನಕನೆ ನವಶಕ್ತಿ ವಿನಾಯಕನೇ ನಮೋ ನಮಃ. ವಿಘ್ನ ಕಳೆಬಾ ವರ ಕೊಡುಬಾ. ಧನ್ಯವಾದಗಳು. ಲೇಖನ ಬಿ ಅಂಶಿಕಾ ಗಣೇಶ್ ಅವರಿಗೆ. ನಂಬರ್ 4 ತ್ರಿಷಾಶ್ರೀ. ತಾಯಿ ನೀನು ಬಂದಿಲ್ಲಿ ನೆಲೆಸಿ ಹೀ ಕೊಲ್ಲೂರು ಕೈಲಾಸವಾಯಿತು. ತಾಯಿ ನೀನು ಬಂದಿಲ್ಲಿ ನೆಲೆಸಿ ಹೀ ಕೊಲ್ಲೂರು ಕೈಲಾಸವಾಯಿತು. ಪೂಜಿಸಿ ಜನ್ಮ ಸಾರ್ಥಕವಾಯಿತು. ಪೂಜಿಸಿ ಜನ್ಮ ಸಾರ್ಥಕವಾಯಿತು. ತಾಯೇ ನೀನು ಬಂದಿಲ್ಲಿ ನೆಲೆಸಿ ಈ ಕೊಲ್ಲೂರು ಕೈಲಾಸವಾಯಿತು. ನಿನ್ನ ಪಾದದ ತೀರ್ಥ ಹರಿವ ನೀರೆಲ್ಲ ನೀ ಮುಡಿದ ಸುಮವೇ ಇಲ್ಲೆಲ್ಲೂ ಹೂವೆಲ್ಲ. ನಿನ್ನ ಪಾದದ ತೀರ್ಥ ಹರಿವ ನೀರೆಲ್ಲ ನೀ ಮುಡಿದ ಸುಮವೇ ಇಲ್ಲೆಲ್ಲೂ ಹೂವೆಲ್ಲ. ಒಂದೊಂದು ಹಿಡಿಯನ್ನ ಅನ್ನಪೂರ್ಣೆಯಾದಾನ. ಒಂದೊಂದು ಹಿಡಿಯನ್ನ ಅನ್ನಪೂರ್ಣೆಯಾದಾನ. ಈ ಭಾಗ್ಯಲೋಕದಲ್ಲಿ ಇನ್ನೆಲ್ಲೂ ಇಲ್ಲ.
ತಾಯೇ ನೀನು ಬಂದಿಲ್ಲಿ ನೆಲೆಸಿ ಈ ಕೊಲ್ಲೂರು ಕೈಲಾಸವಾಯ್ತು. ಪೂಜಿಸಿ ಜನ್ಮ ಸಾರ್ಥಕವಾಯ್ತು. ತಾಯೇ ನೀನು ಬಂದಿಲ್ಲಿ ನೆಲೆಸಿ ಈ ಕೊಲ್ಲೂರು ಕೈಲಾಸವಾಯ್ತು. ಆಡುವ ಮಾತಲ್ಲಿ ನಿನ್ನ ನಾಮವಿರಲಿ, ಹಾಡುವ ಹಾಡಲ್ಲಿ ಭಕ್ತಿ ತುಂಬಿರಲಿ. ಕನಸಲ್ಲಿ ಮನಸ್ಸಲ್ಲಿ ನನ್ನೆರಡು ಕಣ್ಗಳಲ್ಲಿ, ಕನಸಲ್ಲಿ ಮನಸ್ಸಲ್ಲಿ ನನ್ನೆರಡು ಕಣ್ಗಳಲ್ಲಿ ಈ ಭವ್ಯ ರೂಪ ಎಂದೆಂದು ಇರಲಿ. ಈ ಭವ್ಯ ರೂಪ ಎಂದೆಂದು ಇರಲಿ. ತಾಯೇ ನೀನು ಬಂದಿಲ್ಲಿ ನೆಲೆಸಿ ಈ ಕೊಲ್ಲೂರು ಕೈಲಾಸವಾಯ್ತು. ಪೂಜಿಸಿ ಜನ್ಮ ಸಾರ್ಥಕವಾಯ್ತು. ಪೂಜಿಸಿ ಜನ್ಮ ಸಾರ್ಥಕವಾಯ್ತು. ತಾಯೇ ನೀನು ಬಂದಿಲ್ಲಿ ನೆಲೆಸಿ ಈ ಕೊಲ್ಲೂರು ಕೈಲಾಸವಾಯ್ತು. ಧನ್ಯವಾದಗಳು ತ್ರಿಷಾಶ್ರೀ ಅವರಿಗೆ. ಮುಂದಿನ ನಂಬರ್ 5 ಧ್ರುವೀನ್ ಪ್ರಸಾದ್. ಶರಣು ಶರಣುವೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನೆಯನೆ ನಿನಗೆ ವಂದನೆ. ಶರಣು ಶರಣುವೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನೆಯನೆ ನಿನಗೆ ವಂದನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪಳಂಬೋದರನೆ, ವಿದ್ಯೆಗೆ ಅಧಿಪತಿ ನೇನೆ ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಗೆದ್ದ ಗಣಪಳಂಬೋದರನೆ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನರಾಜನೇ, ತುಂಬುರು ನಾರದ ವಂದಿತ ವಿಘ್ನರಾಜನೇ. ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣುವೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನೆಯನೆ ನಿನಗೆ ವಂದನೆ. ಶರಣು ಶರಣುವೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನೆಯನೆ ನಿನಗೆ ವಂದನೆ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ, ಡಮರುಗಹಸ್ತ ಸುಪುತ್ರ ಮುಕ್ತಿದಾತನೆ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ, ಡಮರುಗಹಸ್ತ ಸುಪುತ್ರ ಮುಕ್ತಿದಾತನೆ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ, ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ಆನಂದ ಗಣಪತಿಯೇ ನಿನಗೆ ವಂದನೆ, ಆನಂದ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣುವೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನೆಯನೆ ನಿನಗೆ ವಂದನೆ. ಶರಣು ಶರಣುವೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನೆಯನೆ ನಿನಗೆ ವಂದನೆ. ಶರಣು ಶರಣುವೇ ಗಣಪನೆ ಶರಣು ಬೆನಕನೆ. ಧನ್ಯವಾದಗಳು ಧ್ರುವೀನ್ ಪ್ರಸಾದ್ ಅವರಿಗೆ. ಮುಂದಿನ ನಂಬರ್ 6 ಆದ್ವಿತ್. ಶರಣಂ ಶರಣಂ ಶರಣಮಪ್ಪ ಸ್ವಾಮಿಯೇ ಶರಣಂ ಶರಣಮಪ್ಪ. ಶರಣಂ ಶರಣಂ
അച്ഛനൊരു മലയുണ്ടു കൈലാസം, അമ്മയ്ക്കൊരു മലയുണ്ടു ഏലിമല, ചേട്ടനൊരു മലയുണ്ടു പളനിമല, അയ്യനൊരു മലയുണ്ടു ശബരിമല. ശരണം ശരണം ശരണമപ്പ സ്വാമിയേ ശരണം ശരണമപ്പ. ശരണം ശരണം ശരണമപ്പ സ്വാമിയേ ശരണം ശരണമപ്പ. അച്ഛനൊരു നാമ ഉണ്ടു നീലകണ്ഠൻ, അമ്മയ്ക്കൊരു നാമ ഉണ്ടു നാരായണ, ചേട്ടനൊരു നാമ ഉണ്ടു ഹരോഹര, അയ്യനോടു നാമ ഉണ്ടു ശരണമപ്പ. ശരണം ശരണം ശരണമപ്പ സ്വാമിയേ ശരണം ശരണമപ്പ. ശരണം ശരണം ശരണമപ്പ സ്വാമിയേ ശരണം ശരണമപ്പ. അച്ഛനൊരു വസ്ത്രമുണ്ടു പുലിതോലി, അമ്മയ്ക്കൊരു വസ്ത്രമുണ്ടു പീതാംബരം, ചേട്ടനൊരു വസ്ത്രമുണ്ടു കാവി വസ്ത്രം, അയ്യനോ വസ്ത്രമുണ്ടു കറുപ്പു വസ്ത്രം. ശരണം ശരണം ശരണമപ്പ സ്വാമിയേ ശരണം ശരണമപ്പ. ശരണം ശരണം ശരണമപ്പ സ്വാമിയേ ശരണം ശരണമപ്പ. അച്ഛനൊരു വാഹനമായി കാളയുണ്ടു, അമ്മയ്ക്കൊരു വാഹനമായി ഗരുഡനുണ്ടു, ചേട്ടനൊരു വാഹനമായി മയിലുണ്ടു, അയ്യനോടു വാഹനമായി പുലിയുണ്ടു. ശരണം ശരണം ശരണമപ്പ സ്വാമിയേ ശരണം ശരണമപ്പ. ശരണം ശരണം ശരണമപ്പ സ്വാമിയേ ശരണം ശരണമപ്പ. അച്ഛനൊരു വിശേഷമായി ശിവരാത്രി, അമ്മയ്ക്കൊരു വിശേഷമായി ഏകാദശി, ചേട്ടനൊരു വിശേഷമായി കാർത്തിക വിളക്ക്, അയ്യനൊരു വിശേഷമായി മകര വിളക്ക്. ശരണം ശരണം ശരണമപ്പ സ്വാമിയേ ശരണം ശരണമപ്പ. ശരണം ശരണം ശരണമപ്പ സ്വാമിയേ ശരണം ശരണമപ്പ. സ്വാമിയേ ശരണം ശരണമപ്പ സ്വാമിയേ ശരണം ശരണം. ಧನ್ಯವಾದಗಳು ಅದ್ವಿತ್ ಅವರಿಗೆ. ಮುಂದಿನ ನಂಬರ್ 7 ಹಾರ್ದಿಕ್ ಪ್ರಕಾಶ್. गणनायकाय गणदेवताय गणाध्यक्षाय धीमहि, गुणशरीराय गुणमण्डिताय गुणेशानाय धीमहि, गुणातीताय गुणाधीशाय गुणप्रविष्टाय धीमहि, एकदन्ताय वक्रतुण्डाय गौरीतनयाय धीमहि, गजेशानाय भालचन्द्राय श्रीगणेशाय धीमहि, एकदन्ताय वक्रतुण्डाय गौरीतनयाय धीमहि, गजेशानाय भालचन्द्राय श्रीगणेशाय धीमहि, गानचतुराय गानप्राणाय गानान्तरात्मनि, गानोत्सुकाय गानमत्ताय गानोत्सुकमनसे, गुरुपूजिताय गुरुदैवताय गुरुगुरस्तायिनि, गुरुविक्रमाय गुह्यप्रवराय गुरवे गुणगुणवे,
गुरुगृहीतकलक्षेत्रे गुरुदैव सदाराध्याय गुरुपुत्रपरे त्रात्रे गुरुगा घण्टघण्टगाय गीतसाराय गीततद्वाय गीतगोत्राय धीमहि गोणगुल्फाय घण्टमध्वाय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ग्रन्थगीताय ग्रन्थगेयाय ग्रन्थातरात्मनि गीतलीनाय गीताश्रयाय गीतवाद्यपटवे देयचनिताय गाय गौराय गन्धर्वप्रीकृति गाय गादेन मे ग्रायकं गाजलप्रणयपते गौरीस्तनन्तनाय गौरीदयनन्तनाय गौरभानुसुधाय गौरी गणेश्वराय गौरीप्रणयाय गौरीप्रवणाय गौरभावाय धीमहि गोसत्साय गोपैतनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಧನ್ಯವಾದಗಳು ಹಾರ್ದಿಕ್ ಪ್ರಕಾಶ್ ಅವರಿಗೆ. ಮುಂದಿನ ನಂಬರ್ 8 ನಿಪುನ್ ಕುಲಾಲ್. ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದಾತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊಬ್ಬಿದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯ್ವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶ್ರಿತ ವತ್ಸಲ ಶ್ರೀರಾಮ ದೀನದಯಾಳು ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮಾರ್ತನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕರಗಿ ಪುನೀತರಾಗೋಣ जानकी मनोहर ज्ञानदात करुणासागर कोदंड राम भक्ति प्रिय निधि मुक्तिदायक भक्त जन श्री मंदारने ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕರಗಿ ಪುನೀತರಾಗೋಣ. ದರೆಯೊಳಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮವೇದಗಳೆಲ್ಲ ಪೊಗಳುತ್ತಿವೆ. ಚಿತ್ತ ಕಾಯಗಳ ಪವಿತ್ರ ಪಾಡೋಡಕವ ಭಕ್ತವರ ಹನುಮಂತನೊಬ್ಬತ ಬಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಹರೇ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಹರೇ. ಶಂಖ ಚಕ್ರಧರ ವಿಷ್ಣು ಮುಕುಂದ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ ಅಷ್ಟ ವತ್ಸಲ ಶ್ರೀರಾಮ ದೀನ ದಯಾಳು ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮಾಡ್ತಾನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕರಗಿ ಪುನೀತರಾಗೋಣ. ಧನ್ಯವಾದಗಳು ನಿಪ್ಪನ್ ಅವರಿಗೆ. ಜೂನಿಯರ್ ವಿಭಾಗದಲ್ಲಿ ಕೊನೆಯ ಸ್ಪರ್ಧಿ ನಂಬರ್ 9 ಲಕ್ಷ್ಯಶ್ರೀ. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೆಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಹೂವಸತಿಗೆ ತಂದನಂತೆ. ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ. ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ. ತೆರೆದು ಬಾಯಿಯೊಳಗಿರಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ. ತೆರೆದು ಬಾಯಿಯೊಳಗಿರಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದ
ಕಳ್ಳತನವ ಮಾಡಿದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನದಂತೆ ಹಾವು ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಾಹನದಂತೆ ಹಾವು ತನ್ನ ಹಾಸಿಗೆಯಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೆಡಿದನಂತೆ ಇರೆಳು ಲೋಕದ ಒಡೆಯನಂತೆ ಧರಣಿಯನ್ನು ಬೆಡಿದನಂತೆ ಇರೆಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಒಡನೆ ಮಧ್ವರಿಗೊಳಿದನಂತೆ ಒಡೆಯ ಹಯವದನಂತೆ ಒಡನೆ ಮಧ್ವರಿಗೊಳಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಅರಿಯಲಾಗದು ಅರಿಯಲಾಗದು. ಧನ್ಯವಾದಗಳು. ಧನ್ಯವಾದಗಳು ಲಕ್ಷ್ಯಶ್ರೀ ಅವರಿಗೆ. ಇಲ್ಲಿಗೆ ಜೂನಿಯರ್ ವಿಭಾಗದ ಸ್ಪರ್ಧಿಗಳು ಮುಕ್ತಾಯವಾಯಿತು. ಇನ್ನು ಸೀನಿಯರ್ ವಿಭಾಗ ಪ್ರಾರಂಭಿಸ್ತಾ ಇದ್ದೇವೆ. ಈ ಸೀನಿಯರ್ ವಿಭಾಗದ ಎಲ್ಲ ಸ್ಪರ್ಧಿಗಳಲ್ಲಿ ಒಂದು ವಿನಂತಿ, ಕೇವಲ 3 ನಿಮಿಷ ಮಾತ್ರ ಸಮಯಾವಕಾಶವಿದೆ. ಆಗಲೇ ನಾವು ಇಲ್ಲಿಂದ ಧನ್ಯವಾದ ಹೇಳ್ತಾ ಇದ್ದೇವೆ. ಯಾಕೆಂದರೆ ಸಮಯದ ತುಂಬ ಅಭಾವ ಇರುವುದರಿಂದ ಮುಂದಿನ ಕಾರ್ಯಕ್ರಮಕ್ಕೆ ಕೆಲವು ಕಾರ್ಯಕ್ರಮ ಬಾಕಿಯಾಗಿದೆ. ಈಗ ಮೊದಲ ನಂಬರ್ 1 ದೀಕ್ಷಾ. ಓಂಕಾರ ಚಾಮಲಕರ್ಣನೆ ಶಂಕರಸುತಾ ಶರಣಂ ವಿನಾಯಕ ಮಂಗಳವರ ಶರಣಂ. ಒಂದೇ ಓಂಕಾರ ಚಾಮಲಕರ್ಣನೆ ಶಂಕರಸುತಾ ಶರಣಂ ವಿನಾಯಕ ಮಂಗಳವರ ಶರಣಂ.
ಮಧೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣಂ ಅಟ್ಯಂಜಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ ಮಧೂರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣಂ ಅಟ್ಯಂಜಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ ವಂದೇ ಓಂಕಾರ ಚಾಮಲಕರ್ಣನೇ ಶಂಕರ ಸೂತ ಶರಣಂ ವಿನಾಯಕ ಮಂಗಳವರ ಶರಣಂ ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣಂ ಅಟ್ಯಂಜಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ ವಂದೇ ಓಂಕಾರ ಚಾಮಲಕರ್ಣನೆ ಶಂಕರ ಸೂತ ಶರಣಂ ವಿನಾಯಕ ಮಂಗಳವರ ಶರಣಂ ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನೆ ಎಂದೆಂದು ಶ್ರುತಿ ಮಾಡುವೆ ಆಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ನಿನ್ನನೆ ಎಂದೆಂದು ಶ್ರುತಿ ಮಾಡುವೆ ಆಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣಂ ಅಟ್ಯಂಜಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ ವಂದೇ ಓಂಕಾರ ಚಾಮಲಕರ್ಣನೆ ಶಂಕರ ಸೂತ ಶರಣಂ ವಿನಾಯಕ ಮಂಗಳವರ ಶರಣಂ ಧನ್ಯವಾದಗಳು ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣಂ ಅಟ್ಯಂಜಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ ಮಧುರು ಗಣಪತಿ ಶರವು ಗಣಪತಿ ಕುಂಬಾಶಿ ಗಣಪತಿ ಶರಣಂ ಅಟ್ಯಂಜಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ ವಂದೇ ಓಂಕಾರ ಚಾಮಲಕರ್ಣನೆ ಶಂಕರ ಸೂತ ಶರಣಂ ವಿನಾಯಕ ಮಂಗಳವರ ಶರಣಂ. ಥ್ಯಾಂಕ್ ಯು. ಧನ್ಯವಾದಗಳು ದೀಕ್ಷಾ ಅವರಿಗೆ. ಮುಂದಿನ ಸ್ಪರ್ಧಾಳಿಗಳು ಕೇವಲ 3 ನಿಮಿಷ ಮಾತ್ರ ಇಲ್ಲಿಂದ ಸೂಚನೆ ಕೊಡ್ತಾ ಇದ್ದೇವೆ, ಆಗ ನಿಲ್ಲಿಸಬೇಕು. ನಂಬರ್ 2 ಸೀನಿಯರ್ ವಿಭಾಗದಲ್ಲಿ ರಶ್ಮಿತಾ. ಬೆಳಗಾಯ್ತು ಏಳು ಹೇ ಮುತ್ತು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುತ್ತು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯ ತನಯಾದಿ ಪೂಜಿತನಿ, ಮೂಡನದಿ ರವಿ ಎತ್ತ ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುತ್ತು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಳಿಯು, ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಳಿಯು, ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ. ಆ ನಿನ್ನ ಸೊಂಡಿಲೆಯು ನಿನ್ನ ಬರುವನು ಕಾದು, ಕಾಳುಗಳ ತಿನ್ನುತ್ತಲೇ ಕುಳಿತಿಹುದು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ,
ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಹುಲ್ಲುಗರಿಕೆ ದೂರ್ವೆಯಾದಿ ಕಾದಿಹುದು ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು. ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು, ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು. ಗಣಪತಿಯ ಅರ್ಚನೆಗೆ ಸಿದ್ಧವಾಗಿವೆಂದು. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾದಿಹುದು ನಿನ್ನ ಸ್ವೀಕಾರಕ್ಕಾಗಿ. ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾದಿಹುದು ನಿನ್ನ ಸ್ವೀಕಾರಕ್ಕಾಗಿ. ನಿನ್ನ ಪೂಜೆಯ ಮಾಡಿ ಭಕ್ತ ಜನ ವೃಂದ ಕಾಯುವರು ನಿನ್ನವರ ಭಿಕ್ಷೆಗಾಗಿ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯ ತನಯ ಆದಿ ಪೂಜಿತನಿ, ಮೂಡನದಿ ರವಿ ಎತ್ತ ನೀ ಏಳು ಬೆನಕ. ಬೆಳಗಾಯ್ತು ಏಳು ನೀ. ಧನ್ಯವಾದಗಳು ರಶ್ಮಿತಾ ಅವರಿಗೆ. ನಂಬರ್ 3 ವಿಸ್ಮಿತಾ. भो शम्भो शिव शम्भो स्वयम्भो, 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 भो शम्भो शिव शम्भो स्वयम्भो. गंगाधर शंकर करुणाकर ममव भवसागर तारक. गंगाधर शंकर करुणाकर ममव भवसागर तारक. भो शम्भो शिव शम्भो स्वयम्भो, भो शम्भो शिव शम्भो स्वयम्भो. निर्गुण परब्रह्म स्वरूपा घम घम भूता प्रपञ्चरहिता. निर्गुण परब्रह्म स्वरूपा घम घम भूता प्रपञ्चरहिता. निज गुण निहित नितानन्ता, निज गुण निहित नितानन्ता. आनन्द अतिशय अक्षयलिङ्ग, आनन्द अतिशय अक्षयलिङ्ग. भो शम्भो शिव शम्भो स्वयम्भो, भो शम्भो शिव शम्भो स्वयम्भो. धिमित धिमित धिमि धिमि गिड गिड तोम तोम तरि गिड गिड तो. धिमित धिमित धिमि धिमि गिड गिड तोम तोम तरि गिड गिड तो. मातंग मुनिवर वंदित ईशा, मातंग मुनिवर वंदित ईशा. सर्वदिगंबर वेष्टित वेश, नित्य निरंजन नृत्य नटेश.
ಭೂ ಶಂಭೋ ಧನ್ಯವಾದಗಳು ವಿಶ್ಮಿತಾ ಅವರಿಗೆ. ಮುಂದೆ ನಂಬರ್ 4 ಬೇಬಿ ML. ಮೂರು ನಿಮಿಷ ಮಾತ್ರ. ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ. ಗಣಪತಿ ನೀಡಲ ಚೆಲ್ಲು ಪ್ರೇಮದ ಹೊಂಗಿರಣ. ಕಾಣೆನು ನಿನಗೆ ಸರಿಸಮನ. ಕಾಯುವ ದೈವವು ನೀನೆ ಕಣ. ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ಅಪಾಯ. ಕರಿಮುಖನೊಲಿದರೆ ಇಲ್ಲ ಅಪಾಯ. ಭಕ್ತಿಯ ಗಣಪನು ಒಲಿವ ಉಪಾಯ. ಗಣಪತಿ ನೀಡಲು ಅಭಯ ಕಾರ್ಯಗಳೆಲ್ಲ ವಿಜಯ. ಕಾರ್ಯಗಳೆಲ್ಲ ವಿಜಯ. ಧನ್ಯವಾದಗಳು ಬೇಬಿ ML ಅವರಿಗೆ. ಮುಂದಿನ ನಂಬರ್ 5 ಅಮೃತ. ನಂಬರ್ 5 ಅಮೃತ. ಮೂರು ನಿಮಿಷ ಮಾತ್ರ. तुझं मागतो मी आता. मागतो आता तुझं मागतो मी आता. मागतो आता तुझं छाई एक जनता. तुझं मागतो मी आता. मागतो मी आता. तुझं मागतो मी आता. तुझे टाई माझी भक्ती. तुझे टाई माझी भक्ती. विरुटावी गणपती. तुझे टाई त्याची प्रीती. त्याची घडावी संगती. संगती त्याची घडावी संगती. धरणी धरायसे घ्यावे. धरणी धरायसे घ्यावे. सर्व भूती लीन व्यावे. तुझं शरण 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 आलो पतित मी जाण. पतित जाण आलो पतित मी जाण. तुझा अपराधी मी करा. तुझा अपराधी मी करा. चाहे इक्षु चाप धरा. माझे येऊ दे करुणा. तुझं लागी गजानन गजानना. तुझं लागी गजानन गजानना. मज घ्यावे एक दंता. तुझं मागतो मी आता. मागतो मी आता. तुझं मागतो मी आता. ಧನ್ಯವಾದಗಳು ಅಮೃತ ಅವರಿಗೆ. ಮುಂದಿನ ನಂಬರ್ 6 ನಾಗವೇಣಿ. ನಂಬರ್ 6 ನಾಗವೇಣಿ. ಶ್ರೀ ವಿಘ್ನೇಶ್ವರ ವಿನಾಯಕ
ವರ ಪ್ರಸಾದಿಸು ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ವಿನಾಯಕ ಸುಮುಖನೇ ರಂಭ ಏಕದಂತನೇ ಸುರಮುನಿ ವಂದಿತನೆ ಗಜಕರ್ಣನೇ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಶ್ರೀ ವಿಘ್ನೇಶ್ವರ ವಿನಾಯಕ ವಿನಾಯಕ ಭಾದ್ರಪದ ಶುಕ್ಲ ಚೌತಿ ನಿನ್ನ ಪೂಜಿಸೆ ಭಕ್ತಿಗೆ ನೀಡುನಿ ಸರ್ವಮಂಗಳ ಭಾಗ್ಯದಾತ ಜಗವಂದಿತ ಗಣಪತಿ ಭಾಗಿ ಬೆಳಗ ನೀಡು ಸನ್ಮತಿ ಶ್ರೀ ವಿಘ್ನೇಶ್ವರ ವಿನಾಯಕ ವಿನಾಯಕ. ಧನ್ಯವಾದಗಳು ನಾಗವೇಣಿಯವರಿಗೆ. ಮುಂದಿನ ನಂಬರ್ 7 ಧೃತಿ, 3 ನಿಮಿಷ ಮಾತ್ರ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಂಬಾಶ್ರೀ ಗಣಪತಿ ಶರಣು. ಹಟ್ಯಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯ್ವವರಿಲ್ಲವೋ ನೀನಲ್ಲದೆ ನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯ್ವವರಿಲ್ಲವೋ. ಮಧುರು ಗಣಪತಿ ಶರವು ಗಣಪತಿ ಕುಂಬಾಶ್ರೀ ಗಣಪತಿ ಶರಣು. ಹಟ್ಯಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಶ್ಯಾಮಲ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಆಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ ಆಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ಮಧುರು ಗಣಪತಿ ಶರವು ಗಣಪತಿ ಕುಂಬಾಶ್ರೀ ಗಣಪತಿ ಶರಣು. ಹಟ್ಯಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಧನ್ಯವಾದಗಳು ಧೃತಿಯವರಿಗೆ. ಮುಂದಿನ ನಂಬರ್ 8 ಜ್ಞಾನೇಶ್ವರಿ. ನಂಬರ್ 8 ಜ್ಞಾನೇಶ್ವರಿ.
ಜಯ ಜಯ ಗಣಪತಿ ಗಣಗಡಿಗಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆವ ವರ ಕೊಡುವ ಜಯ ಜಯ ಗಣಪತಿ ಗಣಗಡಿಗಧಿಪತಿ ನೀಡು ನೀ ಸನ್ಮತಿ ಬೆನಗನೆ ನವ ಶಕ್ತಿ ವಿನಾಯಕನೇ ನಮೋ ನಮಃ ಪಾರ್ವತಿ ತನಯನ ಪಾದವ ಸೇವಿಸಿ ಮಂಜುಳು ಮರೆಯುವುದು ಕಷ್ಟಗಳು ಪಾರ್ವತಿ ತನಯನ ಪಾದವ ಸೇವಿಸಿ ಮಂಜುಳು ಮರೆಯುವುದು ಕಷ್ಟಗಳು ಮೂಷಿಕ ವಾಹನನ ಮನವನು ಸ್ಮರಿಸಲು ಮುಗಿಯುವುದು ಸುಲಭದಿ ಕೆಲಸಗಳು ಜ್ಞಾನಪ್ರದ ಸಿದ್ಧಿಯೋಗ ಪ್ರದ ವಿಘ್ನೇಶ್ವರ ಎಂದಿಗೂ ನೀ ವರದ ಜ್ಞಾನಪ್ರದ ಸಿದ್ಧಿಯೋಗ ಪ್ರದ ವಿಘ್ನೇಶ್ವರ ಎಂದಿಗೂ ನೀ ವರದ ಜಯ ಜಯ ಗಣಪತಿ ಗಣಗಡಿಗಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವ ಶಕ್ತಿ ವಿನಾಯಕನೇ ನಮೋ ನಮಃ ನರ್ತನ ಗಣಪತಿ ಸುಂದರ ಗಣಪತಿ ಅಷ್ಟವಿಘ್ನ ಗಣಪತಿ ಆರಾಧನೆ ನರ್ತನ ಗಣಪತಿ ಸುಂದರ ಗಣಪತಿ ಅಷ್ಟವಿಘ್ನ ಗಣಪತಿ ಆರಾಧನೆ ತಂದೆಯು ಅವನೇ ತಾಯಿಯು ಅವನೇ ಸಲಹಲು ಮಾಡಲು ಉಪಾಸನೆ ತಂದೆಯು ಅವನೇ ತಾಯಿಯು ಅವನೇ ಸಲಹಲು ಮಾಡಲು ಉಪಾಸನೆ ವಿದ್ಯೆಯನ್ನು ಶುತ ಬುದ್ಧಿಯನ್ನು ತಗದೈರವ ಕೊಡುವನು ಗಣೇಶನು ವಿದ್ಯೆಯನ್ನು ಶುತ ಬುದ್ಧಿಯನ್ನು ತಗದೈರವ ಕೊಡುವನು ಗಣೇಶನು ಜಯ ಜಯ ಗಣಪತಿ ಗಣಗಡಿಗಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವ ಶಕ್ತಿ ವಿನಾಯಕನೇ ನಮೋ ನಮಃ. ಧನ್ಯವಾದಗಳು ಜ್ಞಾನೇಶ್ವರಿ ಅವರಿಗೆ. ನಂಬರ್ 9 ಕವಿತಾ, ಸೀನಿಯರ್ ವಿಭಾಗದಲ್ಲಿ ನಂಬರ್ 9 ಕವಿತಾ. ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಗ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಗ ಜನನಿ ದುರ್ಗೆ ವರದೆ ಮಾತಾ ಅಂಬವ ಮಹೇಶ್ವರಿ ಕಲಾವತಿ ಅಂಬವ ಮಹೇಶ್ವರಿ ಕಲಾವತಿ ಜಗದಂಬೆ ಜಗದಂಬೆ ದೇವಿ
ಭವಾನಿ ಓಂಕಾರ ನಾದರೂಪಿಣಿ ಸಂಸಾರ ತಾಪಹರಿಣಿ ಓಂಕಾರ ನಾದರೂಪಿಣಿ ಸಂಸಾರ ತಾಪಹರಿಣಿ ಜನನಿ ದುರ್ಗೆ ವರದೆ ಮಾತಾ ಸರ್ವಮಂಗಳೇ ನಾರಾಯಣಿ ಸರ್ವಮಂಗಳೇ ನಾರಾಯಣಿ ಜಗದಂಬೆ 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 ದೇವಿ ಭವಾನಿ. ಧನ್ಯವಾದಗಳು ಕವಿತಾ ಅವರಿಗೆ. ನಂಬರ್ 10 ಶ್ಯಾಮಲಾ, ಸೀನಿಯರ್ ವಿಭಾಗದ ಕೊನೆಯ ಕಂಟೆಂಟ್ ಶ್ಯಾಮಲಾ. ದೇವಗಣನಾಯಕ ಪಾಲಕ ದೇವಗಣನಾಯಕ ಪಾಲಕ ಮೂಷಿಕವಾಹನ ದೋಷ ವಿನಾಶ ಮೂಷಿಕವಾಹನ ದೋಷ ವಿನಾಶ ದೇವಗಣನಾಯಕ ಪಾಲಕ ಕರುಣಾದಯಾಸಾರ ಗಿರಿಕನ್ಯಕುಮಾರ ಕರುಣಾದಯಾಸಾರ ಗಿರಿಕನ್ಯಕುಮಾರ ಗಿರಿಕನ್ಯಕುಮಾರ ಸಂಗೀತದಾಧಾರ ನೀನೇ ದಯಾಸಾರ ಸಂಗೀತದಾಧಾರ ನೀನೇ ದಯಾಸಾರ ನೀ ಬಂದು ದಯ ತೋರು ಗೌರಿ ಕುಮಾರ ನೀ ಬಂದು ದಯ ತೋರು ಗೌರಿ ಕುಮಾರ ದೇವಗಣನಾಯಕ ಪಾಲಕ ಮೂಷಿಕವಾಹನ ದೋಷ ವಿನಾಶ ಮೂಷಿಕವಾಹನ ದೋಷ ವಿನಾಶ ದೇವ ಗಣನಾಯಕ 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 ಪಾಲಕ ಮೂಷಿಕವಾಹನ ದೋಷ ವಿನಾಶ ದೇವ ಗಣನಾಯಕ ಪಾಲಕ. ಧನ್ಯವಾದಗಳು ಶ್ಯಾಮಲಾ ಅವರಿಗೆ. ಇಲ್ಲಿಗೆ ಭಕ್ತಿಗೀತೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ಸಬ್ ಜೂನಿಯರ್, ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ನಡೆಯಲಿದೆ. ಮೊದಲಿಗೆ ಸಬ್ ಜೂನಿಯರ್ ವಿಭಾಗದವರದು. ನಂಬರ್ 1 ಅಂಶಿ. ಹಲೋ. 10ನೇ ಅಧ್ಯಾಯದ ಮೊದಲ 11 ಶ್ಲೋಕಗಳು, 12 ಶ್ಲೋಕಗಳು.
अष्टादशमोऽध्यायः विभूतियोगः श्रीभगवानुवाच भूयदेव महाबाहो शृणु मे परमं मजः यत्तेऽहं प्रीयमाणाय वक्ष्यामि हितकामया न मे विदुषुरगणाः प्रभवान्न महर्षयः अहमादिर्गिदेवानां महर्षिणा सर्वशः यो मामजमनन्दिं च वेत्ति लोकमहेश्वरम् असम्मूढस्थमद्देषु सर्वपापैर्मुच्यते बुद्धिर्ज्ञानवसम्मोहः क्षमा सत्यं दमः शमः सुखं दुःखं भवो भावो भयं च भयमेव च अहिंसा समता तुष्टिः तपोदानं यशो यशः भवन्ति भावा भूतानां मक्तेव प्रदाग्विदः. ಧನ್ಯವಾದಗಳು ಅಂಶಿ ಅವರಿಗೆ. ಸಬ್ ಜೂನಿಯರ್ ವಿಭಾಗದಲ್ಲಿ ನಂಬರ್ 2 ಋತ್ವಿ. Number 2 absent. Number 3 Kahan. अथ दशमोऽध्यायः विभूतियोगः श्रीभगवानुवाच भूय एव महाबाहो शृणु मे परमं वचः यत्तेऽहं प्रीयमाणाय वक्ष्यामि हितकाम्यया न मे विदुः सुरगणाः प्रभवं न महर्षयः अहमादिर्हि देवानां महर्षीणां शशद्वशः यो मामजमनादिं च वेत्ति लोकमहेश्वरम् असम्मूढसमत्येषु सर्वपापैः प्रमुच्यते बुद्धिर्ज्ञानमसम्मोहः क्षमा सत्यं दमः क्षमा सुखं दुःखं भवो भावो भयं च भयमेव च अहिंसा समता तुष्टिः तपोदानं यशो यशः भवन्ति भावा भूतानां मक्त एव पृथग्विदाः महर्षयः सप्त पूर्वे चत्वारो मनवस्तथा मद्भावा मनसा जात येषां लोक इमा प्रजाः एतां विभूतियोगं च मम यो वेत्ति तत्त्वतः सोऽविकम्पेन योगेन युज्यते नात्र संशयः अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां मुदा भावसमन्विताः मच्चित्ता मद्गदा प्राणा बोधयन्तः परस्परं
कथयन्तश्च मां नित्यं तुष्यन्ति च रमन्ति च तेषां सततयुक्तानाम् आदिदेवमजं विभुम् ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे विभूतियोगो नाम दशमोऽध्यायः. ಥ್ಯಾಂಕ್ ಯು. ಧನ್ಯವಾದಗಳು ಕಹನ್ ಅವರಿಗೆ. ನಂಬರ್ 4 ಸಮಂತ್. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದಶಮೋऽಧ್ಯಾಯಃ ವಿಭೂತಿಯೋಗಃ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾತ್ ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಾ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿದಾಃ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವಾ ಮಾನಸಾ ಜಾತಾ ಯೇಷಾಂ ಲೋಕೈಮಾ ಪ್ರಜಾಃ ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವೋ ಮತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುದ್ಧಾ ಭಾವ ಸಮನ್ವಿತಾಃ ಮಚ್ಚಿತ್ತಾ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದಧಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿ ತೇ. ಧನ್ಯವಾದಗಳು ಸಮಂತ್ ಅವರಿಗೆ. ಮುಂದಿನ ನಂಬರ್ 5 ಅಚಿಂತ್ಯ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದಶಮೋऽಧ್ಯಾಯಃ ವಿಭೂತಿಯೋಗಃ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ನ ಮೇ ವಿದುಃ ಸುರಗಣಾಃ ಪ್ರಭವನ್ನಃ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ क्षमा सत्यं दमः शमः सुखं दुःखं भवो भावः भयं च भयमेव च अहिंसा समता तुष्टिः
तपोदानं यशो यशः भवन्ति भावामृतानां हत्ता एव प्रतम्बिताः महर्षयः शब्दपूर्वे चत्वारो मनवस्तथा मध्वा मानसा जाता येषां लोकैमार्चजा येषां विभूतियोगं च मम यो वेत्ति तत्त्वतः सोऽकम्पेन योगेन युज्यते नान्तसंशयः अहं सर्वस्य प्रभवः मत्तः सर्वं प्रवर्तते इति मत्वा भजन्ते मां बुधा भावसमन्विताः मच्चित्ता मद्रगव्राणां बोधयन्तः परस्परं कथयन् तस्य मानित्यं पुष्यन्ति च रमन्ति ते तेषां सततयुक्तानां भजतां प्रीतिपूर्वकं ददामि बुद्धियोगं तं येन मामुपयान्ति ते. ಧನ್ಯವಾದಗಳು ಅಚಿಂತ್ಯ ಅವರಿಗೆ. ನಂಬರ್ 6 ಸಮನ್ವಯ್. ಓಂ ಶ್ರೀ ಪರಮಾತ್ಮನೇ ನಮಃ. ಅತಾದಶಮೋಧ್ಯಾಯಃ ವಿಭೂತಿಯೋಗಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ನ ಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ इति मत्वा भजन्ते मां बुधावा समन्विताः मच्चित्ता मद्गतप्राणा बोधयन्तः परस्परं कथयन्तः च मां नित्यं तुष्यन्ति च रमन्ति च. ಧನ್ಯವಾದಗಳು ಸಮನ್ವಯ್ ಅವರಿಗೆ. ಮುಂದೆ ಸಬ್ ಜೂನಿಯರಲ್ಲಿ ನಂಬರ್ 2 ಆಗ ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಋತ್ವಿ ಅವರಿಗೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗ. ಶ್ರೀ ಭಗವಾನುವಾಚ ಊಲಮಲಮಲಾಶಾಕಂ ಅಶ್ಯತಂ ಪ್ರಾವೃವ್ಯಯಂ ಛಂದಸ್ಯ ವರ್ಣಾನಿ ಯಸ್ತಾವೇದ ಸ ವೇದವಿ. ಧನ್ಯವಾದಗಳು ಋತ್ವಿ ಅವರಿಗೆ. ಇಲ್ಲಿಗೆ ಸಬ್ ಜೂನಿಯರ್ ವಿಭಾಗ ಮುಗಿಯಿತು. ಇನ್ನು ಜೂನಿಯರ್ ವಿಭಾಗದಲ್ಲಿ ನಂಬರ್ 1 ಪ್ರದೀಶ್. यो मामजमनादिं च वेत्ति लोकमहेश्वरम् असम्मूढसमर्थ्येषु सर्वपापैः प्रमुच्यते. बुद्धिर्ज्ञानमसम्मोहः क्षमा सत्यं दमः शमः सुखं दुःखं भवो भवः भयं च भयमेव च. अहिंसा समता तुष्टिः तपोदानं यशो यशः भवन्ति भावा भूतानां मत्त एव पृथग्विधाः
महर्षय सप्त पूर्वे चत्वारो मनवस्तथा मद्भावा मानसा जाताः येषां लोकैम प्रजाः एतां विभूतिं योगं च मम यो वेति तत्त्वतः सोऽविकम्पेन योगेन युज्यते नात्र संशयः तेषां सततयुक्तानां भजतां प्रीतिपूर्वकं ददामि बुद्ध्योगं तं येन मामुपयान्ति ते तेषामेवानुकम्पार्थम् अहमज्ञानजं तमः नाशयाम्यात्मभावस्थः ज्ञानदीपेन भास्वता मच्चित्ता मद्गतप्राणाः बोधयन्तः परस्परं कथयन्तश्च मां नित्यं तुष्यन्ति च रमन्ति च तेषामेवानुकम्पार्थम् अहमज्ञानजं तमः नाशयाम्यात्मभावस्थः ज्ञानदीपेन भास्वता अर्जुन उवाच परं ब्रह्म परं धाम पवित्रं परमं भवान् पुरुषं शाश्वतं दिव्यम् आदिदेवमजं विभो हरिः ओम् ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಪ್ರದೀಶ್ ಅವರಿಗೆ. ಜೂನಿಯರ್ ವಿಭಾಗದಲ್ಲಿ ನಂಬರ್ 2 ಚೈತನ್. ಓಂ ನಮೋ ಭಗವತೆ ವಾಸುದೇವಾಯ. ಅಥ ದಶಮೋऽಧ್ಯಾಯಃ ವಿಭೂತಿಯೋಗಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಭಾವೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾನಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ನ ಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ यो मामजमनादिं च वेत्ति लोकमहेश्वरम् असम्मूढः समर्थेषु सर्वपापै प्रमुच्यते बुद्धिर्ज्ञानमसम्मोहः क्षमा सत्यं दमः शमः सुखं दुःखं भवो भावो भयं च भयमेव च अहिंसा समता तुष्टिः तपोदानं यशो यशः भवन्ति भावा भूतानां मत्त एव पृथग्विदाः महर्षयः सप्त पूर्वे चत्वारो मनवस्तथा मद्भावा मानसा जाता येषां लोक इमा प्रजाः एतां विभूतिं योगं च मम यो वेत्ति तत्त्वतः स्वविकल्पेन योगेन युज्यते नात्र संशयः अहं सर्वस्य प्रभवो मत्तः सर्वं प्रवर्तते इति मध्वा भजन्ते मां बुधा भावसमन्विताः मच्चित्तामगधप्राणा बोधयन्तः परस्परं कथयन्तश्च मां नित्यं तुष्यन्ति च रमन्ति च तेषां सततयुक्तानां भजतां प्रीतिपूर्वकं ददामि बुद्धियोगं तं येन मामुपयान्ति ते तेषां सततयुक्तानां भजतां प्रीतिपूर्वकं ददामि बुद्धियोगं तं येन मामुपयान्ति ते तेषामेवानुकम्पार्थम् अहमज्ञानजं तमः नाशयाम्यात्मभावस्थो ज्ञानदीपेन भास्वता अर्जुन उवाच परं ब्रह्म परं धाम पवित्रं परमं भवान् पुरुषं शाश्वतं दिव्यम् ಆದಿದೇವ ಭಜಂ ವಿಭುಂ. ಧನ್ಯವಾದಗಳು ಚೈತನ್ ಅವರಿಗೆ. ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಿಗಳು ಮುಗಿಯಿತು. ಇನ್ನು ಸೀನಿಯರ್ ವಿಭಾಗದಲ್ಲಿ ನಂಬರ್ 1 ದೀಶ್ಮಾ. ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಹರಿಃ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ದೀಶ್ಮಾ ಅವರಿಗೆ.
ಸೀನಿಯರ್ ವಿಭಾಗದಲ್ಲಿ ನಂಬರ್ 2 ಸಾತ್ವಿಕ್. सर्वेभ्यः सुप्रभातम्. मम नाम सात्विकः. ॐ नमो भगवते वासुदेवाय. ॐ श्रीकृष्ण परमात्मने नमः. अथ दशमोऽध्यायः विभूतियोगः. श्रीभगवानुवाच भूय एव महाबाहो शृणु मे परमं वचः. यत्तेऽहं प्रीयमाणाय वक्ष्यामि हितकाम्यया. न मे विदुःसुरगणाः प्रभवं न महर्षयः. अहमादिर्हि देवानां महर्षीणां च सर्वशः. यो मामजमनादिं च वेत्ति लोकमहेश्वरम्. असम्मूढः समर्थ्येषु सर्वपापैः प्रमुच्यते. बुद्धिर्ज्ञानमसम्मोहः क्षमा सत्यं दमः शमः. सुखं दुःखं भवो भावः भयं च भयमेव च. अहिंसा समता तुष्टिः तपोदानं यशो यशः. भवन्ति भावा भूतानां मत्त एव पृथग्विधाः. महर्षयः सप्त पूर्वे चत्वारो मनवस्तथा. मद्भावा मानसा जाताः येषां लोक इमाः प्रजाः. एतां विभूतिं योगं च मम यो वेत्ति तत्त्वतः. सोऽविकम्पेन योगेन युज्यते नात्र संशयः. अहं सर्वस्य प्रभवः मत्तः सर्वं प्रवर्तते. इति मत्वा भजन्ते मां बुधा भावसमन्विताः. मच्चित्ता मद्गतः प्राणाः बोधयन्तः परस्परं. कथयन्तश्च मां नित्यं तुष्यन्ति च रमन्ति च. तेषां सततयुक्तानां भजतां प्रीतिपूर्वकं. ददामि बुद्धियोगं तं येन मामुपयान्ति ते. तेषामेवानुकम्पार्थम् अहमज्ञानजं तमः नाशयाम्यात्मभावस्थः ज्ञानदीपेन भास्वता. अर्जुन उवाच परं ब्रह्म परं धाम पवित्रं परमं भवान्. पुरुषं शाश्वतं दिव्यम् आदिदेवमजं विभुं. हरिः ॐ तत्सत्. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಃ. ಧನ್ಯವಾದಗಳು ಸಾತ್ವಿಕ್ ಅವರಿಗೆ. ಇಲ್ಲಿಗೆ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ಮುಕ್ತಾಯವಾಯಿತು. ಈ ಎಲ್ಲ ಸ್ಪರ್ಧಿಗಳಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಹಾಗೂ ಇದರ ಬಹುಮಾನವನ್ನು ಸೋಮವಾರ ರಾತ್ರಿ ಸಭಾ ಕಾರ್ಯಕ್ರಮದಲ್ಲಿ ವಿತರಿಸಲಾಗುವುದು. ಹರಿ ಓಂ. ಇಂದು ಭಗವದ್ಗೀತೆ ಸಬ್ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸಿದಂಥ
6 ಪುಟಾಣಿಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನದ ಹೊರತು 4 ಪುಟಾಣಿಗಳಿಗೆ ಕೂಡ ಪ್ರೋತ್ಸಾಹಕ ಬಹುಮಾನವನ್ನು ಕೂಡ ನಾಡಿದು ನಡೆಯುವಂಥ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ವಿತರಿಸಲಾಗುವುದು. ಹಾಗೂ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ 2 ಸ್ಪರ್ಧಿಗಳು ಇರುವುದರಿಂದ ಪ್ರಥಮ ಮತ್ತು ದ್ವಿತೀಯ ಬಹುಮಾನದ ಫಲಿತಾಂಶವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಯವರ ನಂಬರನ್ನು ಈ ಮೊದಲೇ ಕೊಡಲಾಗಿದೆ. ಅವರಲ್ಲಿ ವಿಚಾರಿಸಿದಲ್ಲಿ ಫಲಿತಾಂಶವನ್ನು ತಿಳಿಸಲಾಗುವುದು. ಎಲ್ಲ ಸ್ಪರ್ಧಿಗಳ ಫಲಿತಾಂಶವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಗಾಣಿಂಜಾಲ್ ಅವರ ಮೊಬೈಲ್ ಫೋನಿಗೆ ಕರೆ ಮಾಡಿದಲ್ಲಿ ಅವರು ತಿಳಿಸುತ್ತಾರೆ. ಮುಂದಕ್ಕೆ ಇದೀಗ ಕೆಲವೇ ಕ್ಷಣಗಳಲ್ಲಿ ವಸುಂಧರ ಕುಣಿತ ಭಜನಾ ತಂಡ ಮಂಜೇಶ್ವರ ಇವರಿಂದ ಕುಣಿತ ಭಜನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೂ ಅದರ ಬಳಿಕ ನೃತ್ಯ ವೈಭವ ಸ್ಥಳೀಯ ಮಕ್ಕಳಿಂದ ಕಾರ್ಯಕ್ರಮ. ಹಾಗೂ ಇಂದು ರಾತ್ರಿ 7:30 ಮಾತೃ ಸಂಗಮ ಕಾರ್ಯಕ್ರಮ. ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನ ಸಾಧ್ವಿ ಶ್ರೀ ಮಾತಾನಂದಮಯಿ ಶ್ರೀ ಗುರುದೇವದತ್ತ ಸಂಸ್ಥಾನ ಮುಡಿಯೂರು. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಮತಿ ರಜನಿ ಶ್ರೀಧರ್ ಮಜಾಲ್ ವಹಿಸಲಿದ್ದಾರೆ. ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ನ್ಯಾಯವಾದಿ ಸಹನಾ ಕುಂದರ್ ಸೋಡಾ, ವಕೀಲರು ಉಡುಪಿ. ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿ ಅಕ್ಷತಾ ಮನೋಜ್ ಇಕ್ಕೇರಿ, ಅಧ್ಯಕ್ಷೆ ಹಿಂದೂ ಮಹಿಳಾ ಐಕ್ಯ ವೇದಿ ಕಾಸರಗೋಡು. ಹಾಗೂ ಶ್ರೀಮತಿ ಚಂದ್ರಿಕಾ ಪ್ರಭಾಕರ್, ಸಮಾಜ ಸೇವಕಿ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಸರಸ್ವತಿ ಮಂಗಳೂರು. ಶ್ರೀಮತಿ ಮೋತಿ ಕಿರಣ್ ಉಪೇಂದ್ರ, ಅಧ್ಯಕ್ಷರು ಕನಿಲಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿ. ಇವರೆಲ್ಲರೂ ಇಂದಿನ ಮಾತೃ ಸಂಗಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲ ಭಕ್ತ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಮ್ರ ವಿನಂತಿ. ಇದೀಗ ಕುಣಿತ ಭಜನಾ ಕಾರ್ಯಕ್ರಮ ವಸುಂಧರ ಕುಣಿತ ಭಜನಾ ತಂಡ ಮಂಜೇಶ್ವರ ಇವರಿಂದ. ಕೆಲವರು ಅಂತ ಸ್ಕೂಲಿಗೆ ಹೋಗೋರಲ್ಲ, ಅದರಲ್ಲಿರುವ ನಮ್ಗೆ ಗೊತ್ತು, ಬಟ್ ಚೆನ್ನಾಗಿ ಹೇಳಿದ್ದಾರೆ. ಅವರೆಲ್ಲೋ ಕಲಿತಾರೆ. ಬಟ್ ಮತ್ತು ವೇದಿಕೆಯಲ್ಲಿ ಹೋಗಿ ಇವರಿಗೆ ಅದೇ ಇವ್ರ ಮನೆ ಹತ್ರ ಎಲ್ಲೂ ಇಲ್ಲ, ಅವಳಿಗೂ ತುಂಬಾ ಇಂಟ್ರೆಸ್ಟ್ ಅದೆಲ್ಲ ಮನೆ ಹತ್ರ ಎಲ್ಲ ಬಾಲಗೋಕುಲ ಅಂತ ಇದೆ, ಅದನ್ನೆಲ್ಲ ಕಲಿಸ್ತಾರೆ. ಬಹುಶಃ ಅದಕ್ಕೆ ಹೋಗ್ತಾ ಇರ್ಬೋದು. ಅದಕ್ಕೆ ಹಾಗೆ ಅವರಿಗೆ ಪ್ರತ್ಯೇಕ ಪ್ರೋತ್ಸಾಹಕ ಬಹುಮಾನ ಅಂತ ಕೊಡುವ ಅಂತ, ಯಾಕಂದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡಲೇಬೇಕು. ನಮಗೂ ಚಿಕ್ಕದಿರುವಾಗ ಹಾಗೆ ಕಾನ್ಸಲೇಷನ್ ಪ್ರೈಸ್ ಅಂತ ಅದೊಂಥರ ಎನ್ಕರೇಜ್ ಮಾಡಿದಂಗೆ ಮಕ್ಕಳಿಗೆ. ನೀವು ನನಗೆ ವಿಚಾರಿಸಿ, ನಾನು ಪ್ರೈಸ್ ಇದೆ ಹೇಳ್ತೇನೆ. ಪರವಾಗಿಲ್ಲ ಸರ್, ನಮಗೊಂದು ಸುಮ್ಮನೆ ಬಂದಿದ್ದೀವಲ್ಲ ಅಂತ. ಸಾಯಂಕಾಲ ಬನ್ನಿ. ಆಯ್ತು ಸರ್, ಹೀಗೆ ಬನ್ನಿ. ಸರಿ ಸರ್, ಬರ್ತೀವಿ.
नो रे ना ना रे पिया को मना मानत नाही रे पिया को मना मानत नाही रे पिया को मना मानत नाही रे बेनती करते मैं तो हार गई रे बेनती करते मैं तो हार गई रे पिया को मनानत नाही रे बेनती करूं पैया परूं बेनती करूं पैया परूं जाओ तो वारी 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 रे बेनती करते मैं तो हार गई रे पिया को मनानत नाही रे पिया को मना पिया को मना पिया को मना मानत नाही रे
ರ ನಾ ರ ನಾ ನಾ ರೇನು ರೇ ನೋ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧೂಂ ಧನ ಧೀಂ ಧನ ಉದನಿ ಧನಿ ಧನ ಧನ ಉದನಿ ಧನಿ ಧನ 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 ಧಿಯನ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧನ ಧೀಂ ಧನ ಧೀಂ ಧನ ಧನ ಧೀಂ ಧನ ಧೀಂ ಧನ ಧನ ಧಿಯನ ಧಿಯನ ಧನ ಧನ ಧೀಂ ಧನ ಧೀಂ ಧನ ಧನ ಧಿಯನ ಧಿಯನ ಧನ ಧೀಂ ಧನ ಧನ ಧಿಯನ ಧನ ಧನ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧೂಂ ಧನ ಧೀಂ ಧನ ಧೀಂ ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಧೀಂ ಧೂಂ ಧನ ಧೀಂ ಧೂಂ ಧನ ಧೀಂ ಧೂಂ ಧನ ಧೀಂ ಧೂಂ ಧ ನಾ ರೇನು ರ ನಾ ರ ನಾ ನಾ ರೇನು ರೇ ನೋ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧೂಂ ಧನ ಧೀಂ ಧನ ಉದನಿ ಧನಿ ಧನ ಧನ ಉದನಿ ಧನಿ ಧನ 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 ಧಿಯನ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧನ ಧೀಂ ಧನ ಧೀಂ ಧನ ಧನ ಧೀಂ ಧನ ಧೀಂ ಧನ ಧನ ಧಿಯನ ಧಿಯನ ಧನ ಧನ ಧೀಂ ಧನ ಧೀಂ ಧನ ಧನ ಧಿಯನ ಧಿಯನ ಧನ ಧೀಂ ಧನ ಧನ ಧಿಯನ ಧನ ಧನ ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧೂಂ ಧನ ಧೀಂ ಧನ ಧೀಂ ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಧೀಂ ಧೂಂ ಧನ ಧೀಂ ಧೂಂ ಧನ ಧೀಂ ಧೂಂ ಧನ ಧೀಂ ಧೂಂ ಧ ನಾ ನಾ
ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಗಣಗನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಸೂಕ್ಷ್ಮನೇತ್ರ ಏಕದಂತ ಶೂರ್ಪಕರ್ಣನೇ, ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ. ಸೂಕ್ಷ್ಮನೇತ್ರ ಏಕದಂತ ಶೂರ್ಪಕರ್ಣನೇ, ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ, ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ಆನಂದ ಗಣಪತಿಯೇ ನಿನಗೆ ವಂದನೆ, ಆನಂದ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ
ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ. ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ. ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ ಆಶ್ರಿತ ವತ್ಸಲ ಶ್ರೀರಾಮ. ದೀನ ದಯಾಳೋ ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ. ದಶಮುಖ ಮರ್ಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಜಾನಕಿ ಮನೋಹರ ಜ್ಞಾನದಾತ ಕರುಣಾಸಾಗರ ಕೋದಂಡ ರಾಮ. ಭಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತಜನ ಶ್ರೀಮಂದಾರನೇ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು. ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ ಕಡಲ ಪುಡೆದ ಒಡಿ ಪುಡುಪ್ಪಿ ಸ್ವಾಮಿ ಕೃಷ್ಣನು ಕಡಲ ಪುಡೆದ ಒಡಿ ಪುಡುಪ್ಪಿ ಸ್ವಾಮಿ ಕೃಷ್ಣನು ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ ಸುಗಿತ್ ನಲಿಪುಗ ನಮ
ನಲಿತು ಸುಗಿಪುಗ ಮಧ್ವ ಗುರುಕುಳಿನ ತಪಸ್ಸು ಗೊಲಿದು ಒಡಿಪೊಡುಂತಿನಯನು ಕನಕನೊಂಜಿ ಭಕ್ತಿ ಬಲ್ಮೆ ತಿರ್ಗಯಿನಯನು ಮಧ್ವ ಗುರುಕುಳಿನ ತಪಸ್ಸು ಗೊಲಿದು ಒಡಿಪೊಡುಂತಿನಯನು ಕನಕನೊಂಜಿ ಭಕ್ತಿ ಬಲ್ಮೆ ತಿರ್ಗಯಿನಯನು ಕನಕನೊಂಜಿ ಭಕ್ತಿ ಬಲ್ಮೆ ತಿರ್ಗಯಿನಯನು ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ பத்து மந்தே ஒட்டு சேர்ந்து அர்த்தி பெருத்திடொர்மே பர்ப மல்த்து லோகோ கெட்டே மல்புலந்து நட்டுது பத்து மந்தே ஒட்டு சேர்ந்து அர்த்தி பெருத்திடொர்மே பர்ப மல்த்து லோகோ கெட்டே மல்புலந்து நட்டுது பர்ப மல்த்து லோகோ கெட்டே மல்புலந்து நட்டுது சுகித்து நலிபுக நம நலித்து சுகிபுக ಸುಗಿತು ನಲಿಪುಗ ನಮ ನಲಿತು ಸುಗಿಪುಗ
ಚೌತಿದ ಪೂಜೆಗೆ ಬರುವಾರ ಭಕ್ತೇರು ಮಾತಾ ಗಣಪತಿನ ಪೂಜೆಗೆ ಬರುವಾರ ಚೌತಿದ ಪೂಜೆಗೆ ಬರುವಾರ ಭಕ್ತೇರು ಮಾತಾ ಗಣಪತಿನ ಪೂಜೆಗೆ ಬರುವಾರ ಎಲಿತಾ ಮಿತ್ ಕುಲ್ಲೊಂದು ಪೂರಿಡಿಕ ಸುತ್ತೊಂದು ಎಲಿತಾ ಮಿತ್ ಕುಲ್ಲೊಂದು ಪೂರಿಡಿಕ ಸುತ್ತೊಂದು ಭಾದ್ರಪದ ಚೌತಿದಾನಿ ಪೂಜೆ ಪಡೆವೆರೆಗೆ ನಿಗುಲು ಚೌತಿದ ಪೂಜೆಗೆ ಬರುವಾರ ಚೌತಿದ ಪೂಜೆಗೆ ಬರುವಾರ ಭಕ್ತೇರು ಮಾತಾ ಗಣಪತಿನ ಪೂಜೆಗೆ ಬರುವಾರ ಕಳಪಿನ ಗಣಪತಿ ವಿದ್ಯಾವಾರಿಧಿ ಬೆನಕ ವಿಘ್ನ ಕಳಪಿನ ಗಣಪತಿ ವಿದ್ಯಾವಾರಿಧಿ ಬೆನಕ ಅಪ್ಪಕ ಜಾಯ ಪೇರಿದ ಪಾಯಸ ಅರ್ಪಣೆ ಮಲ್ಪರ ನಿಕುಲು ಚೌತಿದ ಪೂಜೆಗೆ ಬರ್ಪಾರ ಚೌತಿದ ಪೂಜೆಗೆ ಬರುವಾರ ಭಕ್ತೇರು ಮಾತಾ ಗಣಪತಿನ ಪೂಜೆಗೆ ಬರುವಾರ ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ कच्चूट उपवीत धरिप मारुत कामादि वर्ग रहिता कामादि वर्ग रहिता व्योमादि सर्वव्यापुत सतत निर्भीत रामचंद्रन निज दूत रामचंद्रन निज दूत ಯಾಮ ಯಮಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಣಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲ
ಗೆಜ್ಜೆಲಿ ನಲಿಯುತ್ತ ತೋಳನ್ನಾಡೈ ನಿಲುವಿಗೆ ನಿಲುಕದೆ ಹೊರಳ ತಂದಿಟ್ಟ ತೋಳನ್ನಾಡೈ ನಿಲುವಿಗೆ ನಿಲುಕದೆ ಹೊರಳ ತಂದಿಟ್ಟ ತೋಳನ್ನಾಡೈ ಸ್ವಾಮಿ ಚೆಲುವ ಮಕ್ಕಳ ಮುದ್ದು ಮಾಣಿಕವೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಮಂಜೇಶ್ವರ ಇದರ 44ರ ಮಂಜೇಶ್ವರ ಗಣೇಶೋತ್ಸವದ ಈ ಒಂದು ಪುಣ್ಯ ಪರ್ವ ಕಾಲದಲ್ಲಿ ಶ್ರೀ ಮಹಾಗಣಪತಿ ದೇವರ ಸನ್ನಿಧಿಯಲ್ಲಿ ರಕ್ತೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಇದುವರೆಗೆ ಕುಣಿತ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟಂಥ ವಸುಂಧರ ಕುಣಿತ ಭಜನಾ ತಂಡ ಮಂಜೇಶ್ವರ. ಯಾಕಂದರೆ ದಾಸರು ಹೇಳಿದ್ದಾರೆ, ಮಲಗಿ ಪರಮಾಧಾರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ. ಯಾಕಂದರೆ ನಾವು ಯಾವಾಗ ಕುಣಿದು ಭಜನೆ ಇಡ್ತೇವೆ ಆಗ ನಮ್ಮಲ್ಲಿ ದೇವರು ನಮ್ಮ ಆತ್ಮದಲ್ಲಿ ಅವ ಸ್ಥಿರವಾಗಿರ್ತಾನೆ. ಪುರಂದರಸರು ಹೇಳಿದಾಗೆ ಪುರಂದರ ವಿಠಲನು, ಯಾಕಂದರೆ ಹನುಮಂತ ಅವರು ಕುಣಿದು ರಾಮನನ್ನು ಸ್ತುತಿಸಿದ ಕಾರಣ ರಾಮನ ಹನುಮಂತನ ಎದೆಯಲ್ಲಿ ಸೀತಾರಾಮರು ಅಲ್ಲಿ ನೆಲೆ ನಿಂತಿದ್ದಾರೆ. ಅದೇ ರೀತಿಯಲ್ಲಿ ಈ ಸಣ್ಣ ಮಕ್ಕಳಿಗೆ ಇಂಥ ಒಂದು ಒಳ್ಳೆ ಸಂಸ್ಕಾರ ಭರಿತವಾದಂಥ ಭಜನೆಯನ್ನು ಕಲಿಸಿದಂಥ ಇದರೆಲ್ಲ ಮಾತಾಜಿಯವರಿಗೂ ವಸುಂಧರ ಕುಣಿತ ತಂಡದ ಎಲ್ಲ ಮಕ್ಕಳಿಗೂ ಪುತ್ರಾಣಿಗಳಿಗೂ ಕೂಡ ನಮ್ಮ ಗಣೇಶೋತ್ಸವ ಸಮಿತಿಯ ಪರವಾಗಿ ಗೌರವಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ನಿಮ್ಮ ಜೀವನವು ನಿಮಗೆಲ್ಲರಿಗೂ ದೇವರೊಳ್ಳೆ ವಿದ್ಯೆ, ಬುದ್ಧಿ, ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ಅರಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಅದರ ಮುಖ್ಯಸ್ಥರು ವೇದಿಕೆಗೆ ಬರಬೇಕು. ಅವರಿಗೆ ನಮ್ಮ ಗಣೇಶೋತ್ಸವ ಸಮಿತಿ ವತಿಯಿಂದ ನಮ್ಮ ಅಧ್ಯಕ್ಷರು ಹಾಗೂ ಸಲಹೆಗಾರರು ಎಲ್ಲರೂ ಬರಬೇಕು. ಪರಿಸರದಲ್ಲಿ ಇದ್ದಂಥ ನಮ್ಮ ಗಣೇಶ ಸಮಿತಿ ಹಿರಿಯರು ಬಂದು ಅವರಿಗೆ ಒಂದು ಗೌರವದ ಶಾಲನ್ನು ಒದಗಿಸಿ ಸ್ಮರಣಿಕೆ ನೀಡಬೇಕೆಂದುಕೊಳ್ಳುತ್ತಿದ್ದೆ. ಅದೇ ರೀತಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಗಾಣಿಂಜಾಲಿದ್ದಾರೆ. ನಮ್ಮ ಪದ್ಮನಾಭ ಕಡಪರ ಅಯ್ಯಪ್ಪ ಕ್ಷೇತ್ರ ಅಧ್ಯಕ್ಷರು ಹಾಗೂ ಗಣೇಶೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರು ಶೇಷಪ್ಪಣ್ಣ ಇದ್ದಾರೆ. ಹಿರಿಯರು ಬಂದು ಆ ಒಂದು ಇಷ್ಟು ಮಕ್ಕಳನ್ನು ಒಂದು ವ್ಯವಸ್ಥಿತವಾಗಿ ಭಜನೆಯನ್ನು ಕಲಿಸಿ ಅವರಿಗೆ ಆ ಕುಣಿತದ ತರಬೇತಿ ನೀಡಿದಂಥ ಅವರನ್ನು ಎಲ್ಲ ಭಗವದ್ಭಕ್ತರ ಸಮ್ಮುಖದಲ್ಲಿ ನಾವು ಗೌರವಿಸುವುದು ಅದು ನಮ್ಮ ಕರ್ತವ್ಯ. ದಯವಿಟ್ಟು ಹಿರಿಯರೆಲ್ಲರೂ ಈ ರಕ್ತೇಶ್ವರಿ ದೇವಿಯ ಎದುರಿನಲ್ಲಿರುವ ಅಂಗಣದಲ್ಲಿ ಬಂದು ಸಭಾಂಗಣದಲ್ಲಿ ಅವರನ್ನು ಗೌರವಿಸಬೇಕಾಗಿ ನಮ್ಮೆಲ್ಲ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೆ.
ನೋಡಿ ಎಲ್ಲರೂ ಕೂಡ ಒಂದು ಇಲ್ಲಿರುವವರಲ್ಲಿ ವ್ಯವಸ್ಥಿತವಾಗಿ ಛಾಯರ ನಡಿಗೆ ಮಾತೃ ಸಂಗಮ ನಡೀಲಿದೆ. ಮಾತೆಯರ ಒಂದು ಸಂಗಮ ಈ ಕಾರ್ಯಕ್ರಮದಲ್ಲಿ, ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಮಾತೆಯರಿಯನ್ನು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಎಲ್ಲರೂ ಕೂಡ ವೇದಿಕೆಗೆ ಮುಖ ಮಾಡಿ ಕೂತ್ಕೊಳ್ಳಿ. ಮಾತೃ ಸಂಘದ ನಂತರ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳ ನಡೆಯಲಿದೆ. ಅದೇ ರೀತಿಯಲ್ಲಿ ಅನ್ನ ಪ್ರಸಾದ ವಿತರಣೆ ಕೂಡ ನಡೆಯಲಿದೆ. ಎಲ್ಲರೂ ಕೂಡ ಮುಂದೆ ನಡೆಯುವಂಥ ಈ 44ನೇ ಸಾರ್ವಜನಿಕ ಗಣೇಶೋತ್ಸವದ ಮೊದಲ ದಿವಸದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಮಹಾಗಣಪತಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ನೆನೆಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಗಣೇಶೋತ್ಸವಕ್ಕೆ ಧನ ಸಹಾಯವನ್ನು ನೀಡುವವರು, ಸೇವೆಯನ್ನು ಮಾಡಿಸುವವರು ಎದುರಿನಲ್ಲಿ ನಮ್ಮ ಸೇವಾ ಕಚೇರಿ ಇದೆ, ಸೇವಾ ಕೌಂಟರ್ ಇದೆ. ಅಲ್ಲಿ ನಮ್ಮ ಸೇವೆಯನ್ನು ಮಾಡಿಸಿ ಮಹಾಗಣಪತಿ ದೇವರ ಸನ್ನಿಧಿಯಲ್ಲಿ ಸೇವಾ ಪ್ರಸಾದವನ್ನು ಪಡ್ಕೊಳ್ಳಬೇಕೆಂದುಕೊಳ್ಳುತ್ತಿದ್ದೇವೆ. ಅನ್ನದಾನ ಸೇವೆ ಇದೆ, ಸರ್ವ ಸೇವೆ ಇದೆ, ಮಹಾಗಣ ಸೇವೆ ಇದೆ. ಅದೇ ರೀತಿಯಲ್ಲಿ ರಂಗಪೂಜಾ ಸೇವೆಗಳು, ಅಪ್ಪ ನೈವೇದ್ಯ, ಕರ್ಪೂರ ಈ ಥರ ಸೇವೆಗಳಿದೆ. ದಯವಿಟ್ಟು ಬಂದಂಥ ಎಲ್ಲ ಭಗವದ್ಭಕ್ತರು ಕೂಡ
ರ ನೋ
ಮಾತೃ ಸಂಗಮ ಕಾರ್ಯಕ್ರಮ ವೇದಿಕೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ. ಶ್ರೀ ಗುರುಭ್ಯೋ ನಮಃ. ಸರ್ವ ವಿಘ್ನ ವಿನಾಶಕನಾದ ಶ್ರೀ ಮಹಾಗಣಪತಿಗೆ ಭಕ್ತಿಯಿಂದ ನಮಿಸುತ್ತಾ, ಸ್ಥಳ ಸಾನ್ನಿಧ್ಯಗಳಿಗೆ ಮತ್ತು ಸಹಪರಿವಾರ ದೈವ ದೇವರುಗಳಿಗೆ ವಂದಿಸುತ್ತಾ, ಗುರು ಹಿರಿಯರ ಆಶೀರ್ವಾದ ಬೇಡುತ್ತಾ, 44ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ಆಯೋಜಿಸಲಾಗಿರುವ ಮಾತೆಯರ ಸಮಾವೇಶ ಮಾತೃ ಸಂಗಮ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ ಶ್ರೀಮತಿ ನಂದಿನಿ ತುಕಾರಾಮ್ ರವರು. भूतगणादिसेवितं कपितजम्बो फलसारभक्षितम् उमासुदं शोकविनाशकारणं नमामि विघ्नेश्वर पादपङ्कजम्. जय जय गणपति गणगणे अधिपति नीडु नि सन्मति ಬೆನಕನೆ ನವಶಕ್ತಿ ವಿನಾಯಕನೇ ನಮೋ ನಮಗ ವಿಘ್ನ ಕಳಬ ವರ ಕೊಡುವ ಪಾರ್ವತಿ ತನಯನ ಪಾದವ ಸೇವಿಸಿ ಮಂಜುಳು ಮರೆಯುವುದು ಕಷ್ಟಗಳು. ಪಾರ್ವತಿ ತನಯನ ಪಾದವ ಸೇವಿಸಿ ಮಂಜುಳು ಮರೆಯುವುದು ಕಷ್ಟಗಳು. ಮೂಷಿಕ ವಾಹನನ ಮನದಲ್ಲಿ ಸ್ಮರಿಸಲು ಮುಗಿಯದು ಸುಲಭದಿ ಕಳಸಗಳು. ಮೂಷಿಕ ವಾಹನನ ಮನದಲ್ಲಿ ಸ್ಮರಿಸಲು ಮುಗಿಯದು ಸುಲಭದಿ ಕಳಸಗಳು. ಜ್ಞಾನಪ್ರದ ಸಿದ್ಧಿಯೋಗಪ್ರದ ವಿಘ್ನೇಶನೆ ಎಂದಿಗೂ ನೀ ವರದ. ಜ್ಞಾನಪ್ರದ ಸಿದ್ಧಿಯೋಗಪ್ರದ ವಿಘ್ನೇಶನೆ ಎಂದಿಗೂ ನೀ ವರದ. ಜಯ ಜಯ ಗಣಪತಿ ಗಣಗಳೇ ಅಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವಶಕ್ತಿ ವಿನಾಯಕನೇ ನಮೋ ನಮಗ ವಿಘ್ನ ಕಳಬ ವರ ಕೊಡುವ. ಪ್ರಾರ್ಥನಾ ಕಾರ್ಯಕ್ರಮವನ್ನು ನಿರ್ವಹಿಸಿದ ಶ್ರೀಮತಿ ನಂದಿನಿ ತುಕಾರಾಮ್ ರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳನ್ನು ಔಪಚಾರಿಕವಾಗಿ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸ್ವಾಗತ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ ಶ್ರೀಮತಿ ಅನುಪಮಾ ನವೀನ್ರಾಜ್ ರವರು. ಶ್ರೀ ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ, ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ರಕ್ತೇಶ್ವರನ್ನು ವಂದಿಸುತ್ತಾ 44ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಮೊದಲ ದಿನ ಇಂದು. ಮಂಜೇಶ್ವರ ಗಣೇಶೋತ್ಸವವು ಕಳೆದ 43 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಇಂದು
ಮಾತೆಯರ ಸಮಾವೇಶ, ಮಾತೃ ಸಂಗಮ ವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಮಹಿಳೆಯರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ. ಈ ಮಾತೃ ಸಂಗಮದಲ್ಲಿ ಇಂದು ನಮಗೆ ಆಶೀರ್ವಚನ ನೀಡಲಿರುವ ಸಾಧ್ವಿ ಮಾತಾನಂದಮಾಯಿಯವರು ಅನಿವಾರ್ಯ ಕಾರಣಗಳಿಂದ ಬರಲು ಸಾಧ್ಯವಾಗಲಿಲ್ಲ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಅಯ್ಯಪ್ಪ ಸೇವಾ ಮಾತೃ ಸಮಿತಿಯ ಅಧ್ಯಕ್ಷರಾದ ರಜನಿ ಶ್ರೀಧರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ರಜನಿ ಶ್ರೀಧರ್ ಅವರಿಗೆ ಶ್ರೀಮತಿ ಆಶಲತಾ ಸದಾಶಿವರವರು ಶಾಲು ಹೊದಿಸಿ ಶ್ರೀಮತಿ ಜಯಂತಿ ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಮುಖ್ಯ ಅತಿಥಿಗಳಾದ ಹಿಂದೂ ಮಹಿಳಾ ಐಕ್ಯವೇದಿ ಕಾಸರಗೋಡು ಅಕ್ಷತಾ ಮನೋಜ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಅಕ್ಷತಾ ಮನೋಜ್ ರವರಿಗೆ ಶ್ರೀಮತಿ ಜಯಲಕ್ಷ್ಮಿ ಕೃಷ್ಣಾಜಿ ರವರು ಶಾಲು ಹೊದಿಸಿ ಶ್ರೀಮತಿ ವೀಣಾ ಚಂದ್ರಹಾಸ್ ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಮಂಗಳೂರಿನ ಸರಸ್ವತಿ ಲಯನ್ಸ್ ಕ್ಲಬ್ ಅಧ್ಯಕ್ಷ, ಬಿಜೆಪಿ ಉತ್ತರ ವಲಯ ಉಪಾಧ್ಯಕ್ಷರು, ಸಮಾಜ ಸೇವಕರು ಆದಂತಹ ಚಂದ್ರಿಕಾ ಪ್ರಭಾಕರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಚಂದ್ರಿಕಾ ಪ್ರಭಾಕರ್ ರವರಿಗೆ ಶ್ರೀಮತಿ ಮಂಜು ರಾಜೇಂದ್ರ ರವರು ಶಾಲು ಹೊದಿಸಿ ಶ್ರೀಮತಿ ಸುಜಾತಾ ಸೀತಾರಾಮ್ ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಖನಿಲಾ ಶ್ರೀ ಭಗವತಿ ಕ್ಷೇತ್ರ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಮೋತಿ ಕಿರಣ್ ಉಪೇಂದ್ರ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಮೋತಿ ಕಿರಣ್ ರವರಿಗೆ ಶ್ರೀಮತಿ ಸಂಧ್ಯಾ ಗಿರೀಶ್ ರವರು ಶಾಲು ಹೊದಿಸಿ ಶ್ರೀಮತಿ ಮಿನಿ ಮೋಲ್ಡ್ ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀನಿವಾಸ್ ಕಾಲೇಜ್ ಮಂಗಳೂರು ಇವರ ಉಪನ್ಯಾಸಕಿ ಶ್ರೀಮತಿ ಕಾವ್ಯ ರಾಕೇಶರನ್ನು ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಕಾವ್ಯ ರಾಕೇಶ್ ಶೆಟ್ಟಿರವರನ್ನು ಶ್ರೀಮತಿ ಕಮಲಾಕ್ಷಿ ಶಶಿಧರ್ ರವರು ಶಾಲು ಹೊದಿಸಿ ಸ್ಮಿತಾ ಹರೀಶ್ ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ನವ್ಯ ಯಾದವ್ ಖನಿಲಾ ಶ್ರೀ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ನವ್ಯ ರವರನ್ನು ಶ್ರೀಮತಿ ಮಿನಿಮೋಳ್ ರವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಕ್ಷೇತ್ರಕ್ಕೆ ಆಗಮಿಸಿದ ಎಲ್ಲ ಭಗವತ್ ಭಕ್ತರಿಗೂ ಮಾಧ್ಯಮ ವರ್ಗದವರಿಗೂ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತಿಸುತ್ತಿದ್ದೇನೆ ಹಾಗೂ ನನ್ನ ಸ್ವಾಗತ ಭಾಷಣವನ್ನು ವಿರಾಮ ಹಾಕುತ್ತಿದ್ದೇನೆ. ಸ್ವಾಗತ ಕಾರ್ಯಕ್ರಮವನ್ನು ನಿರ್ವಹಿಸಿದ ಶ್ರೀಮತಿ ಅನುಪಮಾ ನವೀನ್ ರಾಜ್ ರವರಿಗೆ ಧನ್ಯವಾದಗಳು. ಇದೀಗ
ಅಜ್ಞಾನವೆಂಬ ಕತ್ತಲೆಯಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ಬರುವ ಕಾರ್ಯಕ್ರಮ ದೀಪ ಪ್ರಜ್ವಲನದೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ದೀಪ ಪ್ರಜ್ವಲನೆ. ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಸಮಾರಂಭದ ಧಾರ್ಮಿಕ ಉಪನ್ಯಾಸಗೈಯಲಿರುವ ಶ್ರೀಮತಿ ನ್ಯಾಯವಾದಿ ಅಕ್ಷತಾ ಮನೋಜ್ ರವರಿಂದ ಮಾತೃವಾಣಿ ಉಪನ್ಯಾಸ ಕಾರ್ಯಕ್ರಮ. ಶ್ರೀ ಮಹಾಗಣಪತಿಯನ್ನು ಮನಸ ಸ್ಮರಿಸುತ್ತಾ ಈ ಸ್ಥಳದಲ್ಲಿ ನೆಲೆಸಿರುವಂತಹ ಎಲ್ಲ ದೇವರುಗಳನ್ನು ಮನಸ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಧ್ಯಕ್ಷರು ಶ್ರೀಮತಿ ರಜನಿ ಶ್ರೀಧರ್ ಅಯ್ಯಪ್ಪ ಸೇವಾ ಮಾತೃ ಸಮಿತಿ, ಹಾಗೆಯೇ ಮುಖ್ಯ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಇವರೆಲ್ಲರನ್ನು ಗೌರವಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾತೆಯರನ್ನು, ಮಹನೀಯರನ್ನು, ಮಕ್ಕಳನ್ನು ಎಲ್ಲರಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಮೊದಲನೇದಾಗಿ ಎಲ್ಲರಿಗೂ ಕಾರ್ಯಕ್ರಮದ ಗಣೇಶೋತ್ಸವ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲಕ್ಕೂ ಮೊದಲದಾಗಿ ಈ ಒಂದು ಮಾತೃ ಸಂಗಮ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದಂತಹ ಕಾರ್ಯಕ್ರಮದ ಸಂಘಟಕರಿಗೆ ಧನ್ಯವಾದಗಳನ್ನು, ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಆಗಬೇಕು ಅಂತಾದರೆ ಅಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಅಂತ ಹೇಳುವುದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋ ಒಂದು ಪ್ರದೇಶ ಇದು ಅಂತೇಳಿ ನನಗೆ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ದೇವತಾ ಅಂತ ಹೇಳುವಂತಹ ಒಂದು ಮಾತನ್ನು ಎಲ್ಲರೂ ಕೇಳಿರ್ಬೋದು. ಎಲ್ಲಿ ಮಾತೆಯರನ್ನು ಪೂಜಿಸಲ್ಪಡ್ತದೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳುವಂಥದ್ದು. ಬರೇ ಕಾರ್ಯಕ್ರಮ ಆಗಿ ಹೋಗಬಾರ್ದು. ಈ ಕಾರ್ಯಕ್ರಮಕ್ಕೆ ಬಂದಂಥ ಜನ ಏನಾದರೂ ತಿಳ್ಕೊಂಡು ಈ ಕಾರ್ಯಕ್ರಮದ ಮಹತ್ವವನ್ನು ಅರಿತುಕೊಂಡು ನಾಳೆ ದಿನ ಈ ಕಾರ್ಯಕ್ರಮದಿಂದ ಏನಾದರೂ ಪ್ರಯೋಜನ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ
ಈ ಮಾತೃ ಸಂಗಮವನ್ನು ಇಲ್ಲಿ ಏರ್ಪಡಿಸಲಾಗಿದೆ ಅಂತ ಹೇಳುವಂತಹ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಇಲ್ಲಿ ನೆಲೆಸಿರತಕ್ಕಂತಹ ಜನರಲ್ಲಿ ಹೆಚ್ಚಿನವರು ಮಾತೆಯರೇ ಕಾಣ್ತಾ ಇದ್ದಾರೆ. ಅದು ಮೊದಲನೇ ದಿವಸ, ಈ ಕಾರ್ಯಕ್ರಮದ ಮೊದಲನೇ ದಿವಸ ನಮಗೆ ಮಾತೆಯರಿಗೆ ಬೇಕಾಗಿ ಇವರು ಮೀಸಲಿಟ್ಟಿದ್ದಾರೆ. ಈ ಊರಿನ ಜನರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ, ಎಷ್ಟು ಒಳ್ಳೆಯ ಅಭಿಮಾನ ಇದೆ ಅಂತ ಹೇಳುವಂಥದ್ದು ನಮಗೆ ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳುವಂಥ ಮಾತಿದೆ. ಜನನಿ ಜನ್ಮ ಕೊಟ್ಟ ತಾಯಿ ಮತ್ತು ನಮ್ಮ ಜನ್ಮ ಭೂಮಿ ಅಂತ ಹೇಳುವಂಥದ್ದು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ. ಈ ಎಲ್ಲ ವಿಷಯಗಳಿಗೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಸೇರಿರ್ತಕ್ಕಂತಹ ಜನರಲ್ಲಿ ಬಹಳಷ್ಟು ಜನರು ವಿದ್ಯಾವಂತರೇ ಆಗಿರ್ತಾರೆ. ಆದರೂ ಕೂಡ ಇವತ್ತು ಯಾಕೆ ಈ ರೀತಿಯ ಮಾತೃ ಸಂಗಮ ಅಂತ ಹೇಳುವಂಥ ಕಾರ್ಯಕ್ರಮಗಳ ಮೂಲಕ ನಮ್ಮನ್ನೆಲ್ಲರನ್ನು ಇಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದರೆ, ವಿದ್ಯೆ ಮಾತ್ರ ನಮ್ಮಲ್ಲಿ ಬೆಳೀತಾ ಇದೆ ಹೊರತು ನಮ್ಮಲ್ಲಿನ ಧಾರ್ಮಿಕ ಭಂಡಾರಗಳು ಕಡಿಮೆ ಆಗ್ತಾ ಇದೆ, ಧಾರ್ಮಿಕ ಒಲವು ಶೂನ್ಯ ಆಗ್ತಾ ಹೋಗ್ತಾ ಇದೆ ಅಂತ ಹೇಳುವಂಥ ವಿಚಾರದಿಂದ ನಮ್ಮೆಲ್ಲರನ್ನು ಇಲ್ಲಿ ಒಗ್ಗೂಡಿಸ್ತಾರೆ. ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ, ಹಿಂದೂ ಧರ್ಮದ ಆಚರಣೆಯಲ್ಲಿ ಒಂದು ಈ ಗಣೇಶ ಚತುರ್ಥಿ ಚೌತಿ ಹಬ್ಬವನ್ನು ಆಚರಿಸುವಂಥದ್ದು. ಈ ಚೌತಿ ಹಬ್ಬದ ಆಚರಣೆಯ ಮೂಲಕ ನಮ್ಮ ಒಂದೊಂದು ಸಂಸ್ಕಾರಗಳನ್ನು, ನಮ್ಮ ಒಂದೊಂದು ಆಚಾರಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಿಕ್ಕೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಮತ್ತೆ ಮತ್ತೆ ನಮ್ಮಲ್ಲಿ ಅರಿವು ಮೂಡಿಸ್ಲಿಕ್ಕೋಸ್ಕರ ಇವತ್ತು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಬೇಕಾದಂಥದ್ದು ತುಂಬ ಅನಿವಾರ್ಯವಾಗಿ ಕಾಣ್ತಾ ಇದೆ. ವಿದೇಶದ ಹೆಣ್ಣು ಮಕ್ಕಳು ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇಷ್ಟಪಟ್ಟು, ನಮ್ಮ ಭಾರತದ ಹುಡುಗರನ್ನು ಇಷ್ಟಪಟ್ಟು ನಮ್ಮ ದೇಶದ ಸಂಸ್ಕೃತಿಯ ಪ್ರಕಾರ, ಹಿಂದೂ ಧರ್ಮದ ಆಚಾರದ ಪ್ರಕಾರ ಸೀರೆಯನ್ನು ತೊಟ್ಟು, ಬಳೆಗಳನ್ನು ಇಟ್ಟುಕೊಂಡು, ಸಪ್ತಪದಿಯನ್ನು ತುಳ್ಕೊಂಡು ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ನಿಜವಾಗ್ಲೂ ಆಲೋಚನೆ ಮಾಡಬೇಕು, ನಮ್ಮ ಮನೆ ಹೆಣ್ಣು ಮಕ್ಕಳು ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ನಾವು ಮಾತೆಯರು ನಮ್ಮಿಂದ ನಾವು ಬೀದಿ ಪಾಲು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾದಂಥದ್ದು ತುಂಬ ಅಗತ್ಯ ಆಗಿದೆ. ಇವತ್ತು ಸಮಾಜದಲ್ಲಿ ಆಗುವಂತಹ ಬಹಳಷ್ಟು ಅನಾಹುತಗಳಿಗೆ, ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದುರಂತಗಳಿಗೆ ಇವತ್ತು ನಾವು ಮಾತೆಯರು ಸಾಕ್ಷಿ. ಮಾತೆಯರಿಂದ ನಮ್ಮಿಂದಾಗಿ ಈ ರೀತಿಯ ಅನಾಹುತಗಳು ಆಗ್ತಾ ಇದೆ. ನಾವು ಆಗುವಂತಹ ಅವಘಡಗಳಲ್ಲಿ 50% ಅವಘಡಗಳು ನಮ್ಮಿಂದಾಗಿ ಆಗ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ನಿಜವಾಗ್ಲೂ ಬೇಸರ ಆಗ್ತದೆ. ಯಾಕಂದರೆ ನಮ್ಮ ಮನೆ ಹೆಣ್ಣು ಮಗಳು ಹೇಗೆ ಬೆಳಿಬೇಕು ಹೇಳುವುದನ್ನು ನಾವಿವತ್ತು ಮರೆತು ಬಿಡ್ತಾ ಇದ್ದೇವೆ. ಎಲ್ಲ ಉದ್ದೇಶಗಳನ್ನು ಮನದಲ್ಲಿ ಇಟ್ಟುಕೊಂಡು ಸಂಘಟಕರು ಇಷ್ಟೊಳ್ಳೆಯ ಕಾರ್ಯಕ್ರಮಗಳನ್ನು ಇವತ್ತು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ನಮಗೆ ಈ ರೀತಿಯ ಕಾರ್ಯಕ್ರಮದ ಮೂಲಕ ಅರಿವನ್ನು ಮೂಡಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವುದು ತುಂಬ ತುಂಬ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ನನಗೊಂದು ವಿಷಯ ನೆನಪಿಗೆ ಬರ್ತಾ ಇರುವುದು ಏನಂದರೆ, ಇತ್ತೀಚೆಗೆ ನಮ್ಮ ಮಂಗಳೂರಿನ ಒಂದು ಕಾನ್ವೆಂಟ್ ಶಾಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ದೇವರುಗಳ ಬಗ್ಗೆ ಒಂದು ಶಿಕ್ಷಕಿ ನಮ್ಮ ದೇವರನ್ನು ಅವಹೇಳನೆ ಮಾಡಿದಂಥ ವಿಷಯ ನನಗೆ ನೆನಪು ಬರ್ತಾ ಇದೆ. ನಮ್ಮ ಹಿಂದೂ ಧರ್ಮದ ಮಕ್ಕಳು ಇನ್ನೊಂದು ಧರ್ಮದ ಕೆಳಗಡೆ ನಡೀತಾ ಇರುವ ಒಂದು ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಸೇರಿಸಬೇಕಾದಂಥ ಅಗತ್ಯ ಆದರೂ ಏನಿದೆ ಅಂತ ಹೇಳುವಂಥದ್ದು ನಾವು ಆಲೋಚನೆ ಮಾಡಬೇಕಾಗಿ ಬರ್ತದೆ. ನಮಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರಯುತವಾದ ಶಿಕ್ಷಣವನ್ನು ಇವತ್ತು ನಾವು ಕೊಡಬೇಕಾಗ್ತದೆ, ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಾವು ಆಯ್ಕೆ ಮಾಡುವಂಥ ಶಾಲೆ ಬಹಳ ಮುಖ್ಯವಾದ್ದಾಗಿರ್ತದೆ. ಇವತ್ತು ಪ್ರತಿಯೊಬ್ಬ ತಂದೆ ತಾಯಿಗೆ ಮನೆಯಲ್ಲಿ ಕೂತ್ಕೊಂಡು ತಮ್ಮ ಮಕ್ಕಳಿಗೆ ಬೇಕಾದಂತಹ ಮೋರಲ್ ಎಜುಕೇಶನ್ ಅನ್ನು ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ಬೇಕಾಗಿ ನಾವು ಆಯ್ಕೆ ಮಾಡುವಂಥ ಶಾಲೆಯನ್ನು ನಾವು ಮೋರಲ್ ಎಜುಕೇಶನ್ ಎಲ್ಲಿ ಸಿಗ್ತದೆ ಅಂಥ ಶಾಲೆಗಳಿಗೆ ಕಳಿಸಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ವಿಜ್ಞಾಪನೆ ನಿಮ್ಮ ಮುಂದೆ. ಯಾಕಂದರೆ ಇವತ್ತು ನಮ್ಮ ದೇವರನ್ನು ಅವಹೇಳನೆ ಮಾಡಲಿಕ್ಕೆ ಕಾರಣ ಯಾರು? ನಾವೇ. ನಮ್ಮಿಂದನೇ ನಮ್ಮ ದೇವರ ಅವಹೇಳನೆ ಆಗ್ತಾ ಇದೆ ಅಂದರೆ ಬಹಳ ನಾಚಿಕೆ, ನಮ್ಮ ಹಿಂದೂ ಸಮಾಜಕ್ಕೆ ನಾಚಿಕೆ ಇದು.
ನಮ್ಮ ಶ್ರೀರಾಮನ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು ಅಂತಿದ್ರೆ ಇದಕ್ಕೆ ದಾರಿ ಮಾಡಿಕೊಟ್ಟವರು ನಾವು. ಆದ್ರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮೊದಲಿಗೆ ನನ್ನ ಮಗು ಹೇಗೆ ಬೆಳಿಬೇಕು ಅಂತ ನಾನು ತೀರ್ಮಾನ ಮಾಡಬೇಕು, ನನ್ನ ಮಗು ಯಾವ ಶಾಲೆಗೆ ಹೋಗಬೇಕು ಅಂತ ಹೇಳೋ ವಿಚಾರವನ್ನು ನಾವು ತೀರ್ಮಾನ ಮಾಡೋದು ತುಂಬ ಅಗತ್ಯ ಆಗಿದೆ. ಪಕ್ಕದ ಮನೆಯವನು ಯಾವುದೋ ಒಂದು ದೊಡ್ಡ ಕಾನ್ವೆಂಟ್ ಶಾಲೆ ಕಳಿಸಿದ್ದಾನೆ, ಅಲ್ಲಿ ಇಂಗ್ಲಿಷ್ ಕಲಿಸ್ತಾರೆ, ಅಲ್ಲಿ ಬೇರೆ ಏನೇನೋ ಕಲಿಸ್ತಾರೆ ಅಂತ ಹೇಳೋ ಉದ್ದೇಶದಿಂದ ಮತ್ತೊಬ್ಬರನ್ನು ಅನುಕರಣೆ ಮಾಡದೆ ನಮ್ಮ ಸ್ವಂತಿಕೆಯಿಂದ ನಮ್ಮ ಮಗುವನ್ನು ನಮಗೋಸ್ಕರ, ನಮ್ಮ ಹಿಂದೂ ಸಮಾಜಕ್ಕೋಸ್ಕರ ನಾವು ಬೆಳೆಸಬೇಕಾದಂತೂ ತುಂಬ ಅಗತ್ಯವಾದಂಥ ವಿಚಾರ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ನಾವು ನೋಡ್ಬೋದು, ಸಂಜೆ ಆದರೆ ದೇವರ ನಾಮಸ್ಮರಣೆ ಇಲ್ಲ, ಭಜನೆ ಇಲ್ಲ, ಬದಲಾಗಿ TV ಸೀರಿಯಲ್ ನೋಡಿಕೊಂಡು ಮೊಬೈಲಿಗೆ ಬಲಿ ಹಾಕ್ಕೊಂಡು ಫುಲ್ ಟೈಮ್ ಮೊಬೈಲ್. ಇವತ್ತು ಹುಟ್ಟಿದ ಮಗು ಯಾವಾಗ ಆ ಮಗುವಿಗೆ ಸ್ವಲ್ಪ ಜ್ಞಾನ ಬರ್ತದೋ ಆವಾಗಿಂದ ಮಗುವಿನ ಕೈಯಲ್ಲಿ ಮೊಬೈಲ್, ಈ ಯಾವಾಗ ಸಾಯ್ಲಿಕ್ಕಾಗುವ ಮುದುಕರ ಕೈಯಲ್ಲಿ ಕೂಡ ಇವತ್ತು ಮೊಬೈಲ್, ಬೇರೆ ಏನೂ ಬೇಡ ನಮಗೆ. ಫುಲ್ ಟೈಮ್ ಈ ಮೊಬೈಲ್ ಯೂಸ್ ಮಾಡಿಕೊಂಡು ನಮ್ಮ ಮಕ್ಕಳ ಬಗ್ಗೆ ನಾವು ಆಲೋಚನೆ ಮಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದೇವೆ. ಇವತ್ತು ಸೀರಿಯಲ್ ನೋಡುವ ಗೊಡವೆಯಲ್ಲಿ ನಮ್ಮ ಮಕ್ಕಳನ್ನು ರೂಮಿನೊಳಗೆ ಕೂಡಿ ಹಾಕಿ ಓದಲಿಕ್ಕೆ ಬಿಡ್ತೇವೆ. ಮಗುವಿಗೆ ಮೊಬೈಲ್ ಬೇಕು ಅಂತೇಳಿ ಮೊಬೈಲನ್ನು ತೆಗೆಸಿಕೊಟ್ಟಾಗಿರ್ತದೆ. ಇನ್ನು ಮೊಬೈಲ್ ಹಿಡ್ಕೊಂಡು ಮಗು ಈ ರೂಮಿನ ಒಳಗೆ ಕೂತ್ಕೊಂಡು ಏನು ಮಾಡ್ತದೆ ಅಂತ ಹೇಳೋ ಬಗ್ಗೆ ನಾವು ಚಿಂತೆ ಮಾಡಿರುವುದಿಲ್ಲ. ಈ ರೂಮಿನೊಳಗೆ ಕೂತಂತ ಮಗು ಯಾರ್ದೋ ಜೊತೆ ಚಾಟ್ ಮಾಡ್ತದೆ, ಯಾರ್ದೋ ಜೊತೆ ಯಾವುದೋ ಒಂದು ಅನ್ಯ ಧರ್ಮದವನ ಸಂಬಂಧವನ್ನು ಬೆಳೆಸ್ಕೊಂಡಿರ್ತದೆ. ಕೊನೆಗೊಂದು ದಿವಸ ಆ ಮಗು ಬೇರೆ ಅನ್ಯ ಧರ್ಮದವನ ಜೊತೆ ಹೋದ ನಂತರ ನಾವು ಅರಿವಿಗೆ ಬರ್ತೇವೆ, ನಮಗೆ ಜ್ಞಾನ ಬರ್ತದೆ. ಅಷ್ಟೊತ್ತಿಗೆ ನಾವು ಓಡಿ ಹೋಗಿ ಪಕ್ಕದವ್ರ ಜೊತೆ ಹೇಳ್ತೇವೆ, ಅವ್ರ ಹತ್ರ ಹೇಳ್ತೇವೆ, ಇವ್ರ ಹತ್ರ ಹೇಳ್ತೇವೆ. ಏನು ಮಾಡಲಿಕ್ಕೆ ಸಾಧ್ಯ? ನಾವು ನಮ್ಮ ಮಕ್ಕಳನ್ನು ನಮ್ಮಿಂದ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಗುವನ್ನು ಹೇಗೆ ಬೆಳೆಸಬೇಕು ಅಂತ ನನಗೆ ಗೊತ್ತಿಲ್ಲ ಅಂದಮೇಲೆ ಇನ್ನು ನಮ್ಮ ಧರ್ಮದ ಬಗ್ಗೆ ನಮ್ಮ ಮಗುವಿಗೆ ಹೇಳಿಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಯಾವನೋ ಒಂದು ಧರ್ಮದವನು ಬಂದು ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳ್ತಾನೆ, ಅದು ಸರಿ ಅಂತ ಅನ್ನಿಸ್ತದೆ ಆ ಮಗುವಿಗೆ. ಆಗ ಆ ಮಗು ಅನ್ಯ ಧರ್ಮದವನ ಜೊತೆ ಹೋಗಲಿಕ್ಕೆ ಕಾರಣವಾಗ್ತದೆ. ಇತ್ತೀಚೆಗೆ ನಮ್ಮ ಇದೇ ಹೊಸಂಗಡಿಯಲ್ಲಿ ನಡೆದಂತಹ ಘಟನೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇಶಾ ಹೋಗಿ ಆಯಿಷಾ ಆಗಿರುವಂಥದ್ದು. ಯಾವುದೋ ಒಂದು ನಮ್ಮ ಸಂಸ್ಕಾರದ ಒಂದು ಹುಡುಗಿ ಮುಸಲ್ಮಾನ ಸಂಸ್ಕಾರದ ಒಂದು ಹುಡುಗನ ಜೊತೆ ಪ್ರೀತಿ ಅಂತ ಹೇಳುವ ನಾಟಕಕ್ಕೆ ಬಿದ್ದು ಅವನ ಈ ಮೋಸದ ಬಲೆಯಲ್ಲಿ ಅವನನ್ನು ನಂಬಿಕೊಂಡು ನಮ್ಮ ಆಯಿಷಾ ಆಗಿ ಹೋಗಿದ್ದಾಳೆ ಅಂದರೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳುವಂಥದ್ದು ನಾವಿವತ್ತು ಗಾಢವಾಗಿ ಚಿಂತೆ ಮಾಡಬೇಕಾಗ್ತದೆ. ಇವತ್ತು ಆ ಮಗು ಹೋದ್ಲು, ನಾಳೆ ನಮ್ಮ ಮನೆ ಮಗು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನುವುದನ್ನು ಮತ್ತೆ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ವೀರ ಸಾವರ್ಕರ್ ಅವರು ಹೇಳಿದ್ದಾರೆ, ನನಗೆ ಬ್ರಿಟಿಷರನ್ನು ಭಯ ಇಲ್ಲ, ನನಗೆ ಮುಸಲ್ಮಾನರನ್ನು ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರನ್ನು ಭಯ ಇಲ್ಲ, ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿಕೊಂಡು ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತಹ ಹಿಂದೂಗಳನ್ನು ನನಗೆ ಭಯ ಆಗ್ತದೆ ಅಂತ. ಯಾಕಂದ್ರೆ ನಮ್ಮಲ್ಲೇ ಇದ್ದುಕೊಂಡು ನಮ್ಮ ಜೊತೆಗೆ ಇದ್ದುಕೊಂಡು ಒಂದು ಕೇಸರಿ ಬಣ್ಣದ ಶಾಲ್ ಹಾಕಿದ್ರೆ ಸಾಕು, ಕೇಸರಿ ಬಣ್ಣದ ದಾರವನ್ನು ಕೈಗೆ ಕಟ್ಟಿದ್ರೆ ಸಾಕು, ಅವನೊಬ್ಬ ಬಿಜೆಪಿ ಅವನು ಅಂತ ಹೇಳುವಂತಹ ಚಿಂತನೆಯನ್ನು ನಮ್ಮಲ್ಲೇ ನಾವು ಹುಟ್ಟು ಹಾಕಿಕೊಂಡಿದ್ದೇವೆ. ಈ ಕೇಸರಿ ಬಣ್ಣ ಅನ್ನೋದು, ಕೇಸರಿ ಶಾಲು, ಕೇಸರಿ ಧ್ವಜ ಅನ್ನೋದು ಇದು ಬಿಜೆಪಿಯ ಸಂಕೇತ ಅಲ್ಲ, ಹಿಂದೂ ಧರ್ಮದ ಸಂಕೇತ ಅಂತ ಹೇಳುವಂಥದ್ದನ್ನು ಪ್ರತಿಯೊಂದು ಹಿಂದೂ ಮಕ್ಕಳು, ಪ್ರತಿಯೊಂದು ಹಿಂದೂಗಳು ಅರ್ಥಕೊಳ್ಬೇಕಾದಂತೂ ತುಂಬಾ ಅನಿವಾರ್ಯ ಆಗಿದೆ. ನಮ್ಮ ರಾಜಕೀಯ ಹಿತಾಸಕ್ತಿ ಯಾವುದೇ ಇರಲಿ, ನಾನು ಯಾವುದೇ ರಾಜಕೀಯ ಪಾರ್ಟಿ ಆಗಿರಲಿ, ನಾನೊಬ್ಬ ಹಿಂದೂ, ನಾವೆಲ್ಲರೂ ಒಂದು ಅಂತ ಹೇಳುವಂಥ ಭಾವನೆ ಬಂದರೆ ಮಾತ್ರ ನಮ್ಮ ಹಿಂದೂ ಸಮಾಜ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ. ನಮ್ಮ ಸನಾತನ ಧರ್ಮದ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಒಬ್ಬರು ಉದಯನಿಧಿ ಸ್ಟಾಲಿನ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ, ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ, ನಮ್ಮ ಸನಾತನ ಧರ್ಮವನ್ನು ಇದು ಡೆಂಗ್ಯೂ ಮಲೇರಿಯಾ ಅಂತ ಹೇಳುವಂಥ ಹೇಳಿಕೆ ನೀಡಿದ್ದಾರೆ. ಇದನ್ನು ತೊಲಗಿಸಬೇಕು ಅಂತ ಹೇಳುವಂಥ ಮಾತನ್ನು ಸಹ ನೀಡಿದ್ದಾರೆ. ನೀವೇ ಆಲೋಚನೆ ಮಾಡಿ, ನಮ್ಮ ಹಿಂದೂ ಧರ್ಮದಲ್ಲೇ ಹುಟ್ಟಿಕೊಂಡು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡುವವರು ನಮ್ಮಲ್ಲೇ ಇದ್ರೆ ಇನ್ನು ಅನ್ಯ ಧರ್ಮದವರು ನಮ್ಮ ಬಗ್ಗೆ ಏನು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳುವಂಥ ನಾವೇ ಆಲೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಇವತ್ತು ನಾವು ಆಲೋಚನೆ ಮಾಡುವಂಥದ್ದು ಎಷ್ಟೋ ವರ್ಷಗಳ ಹಿಂದೆ ಪುರಾತನ ಕಾಲದಲ್ಲೇ ನಮ್ಮ ಸನಾತನ ಧರ್ಮದ ನಿರ್ಮೂಲನೆಗೆ
ಬಹಳಷ್ಟು ಜನ ಶ್ರಮಿಸಿದ್ರು, ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ನಮ್ಮ ಹಿಂದೂ ಧರ್ಮದ ನಿರ್ಮೂಲನೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಅಷ್ಟು ಶ್ರೇಷ್ಠವಾದಂಥದ್ದು. ನಾವು ಬೆಳಗ್ಗೆ ಎದ್ದು ನಮ್ಮ ಬೆಡ್ಡಿನಿಂದ ಎದ್ದು ನೆಲ ಮೆಟ್ಟಬೇಕಾದ್ರೆ ಆ ನೆಲದಲ್ಲಿ ನಾವು ಸನಾತನ ಧರ್ಮವನ್ನು ಕಾಣುವವರು. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಸಮಸ್ವಮೆ ಅಂತ ಹೇಳುವ ಮೂಲಕ ನಾವು ಅಲ್ಲಿ ಸನಾತನ ಧರ್ಮವನ್ನು ಕಂಡವರು. ಸೂರ್ಯನ ಬೆಳಕಿನಲ್ಲಿ ನಾವು ಸನಾತನ ಧರ್ಮವನ್ನು ಕಂಡವರು. ಕುಡಿಯುವ ನೀರಿನಲ್ಲಿ ನಾವು ಸನಾತನ ಧರ್ಮವನ್ನು ಕಂಡವರು. ಎಲ್ಲೆಲ್ಲಿ ಎಲ್ಲ ವಿಚಾರಗಳಲ್ಲಿ ನಾವು ಸನಾತನ ಧರ್ಮವನ್ನು ಕಂಡವರು. ಯಾವಾಗ ನಮ್ಮ ಭೂಮಿಯ ಮೇಲೆ ಸೂರ್ಯನ ಕಿರಣ ಬೀಳುವುದು ಇಲ್ಲದಾಗ್ತದೋ ಅವತ್ತು ಮಾತ್ರ ನಮ್ಮ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ. ಹೊರತು ಯಾವುದೇ ವ್ಯಕ್ತಿ ಈ ಉದಯನಿಧಿ ಸ್ಟಾಲಿನ್ ಅಂತ ಹೇಳುವ ಅವನ ಹೆಸರಿನಲ್ಲಿ ಅವನು ಹಿಂದುವಾ ಕ್ರಿಶ್ಚಿಯನ್ ಅಂತ ಹೇಳುವಂಥ ಒಂದು ಸಂಶಯ ನಮ್ಮಲ್ಲೇ ಹುಟ್ಟಿಕೊಳ್ತದೆ. ಯಾವನೋ ಒಬ್ಬ ಹೇಳಿದಂಥ ಮಾತ್ರಕ್ಕೆ ನಮ್ಮ ಹಿಂದೂ ಧರ್ಮದ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಸನಾತನ ಧರ್ಮದ ನಿರ್ಮೂಲನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾತೆಯರು ಇಲ್ಲಿ ಸೇರಿರುವಂಥ ಎಲ್ಲ ಮಾತೆಯರು ತೀರ್ಮಾನ ಮಾಡಬೇಕಾದಂಥ ವಿಷಯ ಏನು ಅಂದರೆ, ನನ್ನ ಮನೆಯಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ನಾನು ಮಾಡಬೇಕಾದಂಥ ಕಾರ್ಯ ಏನು, ನನ್ನ ಮನೆಯಲ್ಲಿ ಬೆಳಗ್ಗೆ ದೀಪ ಇಡುವಾಗ ಯಾವ ರೀತಿ ನನ್ನ ಮಗು ಅದನ್ನು ಗೌರವಿಸಬೇಕು, ಯಾವ ರೀತಿ ಅದನ್ನು ಅನುಕರಣೆ ಮಾಡಬೇಕು, ಸಂಜೆ ಯಾವ ರೀತಿ ದೇವರ ನಾಮ ಪಠನೆ ಮಾಡಬೇಕು ಅಂತ ಹೇಳುವುದನ್ನು ನಾವು ಮಾತೆಯರು ಮಕ್ಕಳಿಗೆ ಕಲಿಸಿದ್ರೆ ಮಾತ್ರ ನಮ್ಮಿಂದ ಸಾಧ್ಯ. ನಮ್ಮ ಹಿಂದೂ ಧರ್ಮ ಉಳಿಲಿಕ್ಕೆ ನಮ್ಮಿಂದ ಮಾತ್ರ ಸಾಧ್ಯ ಅಂತ ನಾನು ಈ ವೇಳೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾವು 40 ಮಾಡಬೇಕಾಗ್ತದೆ. ಇಲ್ಲಾಂತಿದ್ರೆ ಇವತ್ತು ನಮ್ಮ ಊರಿನ ಇದೇ ಹೊಸಂಗಡಿಯ ಆಯಿಷಾ ಆದ ಹಾಗೆ, ಬದಿಯಡ್ಕದ ನೇಹಾನನ್ನು ಮತಾಂತರ ಮಾಡಿದ ಹಾಗೆ, ಅದೇ ರೀತಿ ಕಾಸರಗೋಡಿನಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಹಿಂದೂ ಯುವತಿಯನ್ನು ಮತಾಂತರ ಮಾಡಿದ ಹಾಗೆ ನಾಳೆ ನಮ್ಮ ಮನೆ ಎಲ್ಲ ಹೆಣ್ಣು ಮಕ್ಕಳನ್ನು ಮತಾಂತರ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ನಾವು ಎಚ್ಚೆತ್ತುಕೊಳ್ಬೇಕು. ಈಗ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತಾದರೆ ನಮ್ಮ ಹಿಂದೂ ಧರ್ಮ ಉಳಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ನಾವು ನಮ್ಮ ಧರ್ಮದ ಬಗ್ಗೆ ಅಭಿಮಾನ ಇಟ್ಟುಕೊಳ್ಬೇಕು. ನಾವು ನಮ್ಮ ಧರ್ಮವನ್ನು ನಾವು ಗೌರವಿಸಬೇಕು. ಹಾಗಿದ್ರೆ ಮಾತ್ರ ಇವತ್ತು ನಡೆಸಿದ ಈ ಮಾತೃ ಸಂಗಮ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಯತ್ರ ನಾರ್ಯಂತು ಪೂಜ್ಯಂತೆ ತತ್ರ ದೇವತಾ ಎಂಬಂತೆ ಇಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವರು ನೆಲೆಸುತ್ತಾರೆ. ಇಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದನ್ನು ಕಂಡಾಗ ನಾನು ಬಹಳ ಸಂತುಷ್ಟನಾಗಿದ್ದೇನೆ. ಹೆಣ್ಣು ಇಡೀ ಒಂದು ಸಮಾಜವನ್ನು ಬದಲಾಯಿಸಲು ಸಾಧ್ಯ. ಅದಕ್ಕಾಗಿ ಮಾತೃಶಕ್ತಿ ಸಂಘಟಿತವಾಗಬೇಕು ಎಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲ ಪ್ರೇರಣಾಭರಿತವಾಗಿ ನುಡಿದ ನ್ಯಾಯವಾದಿ ಶ್ರೀಮತಿ ಅಕ್ಷತಾ ಮನೋಜ್ ರವರಿಗೆ ಧನ್ಯವಾದಗಳು. ಮುಂದೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವ ಶ್ರೀಮತಿ ಚಂದ್ರಿಕಾ ಪ್ರಭಾಕರ್ ರವರಿಂದ ಶುಭ ನುಡಿ. ವೇದಿಕೆ ಮೇಲೆ ಕುಳಿತಿರುವಂತಹ ಮುಖ್ಯ ಅತಿಥಿ ಅಧ್ಯಕ್ಷೆಯಾದಂಥ ಈ ಮಾತೃ ಸಂಗಮದ ಅಧ್ಯಕ್ಷೆಯಾದಂತಹ ರಜನಿ ಶ್ರೀಧರ್ ಅವರು ಹಾಗೆ ಈಗಾಗಲೇ ಮಾತಾಡಿದ್ದಾರೆ. ಇವರು ಕೂಡ ಭಾಳ ಚೆನ್ನಾಗಿ ಮಾತಾಡಿದರು. ಹಾಗೆ ಇನ್ನುಳಿದಿರುವ ಎಲ್ಲ ಅತಿಥಿಗಳಿಗೂ ನನ್ನ ವಂದನೆಗಳು. ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ ನನ್ನ ಹಾಗೆ ಪುಟಾಣಿ ಮಕ್ಕಳೆಲ್ಲ ಬಂದಿದ್ದಾರೆ, ಇವರೆಲ್ಲರಿಗೂ ನನ್ನ ವಂದನೆಗಳು. ಹಾಗೆ ಇಂದಿನ ಈ ಗಣೇಶೋತ್ಸವದ ಸಮಾರಂಭಕ್ಕೆ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ. ಈಗಾಗಲೇ ನಮ್ಮ ಹಿಂದೂ ಧರ್ಮದ ಬಗ್ಗೆ ನನ್ನ ಗೆಳತಿ ಚೆನ್ನಾಗಿ ಹೇಳಿದ್ದಾರೆ. ಇವತ್ತು ಗಣೇಶ ಹಬ್ಬದ ದಿನ ಹೌದಲ್ವಾ? ಗಣೇಶ ಹಬ್ಬ ಎಲ್ಲರೂ ಮನೆಯಲ್ಲಿ ಆಚರಿಸಿದಿರಿ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಆಚರಿಸಿದ್ದೀರಾ? ಮನೆಯಲ್ಲಿ ಹಬ್ಬವನ್ನು ಚೆನ್ನಾಗಿ ಆಚರಿಸಿದಿರಿ ಅಂತ ಅಂದ್ಕೊಳ್ತೀನಿ. ಗಣೇಶ ಹಬ್ಬವು ಭಾರತದಲ್ಲಿ ಬಹಳ ವಿಜೃಂಭಣೆ ಮತ್ತು ವೈಭವದಿಂದ ಆಚರಿಸುವಂಥ ಹಬ್ಬ. ಸುಮಾರು ನಮ್ಮ ಭಾರತ ದೇಶದಲ್ಲಿ ಮಹಾರಾಷ್ಟ್ರ
ಹಾಗೆ ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ, ಕರ್ನಾಟಕ, ತಮಿಳುನಾಡು ಹೀಗೆ ಅನೇಕ ಕಡೆಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ. ಇದು ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚೌತಿಯಂದು ಈ ದಿನವನ್ನು ಆಚರಿಸ್ತೇವೆ. ಇದು ಗಣೇಶನ ಹುಟ್ಟುಹಬ್ಬವೆಂದು ಆಚರಿಸ್ತೇವೆ. ಗಣೇಶನಿಗೆ ಬಹಳ ತುಂಬ ಹೆಸರುಗಳಿವೆ. ಅಂದರೆ ಸಿದ್ಧಿವಿನಾಯಕ ಮತ್ತು ವಿಘ್ನ ನಿವಾರಕ, ವಿನಾಯಕ ಅಂತೇಳಿ ಅನೇಕ ಹೆಸರುಗಳಿವೆ. ಗಣೇಶನನ್ನು ಅವರವರ ಅನುಕೂಲಕ್ಕೆ ತಕ್ಕಂತೆ 3, 5, 11 ದಿನಗಳ ತನಕ ಮನೆಯಲ್ಲಿ ಇಟ್ಟು ಕೆಲವರು ಆಚರಿಸ್ತಾರೆ. ಹಾಗೆ ಊರ ಹಬ್ಬವಾಗಿ ಕೂಡ ಆಚರಿಸ್ತಾರೆ. ನಂತರ ನೈವೇದ್ಯವನ್ನು, ಪೂಜೆಯನ್ನು ಮಾಡಿ ಅವರ ಅನುಕೂಲದ ದಿನ ಎಷ್ಟು ದಿನ ಪೂಜೆ ಮಾಡ್ತಾರೋ ಆನಂತರ ನದಿಯಲ್ಲಿ ವಿಸರ್ಜನೆ ಮಾಡುವುದು ರೂಢಿಯಲ್ಲಿದೆ. ಹಾಗೆ ಈ ಗಣೇಶನ ಹಬ್ಬ, ಈ ಗಣೇಶನ ಬಗ್ಗೆ ನಿಮಗೆಲ್ಲರಿಗೂ ಕತೆ ಗೊತ್ತಿರುತ್ತೆ. ನಾನು ತುಂಬ ಚಿಕ್ಕದಾಗಿ ಹೇಳುವ ಅಂತೇಳಿ ಇದ್ದೆ. ಮತ್ತು ನನ್ನ ಸ್ನೇಹಿತ ಹೇಳಿದ್ದು ಸ್ವಲ್ಪ ಜಾಸ್ತಿ ಮಾತಾಡಿ ಅಂತೇಳಿ. ಮಾತಾಡ್ಬೋದಾ? ಗಣೇಶ ಏನಂತಂದರೆ ಈಗ ಗಣೇಶನ ಈಗ ತುಂಬ ಪುಟಾಣಿ ಮಕ್ಕಳಿಗೆ ಈಗಾಗಲೇ ಮನೆಯಲ್ಲಿ ಹೇಳಿಕೊಡದಿದ್ರೂ ಕೂಡ ಟಿ ವಿಯಲ್ಲಿ ಕಾರ್ಟೂನ್ ನೋಡಿ ಗಣೇಶನ ಕತೆ ಏನು ಅಂತೇಳಿ ಎಲ್ರಿಗೂ ಗೊತ್ತಿರುತ್ತೆ. ಮಕ್ಕಳಿಗೆ ಹೆಚ್ಚಾಗಿ ತಾಯಿಯಂದ್ರಿಗೂ ಕೂಡ ಗೊತ್ತಿರುತ್ತೆ. ನಾನು ತುಂಬ ಚಿಕ್ಕದಾಗಿ ಹೇಳ್ತೀನಿ. ಮಾನಸ ಸರೋವರ, ಕೈಲಾಸ ಪರ್ವತ ನಮ್ಮ ಭಾರತ ದೇಶದ ಒಂದು ಭಾಗವಾಗಿತ್ತು. ಈ ಕೈಲಾಸ ಪರ್ವತ ಈಗ ಚೈನಾದ ಅಂಡರಲ್ಲಿದೆ. 1960ರಲ್ಲಿ ಚೈನಾ ಕ್ಯಾಪ್ಚರ್ ಮಾಡ್ಕೊಂಡಿತ್ತು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಹಾಭಾರತದಲ್ಲಿ ಧರ್ಮರಾಯನು ಎಲ್ಲರೂ ಈ ಕುರುಕ್ಷೇತ್ರ ಯುದ್ಧ ಆದ ನಂತರ ಎಲ್ಲರೂ ಕೈಲಾಸದ ಪರ್ವತದ ಹತ್ರ ಮುಖ ಮಾಡ್ತಾರೆ. ಯಾಕಂದರೆ ಯುದ್ಧದಲ್ಲಿ ಬಹಳಷ್ಟು ಜನ ಮರಣ ಹೊಂತಾರೆ. ಇದಕ್ಕೆಲ್ಲ ಕಾರಣ ನಾವೇ ಅಂತ ಹೇಳುವ ಒಂದು ಮನಸ್ಸಲ್ಲಿ ಅವರಿಗೆ ನೋವು ಬಂದಿರುತ್ತೆ. ಇದಕ್ಕೆಲ್ಲ ಮೋಕ್ಷವನ್ನು ಕಾಣಬೇಕು, ನಾವು ಶಿವನಲ್ಲಿ ಹೋಗಿ ಅವರಲ್ಲಿ ಬೇಡಿಕೊಳ್ಬೇಕು ಅಂತೇಳಿ ಅವರು ಕೈಲಾಸ ಪರ್ವತದತ್ತ ಮುಖ ಮಾಡ್ತಾರೆ. ಹೋಗ್ತಾ 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 ಬಹಳ ಕಡೆ ಹೋಗ್ತಾರೆ. ಅಂದರೆ ಕೇದಾರ್ನಾಥ್, ಬದ್ರಿನಾಥ್ ಹೀಗೆ ಹೋದಾಗ ಅಲ್ಲಿ ವಿಷಯ ತಿಳ್ಕೊಳ್ತಾರೆ, ಅದು ಕೈಲಾಸ ಪರ್ವತದಲ್ಲಿ ಶಿವ ಇದೆ ಅಂತೇಳಿ. ಹಾಗೆ ಕೈಲಾಸ ಪರ್ವತದ ನೆನಪನ್ನು ಮಾಡ್ತಾ ಇದ್ದೇನೆ. ಕೈಲಾಸ ಪರ್ವತ ಅಂದರೆ ಶಿವ ಇರುವ ಜಾಗ. ಇಲ್ಲಿ ಶಿವ ಮತ್ತು ಪಾರ್ವತಿಯವರು ವಾಸವಾಗ್ತಾರೆ. ಈ ಕೈಲಾಸ ಪರ್ವತ ಏನು ಸ್ವರ್ಗದಲ್ಲಿ ಏನಿಲ್ಲ, ಇದು ನಮ್ಮ ನೆಲದಲ್ಲೇ ಇದೆ ಕೈಲಾಸ ಪರ್ವತ. ನಿಮಗೂ ಹೋಗ್ಬೋದು ಕೈಲಾಸ ಪರ್ವತದಲ್ಲಿ. ಜೀವನದಲ್ಲಿ ಒಂದು ಸತಿಯಾದರೂ ಕೈಲಾಸ ಪರ್ವತವನ್ನು ನೋಡುವಂಥ ನಿಮಗೆ ಯೋಗ ಬರಲಿ, ನೋಡಲೇಬೇಕು ಅಂತ ನಾನು ನಿಮಗೆಲ್ಲ ಹೇಳ್ತಾ ಇದ್ದೇನೆ. ಶಿವ ಪಾರ್ವತಿಯರು ಕೈಲಾಸ ಪರ್ವತದಲ್ಲಿ ವಾಸವಾಗ್ತಾರೆ. ವಾಸವಾದಾಗ ಅನೇಕ ಬಾರಿ ಶಿವನು ಪ್ರಪಂಚ ಪರ್ಯಟನೆಗೆ ಅಂತೇಳಿ ಹೋಗ್ತಾ ಇರ್ತಾರೆ. ಯಾಕಂದರೆ ಬೇಕಾದಲ್ಲಿ ಶಿವನನ್ನು ಯಾರು ಆರಾಧಿಸ್ತಾರೋ ಏನಾದರೂ ವರವನ್ನು ಕೇಳಬೇಕಾದ್ರೆ ಶಿವನನ್ನು ಕರೀತಾರೆ. ಅಷ್ಟೊತ್ತಿಗೆ ಶಿವ ಅಲ್ಲಿಗೆ ಹೋಗಬೇಕಾಗತ್ತೆ. ಆವಾಗ ಪಾರ್ವತಿಯು ಒಬ್ಬಳೇ ಕೈಲಾಸ ಪರ್ವತದಲ್ಲಿ ಒಂಟಿಯಾಗಿರಬೇಕಾದ್ರೆ ಅವಳಿಗೆ ಆಟ ಆಡಲಿಕ್ಕೆ ಅಂತೇಳಿ ಒಂದು ಮಗುವನ್ನು ಆಟ ಆಡುವ ಅಂತೇಳಿ ತನ್ನ ಮೈಗೆ ಗಂಧವನ್ನು ಲೇಪಿ ಒಂದು ಚಿಕ್ಕ ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವವನ್ನು ತುಂಬುತ್ತಾಳೆ. ಜೀವನ ತುಂಬಿ ಮಾನಸ ಸರೋವರದ ಸುತ್ತಮುತ್ತ ಎಲ್ಲ ಅವಳ ಸಮಯವನ್ನು ಕಳೀತಾ ಇರ್ತಾಳೆ ಆ ಮಗುವಿನೊಂದಿಗೆ ಆಟವಾಡ್ತಾ. ಒಂದು ದಿನ ಶಿವನು ಪ್ರಪಂಚ ಪರ್ಯಟನೆ ಮುಗಿಸಿ ವಾಪಸ್ ಆಗ್ತಾ ಇದ್ದಾನೆ ಅಂತೇಳಿ ದ್ವಾರಪಾಲಕರು ಬಂದು ಹೇಳಿದಾಗ ಪಾರ್ವತಿ ಏನು ಮಾಡ್ತಾಳೆ, ನಾನಿನ್ನು ಚೆನ್ನಾಗಿ ಸ್ವಲ್ಪ ರೆಡಿ ಆಗುವ, ಶಿವ ಬರ್ತಾ ಇದ್ದಾರೆ ಅಂತೇಳಿ ಆಕೆ ಸ್ನಾನಕ್ಕೆ ಹೋದಾಗ ಮಗುವಿಗೆ ಹೇಳಿ ಹೋಗ್ತಾಳೆ, ಯಾರು ಬಂದರೂ ಬಿಡಬೇಡ ಅಂತ. ಆಗ ಶಿವನು ಬಂದಾಗ ಈ ಮಗು ಬಿಡೋದಿಲ್ಲ, ಶಿವನಿಗೆ ಒಳಗೆ ಹೋಗಲಿಕ್ಕೆ ಬಿಡೋದಿಲ್ಲ. ಆಗ ಶಿವನು ತುಂಬ ಕೋಪಿಷ್ಠನಾಗಿ ಮಗುವಿನ ರುಂಡವನ್ನು ಸ್ವಲ್ಪ ವಾಗ್ವಾದ ಆಗುತ್ತೆ. ವಾಗ್ವಾದದಲ್ಲಿ ಮಗು ತುಂಬ ಅಹಂಕಾರವಾಗಿ ಮಾತಾಡಿದಾಗ ಶಿವನಿಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಶಿವನು ತುಂಬ ಕೋಪಿಷ್ಠ. ಯಾರಿಗೆ ಒಳ್ಳೆಯದು ಮಾಡಬೇಕೋ ಅಷ್ಟೇ ಮೃದು ಸ್ವಭಾವದವನು. ಕೋಪ ಬಂದರೆ ಶಿವನ ಥರ ಯಾರೂ ಇರೋದಿಲ್ಲ. ಹಾಗೆ ಶಿವನು ಗಣೇಶನ ರುಂಡವನ್ನು ಬೇರೆ ಮಾಡ್ತಾನೆ. ಅಷ್ಟೊತ್ತಿಗೆ ಪಾರ್ವತಿ ಬಂದು ತುಂಬ ದುಃಖಿತಳಾಗಿ ಹೇಳ್ತಾಳೆ, ಇದು ನಮ್ಮ ಮಗು, ನಾನು ತಯಾರಿಸಿದ ಮಗು, ಅದಕ್ಕೆ ಜೀವ ತುಂಬಿದ್ದೆ ಅಂತ ಹೇಳುವಾಗ ಶಿವನಿಗೆ ಭಾಳ ದುಃಖವಾಗ್ತದೆ. ಇನ್ನು ಆ ಮಗುವಿಗೆ ಜೀವ ತುಂಬಬೇಕಲ್ವಾ ಅಂತ ಹೇಳಿ ತನ್ನ ಸಹಚರ ಗಣನಾಯಕರೊಡೆಗೆ ಹೇಳ್ತಾನೆ, ಹೋಗಿ ನೀವು ಎಲ್ಲಿಂದಾದರೂ ಉತ್ತರ ದಿಕ್ಕಿನಲ್ಲಿ ಮಲಗಿರುವ ಯಾರನ್ನಾದರೂ ಅವರ ತಲೆಯನ್ನು ತುಂಡರಿಸಿ ತಗೊಂಡು ಬನ್ನಿ, ಸಂಧ್ಯೋದಯದ ಒಳಗೆ ತಗೊಂಡು ಬನ್ನಿ ಅಂತ. ಅಷ್ಟೊತ್ತಿಗೆ ಇವರು ಗಣನಾಯಕರು ಇಡೀ ಪ್ರಪಂಚವನ್ನು ಸುತ್ತುತ್ತಾರೆ. ಸಂಧ್ಯಾ ಆಗುವ ಸಮಯವಾಗ್ತದೆ. ಎಲ್ಲೂ ಏನು ಯಾರೂ ಉತ್ತರದ ಯಾಕೆಂದರೆ ನಮ್ಮ ಅದು ಬಹಳ ಹಿಂದೂ ಸಂಸ್ಕೃತಿ, ಆಚಾರವಿರುವಂಥ ಸಂಸ್ಕೃತಿ. ಇದರಲ್ಲಿ ನಮ್ಮಲ್ಲಿ ಕೆಲವು ಸಿಸ್ಟಮ್ಸ್ ಇದೆ, ಹೀಗೆ ಇರಬೇಕು, ಹೀಗೆ ಇರಬಾರ್ದು ಅಂತ. ಅದೇ ರೀತಿ ನಾವು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರ್ದು ಅಂತ ಹೇಳುವ ಒಂದು ಮೊದಲಿನಿಂದ ಒಂದು ಆಚಾರ ಬಂದಿತ್ತು. ಹಾಗಾಗಿ ಇಡೀ ನಮ್ಮ ಹಿಂದೂ ದೇಶದಲ್ಲಿ ಎಲ್ಲಿ ಹುಡುಕಿದ್ರೂ ಕೂಡ
ಹಿಂದೂ ದೇಶ ಅಂತಲ್ಲ, ಎಲ್ಲ ಮತ್ತೆ ಈಗ ಹಿಂದೂ ದೇಶ ಆದದ್ದು. ಬೇರೆ ಬೇರೆಯವರು ಆಕ್ರಮಣ ಮಾಡಿ ನಮ್ಮ ದೇಶ ತುಂಡು ತುಂಡಾಗಿ ಈಗ ಖಾಲಿ ಭಾರತವಾಗಿ ಉಳ್ಕೊಂಡಿದೆ. ಖಾಲಿ ಭಾರತದಲ್ಲಿ ನಾವು ಹಿಂದೂ ಅಂತೇಳಿ ನಾವು ಘೋಷಣೆ ಮಾಡಿದರೆ ಮಾತ್ರ ಹಿಂದೂ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ತಾಯಿ ಹೇಳಿದ್ದಾರೆ, ಇವತ್ತು ನಾವೆಲ್ಲ ಜಾಗೃತಿ ಆಗಬೇಕು. ಹಿಂದೂ ಅಂತ ನಾವು ಘೋಷಣೆ ನಮ್ಮಲ್ಲಿ ನಾವು ಮಾಡಿಕೊಂಡ್ರೆ ಮಾತ್ರ ಮುಂದೆ ಈ ಹಿಂದೂ ದೇಶ ಹಿಂದೂ ಆಗಿ ಉಳಿಲಿಕ್ಕೆ ಸಾಧ್ಯ. ಈಗ ಇರೋದು ನೇಪಾಳ ಮಾತ್ರ ಹಿಂದೂ ದೇಶ. ಹಾಗಾಗಿ ಅವರಿಗೆ ಆನೆ ಒಂದು ಉತ್ತರ ದಿಕ್ಕಿಗೆ ಮಲಗಿತ್ತು. ಸಂಧ್ಯೋದಯ ಆಗ್ತಾ ಇದೆ. ಯಾಕಂದರೆ ಆಗಿನ ಆ ಸಿಸ್ಟಮ್ನಲ್ಲಿ ಸಂಧ್ಯೋದಯದ ಒಳಗೆ ತಂದರೆ ಮಾತ್ರ ಜೀವವನ್ನು ಕೊಡಲಿಕ್ಕೆ ಸಾಧ್ಯ ಇತ್ತು, ರುಂಡವನ್ನು ಜೋಡಿಸಲಿಕ್ಕೆ ಸಾಧ್ಯ ಇತ್ತು. ಹಾಗಾಗಿ ಗಣನಾಯಕರು ಹಿಂದೆ ಮುಂದೆ ನೋಡದೆ ಆ ರುಂಡವನ್ನು ಆನೆಯ ತಲೆಯನ್ನು ಕತ್ತರಿಸಿ ರುಂಡವನ್ನು ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಇಲ್ಲಿ ಶಿವನ ಕೈಯಲ್ಲಿ ಕೊಟ್ಟಾಗ ಶಿವನು ಟೈಮ್ ಆಗ್ತಾ ಇತ್ತಲ್ಲ, ಹಾಗೆ ಶಿವನು ಕೂಡ ಆ ರುಂಡವನ್ನು ಜೋಡಿಸಿ ಜೀವವನ್ನು ತುಂಬ್ತಾನೆ. ಆವಾಗ ಪಾರ್ವತಿ ಕೇಳ್ತಾಳೆ, ನೀವು ಜೀವವನ್ನಂತೂ ಕೊಟ್ರಿ, ಆದರೆ ನನ್ನ ಮಗ ಎಲ್ಲರೂ ಹಾಸ್ಯಾಸ್ಪದ ಆಗುವಂಥ ಒಂದು ಸನ್ನಿವೇಶ. ಯಾಕಂದರೆ ತಲೆ ಬಂದು ಆನೆಯದು, ಮೈ ಬಂದು ಮನುಷ್ಯನದ್ದು ಅಂತ ಹೇಳುವಾಗ ಶಿವ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಾನು ಅವನಿಗೆ ಒಳ್ಳೆಯ ಆಶೀರ್ವಾದವನ್ನು ಕೊಡ್ತೇನೆ. ಏನಂತಂದರೆ, ಇಡೀ ದೇವತೆಗಳನ್ನು ಪೂಜೆ ಮಾಡುವ ಮೊದಲು ಈ ಮಗುವಿಗೆ ಪೂಜೆ ಆಗುತ್ತೆ. ಯಾಕಂದರೆ ವಿಘ್ನ ನಿವಾರಕ, ಯಾವುದೇ ಒಂದು ವಿಘ್ನಗಳು ಬರಬಾರ್ದು ಅಂತ ಹೇಳುವ ಒಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಯಾವುದೇ ವಿಘ್ನ ಬರಬಾರ್ದು ಅಂತ ಹೇಳೋದಾದರೆ ನಾವು ಗಣೇಶನಿಗೆ ಮೊದಲು ಪೂಜೆ ಮಾಡಬೇಕು ಅಂತ ಹೇಳುವ ಒಂದು ಆಶೀರ್ವಾದವನ್ನು ಕೊಡ್ತಾನೆ. ಅಂದಿನಿಂದ ವಿಘ್ನ ನಿವಾರಕನಾಗಿ ಗಣೇಶನು ಎಲ್ಲರ ಮನೆಯ ಮಾತಾಗ್ತಾನೆ. ಪ್ರತಿಯೊಂದು ಈಗ ನಾವು ನೋಡ್ತೀವಿ, ಯಾವುದೇ ಒಂದು ಮದುವೆ ಕೆಲಸ ಸಮಾರಂಭ ಆಗಿರ್ಬೋದು, ಅಥವಾ ಒಂದು ವೆಹಿಕಲ್ ತಗೊಳ್ಳೋದಾಗಿರ್ಬೋದು, ಯಾವುದೇ ಒಂದು ನಾವು ಹೊಸ ಕೆಲಸ ಸೇರುವುದಾದರೂ ಕೂಡ ನಾವು ಫಸ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿ ಬರ್ತೀವಿ. ಇದು ಈಗ ರೂಢಿಯಲ್ಲಿದೆ, ಪ್ರಚಲಿತದಲ್ಲಿದೆ. ಹಾಗಾಗಿ ಗಣೇಶನಿಗೆ ವಿಘ್ನ ನಿವಾರಕ ಅಂತೇಳಿ ಒಂದು ಹೆಸರು ಇದೆ. ಹಾಗೆ ಇವತ್ತು ಈ ಮಾತೃ ಸಂಗಮದಲ್ಲಿ ನಾನು ನೋಡಬೇಕಾದ್ರೆ ಬಹಳ ಮಹಿಳೆಯರು, ಮಕ್ಕಳು ಎಲ್ಲರೂ ಬಂದಿದ್ದೀರಿ. ಖುಷಿ ಆಗ್ತದೆ ನನಗೆ ನೋಡಿದರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ನೀವು. ಯಾಕಂದರೆ ಇಂಥ ಸಮಾರಂಭಕ್ಕೆ ಬಂದಾಗ ನಮ್ಮಂಥವ್ರು ಏನೋ ಒಂದು, ನಿಮಗೆ ಆಗಲೇ ಎಲ್ಲ ನಾಲೆಜ್ ಇರುತ್ತೆ, ಬಟ್ ನಮ್ಮಂಥವ್ರು ಏನೋ ಒಂದೆರಡು ಮಾತು ಹೇಳಿದಾಗ ನಿಮಗೆ ಅದು ಗೊತ್ತಾಗುತ್ತೆ. ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನು ಕಲಿಸಬೇಕು ಅಂತೇಳಿ ಈಗಾಗಲೇ ತಾಯಿ ಹೇಳಿದ್ಲು, ನಮ್ಮ ಮಗುವಿಗೆ ನಾವು ಮನೆಯಿಂದಲೇ ಪಾಠ ಕಲಿಸಬೇಕು. ಇಲ್ಲದಿದ್ದರೆ ಮುಂದಿನ ಕಾಲ ತುಂಬ ಕಷ್ಟ ಇದೆ. ಈಗೇನು ಅಂದರೆ, ಈಗ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತಂದರೆ, ನಾವು ಯೋಧರಿಗೆ ಏನು ಹೇಳ್ತೇವೆ, ಅವರು ಗಡಿಯನ್ನು ಕಾಯ್ತಾ ಇದ್ದಾರೆ, ನಮ್ಮ ಭಾರತ ದೇಶವನ್ನು ಕಾಯ್ತಾ ಇದ್ದಾರೆ. ಯಾಕಂದರೆ ಚಳಿ, ಮಳೆ, ಗಾಳಿಯಲ್ಲಿ ನಮ್ಮ ಭಾರತ ದೇಶಕ್ಕೆ ಏನು ಆಗಬಾರ್ದು, ಬೇರೆ ಎನಿಮೀಸಿಂದ ಅಟ್ಯಾಕ್ ಆಗಬಾರ್ದು ಅಂತ ಎಷ್ಟು ಚೆನ್ನಾಗಿ ಅವ್ರು ಕಾಯ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ನಮ್ಮ ಹಿಂದೂ ಧರ್ಮದ ಕೆಲವು ಹಬ್ಬಗಳು, ನಮ್ಮ ಹಿಂದೂ ಯಾರು ಆಚರಿಸ್ತಾರೋ ಇಂಥ ಹಬ್ಬಗಳನ್ನು ಊರ ಹಬ್ಬವಾಗಿ ಮಾಡ್ತಾ ಇದ್ದೀರಲ್ಲ, ಅದು ಎಷ್ಟು ಕಷ್ಟದ ಕೆಲಸ. ಇವರು ಕೂಡ ಯೋಧರೇ. ಈ ಸಮಿತಿಯವರು ಎಷ್ಟು ಕಷ್ಟಪಟ್ಟು ನಮ್ಮ ಧರ್ಮವನ್ನು ಉಳಿಸಬೇಕು ಅಂತ ಹೇಳಿ ನಮ್ಮ ದೇಶದ ಹೆಸರು, ಹಿಂದೂ ಹೆಸರುಗಳನ್ನು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೆಸರು ಮಾಡಬೇಕು, ಅವರು ಕೂಡ ಆ ಹೆಸರಿನಲ್ಲಿ ಇರಬೇಕು ಅಂತ ಹೇಳಿ ಇವತ್ತು ಇದನ್ನು ಎಷ್ಟು ಕಷ್ಟಪಟ್ಟು ಒಂದು ಎಷ್ಟು ಸಿಸ್ಟಮ್ಯಾಟಿಕಲ್ ಆಗಿ ಮಾಡ್ತಾರಲ್ಲ, ಇವರನ್ನು ಕೂಡ ನನ್ನ ಪ್ರಕಾರ ಇವರು ಕೂಡ ಯೋಧರೇ ಅಂತ ನಾನು ಹೇಳಲು ಇಚ್ಛೆ ಪಡ್ತೇನೆ. ಹಾಗೆ ಮುಂದೆ ನಾವು ಏನು ಹೇಳ್ತಾ ಇದ್ದೇವೆ ಅಂತಂದರೆ, ಮಕ್ಕಳಿಗೆ ಮನೆಯಿಂದಲೇ ಪಾಠ ಆಗಬೇಕು ಅಂತ ಈಗಾಗಲೇ ಹೇಳಿದರು. ನಾವು ನಮ್ಮ ಧರ್ಮದ ಪ್ರತಿಯೊಂದು, ಬೇರೆಯವರು ಬಂದು ನಮ್ಮ ಮಗುವಿಗೆ ಅವರ ಧರ್ಮದ ಬಗ್ಗೆ ಹೇಳಿಕೊಡುವ ಮೊದಲು ನಾವು ನಮ್ಮ ಧರ್ಮದ ಪ್ರತಿಯೊಂದು, ಈಗ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಬಳೆ ಜಾಸ್ತಿ ಹಾಕಬೇಡಿ, ಕುಂಕುಮ ಹಾಕ್ಕೊಂಡು ಬರಬೇಡಿ, ಹೂವು ಇಡಬೇಡಿ ಅಂತೆಲ್ಲ ಹೇಳ್ತಾರೆ. ಬಟ್ ನೀವು ಅದನ್ನು ಚಿಕ್ಕ ಮಗುವಿನಿಂದಲೇ ಕಲಿಸಿ, ಮನೆಯಲ್ಲಿ ಮಕ್ಕಳಿಗೆ ಇಟ್ಟುಕೊಂಡು ಹೋಗಲಿ. ಮಕ್ಕಳು ಸ್ವಲ್ಪ ಒಂದು 5-6 ವರ್ಷ, ಒಂದು 7-8 ವರ್ಷ ಆದಾಗ ಹೇಳಲಿಕ್ಕೆ ಶುರು ಮಾಡ್ತವೆ, ನನಗೆ ಬೇಡ ಕುಂಕುಮ, ನನಗೆ ಸ್ಕೂಲಲ್ಲಿ ಒಂದು ಥರ ಮಾಡ್ತಾರೆ, ನನಗೆ ಟೀಚರ್ ಬೈತಾರೆ. ಇಲ್ಲ, ನೀವು ಮನೆಯಲ್ಲೇ ಚಿಕ್ಕದ್ರಿಂದ ಕಲಿಸಿದಾಗ ಆ ಮಗು ಯಾವುದೇ ಕಾರಣಕ್ಕೆ ಕುಂಕುಮ ಇಲ್ಲದೆ ಹೋಗೋದಿಲ್ಲ. ಮನೆಯಿಂದ ಹೊರಡುವಾಗ ಕುಂಕುಮ ಹಾಕೊಂಡು, ಗಂಡಾಗಲಿ ಹೆಣ್ಣಾಗಲಿ ಕುಂಕುಮ ಇಟ್ಟುಕೊಂಡೇ ಹೋಗಬೇಕು. ಇದು ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನು ನಾವು ಮರೆತು ಬದುಕಬಾರ್ದು. ಇದು ನಮ್ಮ ಸಂಸ್ಕೃತಿ. ಇದು ನಾವು ಚಿಕ್ಕಂದಿರುವಾಗ ಹೇಗೆ ಇದ್ವಿ, ನಾವು ಚಿಕ್ಕಂದಿರುವಾಗ ನಿಮಗೆಲ್ಲ ನೆನಪಿರ್ಬೋದು, ನಮ್ಮ ತಂದೆ ತಾಯಿ ನಮಗೆ ಹಣೆಯಲ್ಲಿ ಬೊಟ್ಟಿಲ್ಲದೆ ನೋಡಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಬೊಟ್ಟು ಹಾಕು, ಬಳೆ, ಇದೆಲ್ಲ ನಾವು ಇಟ್ಕೊಳ್ತಿದ್ವಿ. ಅದನ್ನು ನಾವು ಈಗಲೂ ರೂಢಿ ಮಾಡ್ಕೊಂಡಿದ್ದೇವೆ. ಆದರೆ ನಮ್ಮ ಮಕ್ಕಳನ್ನು ನೋಡಿ, ಇವರು ತಾಯಿ ಹೇಳಿದಾಗೆ ಕಾನ್ವೆಂಟ್ ಸ್ಕೂಲ್ಗೆ ಹೋಗಿ ಮಾಡರ್ನ್ ಅಂತೇಳಿ ಎಲ್ಲನೂ ಬಿಟ್ಟಿದ್ದಾರೆ. ಅವ್ರಿಗೆ ಇಷ್ಟ ಆಗ್ತಿಲ್ಲ.
ಅವರಿಗೆ ಹಣೆಯಲ್ಲಿ ಬೊಟ್ಟಿಡೋದು ಇಷ್ಟ ಇಲ್ಲ, ತಲೆಗೆ ಎಣ್ಣೆ ಹಾಕೋದು ಇಷ್ಟ ಇಲ್ಲ, ಹಾಗೆ ಹುಡುಗರು ಕೂಡ ಕುಂಕುಮ ಹಾಕುವುದಿಲ್ಲ. ಇದೆಲ್ಲ ರೂಢಿಯಲ್ಲಿದೆ. ಆದರೆ ಅದನ್ನೆಲ್ಲ ನೀವು ಇನ್ನು ಈಗಾಗಲೇ ಮಕ್ಕಳು ಸ್ವಲ್ಪ ದೊಡ್ಡವರಾದದ್ದು ಸ್ವಲ್ಪ ಕಷ್ಟ ಇದೆ. ಆದರೆ ಇನ್ನು ಕೆಲವು ಈಗ ಮದುವೆಯಾದ ತಾಯಂದಿರು ಅದನ್ನು ನೆನಪಿಟ್ಟುಕೊಂಡು ಆ ಮಗುವಿಗೆ ಚಿಕ್ಕದರಲ್ಲೇ ಪಾಠವನ್ನು ಕಲಿಸಿ. ಆಗ ಅವರು ಯಾವತ್ತೂ ಕೂಡ ಹಿಂದೂ ಧರ್ಮವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟು ಮರ್ಯಾದೆ ಇದೆ ಅಂತ ಹೇಳಿ ಅವರು ತಿಳ್ಕೊಳ್ತಾರೆ, ಬೇರೆಯವರಿಗೆ ಕೂಡ ಅದನ್ನು ಹೇಳ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಬಂದು ನೋಡುವಾಗ ಭಾಳ ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದೀರ ಕಾರ್ಯಕ್ರಮವನ್ನು. ಹಾಗೆ ಇನ್ನೂ ಹಲವಾರು ವರ್ಷ ಇದೇ ರೀತಿ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಜನ ಸೇರಬೇಕು. ಇನ್ನೂ 10 ಊರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಅಂತೇಳಿ ಆ ದೇವರಲ್ಲಿ ನಾನು ಬೇಡ್ಕೊಳ್ಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಭಾರತೀಯ ಸಂಸ್ಕೃತಿಯಲ್ಲಿ ಶಿವದೇವರ ಬಗ್ಗೆ ವಿಶಿಷ್ಟವಾದ ನಂಬಿಕೆಯನ್ನು ಸಾರುವ ಕಥೆಯ ಮೂಲಕ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಅತ್ಯಂತ ವಿಷಯಗಳನ್ನು ಪ್ರಸ್ತಾಪಿಸಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಬಿಂಬಿಸುವ ಗಣೇಶನ ಆಕಾರಗಳನ್ನು ತಿಳಿಸಿ ಗಣೇಶನನ್ನು ಆರಾಧಿಸುವ ಕ್ರಮಗಳ ಬಗ್ಗೆ ನುಡಿದು ಈ ಕಾರ್ಯಕ್ರಮದಲ್ಲಿ ಹಿಂದೂ ಹಬ್ಬಗಳ ಬಗ್ಗೆ ನಮ್ಮನ್ನು ಬಡಿದೆಬ್ಬಿಸಿ ಸಮಾರಂಭದಲ್ಲಿ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಚಂದ್ರಿಕಾ ಪ್ರಭಾಕರ್ ಇವರಿಗೆ ಧನ್ಯವಾದಗಳು. ಮುಂದೆ ಸಮಾರಂಭದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಕಾವ್ಯ ರಾಕೇಶ್ ಶೆಟ್ಟಿರವರಿಂದ ಸದಾಶಯದ ಮಾತು. ಎಲ್ಲರಿಗೂ ನಮಸ್ಕಾರ. ನಾನು ಈ ಊರಿನವಳೆ, ಹಾಗಾಗಿ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಕಳೆದ 5 ವರ್ಷಗಳಿಂದ ನಾನು ಶಿಕ್ಷಕಿಯಾಗಿ ಒಂದು ಖಾಸಗಿ ಕಾಲೇಜಲ್ಲಿ ಕೆಲಸ ಮಾಡುತ್ತಿದ್ದೆ. ಈಗ ಮಗು ಇದ್ದ ಕಾರಣ ಮನೆಯಲ್ಲೇ ಇದ್ದೇನೆ. ನನಗೆ ಏನಂದರೆ ಶಿಕ್ಷಕಿಯಾಗಿ ಕೆಲಸ ಮಾಡುವಾಗ ಈ ಮಕ್ಕಳಲ್ಲಿ ನಾನು ಯಾರಿಗೆ ಕಲಿಸ್ತಿದ್ದೆ ಅಂದರೆ ಡಿಗ್ರಿ ಮಕ್ಕಳಿಗೆ ಅವರೊಂದು ಸ್ವಭಾವವನ್ನು ನೋಡುವಾಗ ನನಗೇನು ಅನಿಸ್ತಿದೆ ಅಂದರೆ ನಾವು ಮಕ್ಕಳಾಗಿ ಅಂದರೆ ಹೇಗೆ ನಾವು ಕಾಲೇಜಲ್ಲಿ ಇದ್ದದ್ದು ಅದಕ್ಕಿಂತ ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಅಂದರೆ ಈಗಿನ ಮಕ್ಕಳು ತುಂಬ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾವಾಗಲೂ ನೋಡಿದ್ರು ರೀಲ್ಸ್ ಅದು ಇದು ಅಂತೇಳಿ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಅವ್ರಿಗೇನೆಂದರೆ ಕಾಲೇಜಲ್ಲಿ ಯಾವುದೇ ರೀತಿ ಸಾಂಸ್ಕೃತ ರಿಲೇಟೆಡ್ ಅಂದರೆ ಈ ಕುಣಿತ ಭಜನೆ ಆಗಿರ್ಬೋದು, ಭರತನಾಟ್ಯಂ ಆ ರೀತಿ ಕಾಂಪಿಟೇಷನಲ್ಲಿ ಇಟ್ಟರೆ ಯಾರು ಕೂಡ ಬರೋದಿಲ್ಲ. ಅವರಿಗೆ DJ ಇರಲಿ ಆ ರೀತಿ ಅಂತ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದ್ದರೆ ತುಂಬ ಇಂಟ್ರೆಸ್ಟ್ ಇರ್ತದೆ. ಸೊ ನನಗೆ ಒಂದು ಕ್ವೆಶನ್, ಇದು ಯಾಕೆ ಹೀಗಾಗ್ತಿದೆ ಅಂತ, ಯಾಕೆ ಮಕ್ಕಳ ಒಂದು ಇಂಟ್ರೆಸ್ಟ್ ಒಂದು ವೆಸ್ಟರ್ನ್ ಕಲ್ಚರಿಗೆ ತಿರುಗ್ತಿದೆ ಅಂತ. ಸೊ ನಾನು ಏನೊಂದು ಸಂದೇಶ ನೀಡಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದರೆ, ಮಕ್ಕಳು ಯಾರೆಲ್ಲ ಇದ್ದೀರಾ ಇಲ್ಲಿ, ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆಯೋಜಿಸಿದಂಥ ಮಾತಾಶ್ರೀ ಸಂಘದವರೇನು ಆಯೋಜನೆ ಮಾಡಿದ್ದಾರೆ. ನಾನು ಈ ಗ್ರೂಪಲ್ಲಿ ಬರುವಾಗ ನೋಡ್ತಿರ್ತೇನೆ ಫೋಟೋ ಎಲ್ಲ, ಹೇಗೆ ಎಲ್ಲ ಮಹಿಳೆಯರು ಒಟ್ಟಿಗೆ ಸೇರಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಭಜನೆ ಕಾರ್ಯಕ್ರಮ ಆಗಿರಲಿ ಅಥವಾ ತಮ್ಮ ಮಕ್ಕಳನ್ನು ಈ ಕುಣಿತ ಭಜನೆಗೆ ಆಗಿರಲಿ ಹೇಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಅಂತೇಳಿ ನೋಡಿ ತುಂಬ ಖುಷಿಯಾಯಿತು. ಸೊ ಏನು ಅನಿಸುತ್ತೆ ಅಂದರೆ, ಪೇರೆಂಟ್ಸ್ನವರು ತಮ್ಮ ಮಕ್ಕಳ ಒಂದು ಫ್ಯೂಚರ್ ಬಗ್ಗೆ ಒಂದು ಕಾಳಜಿ ವಹಿಸಬೇಕು. ಅವರು ಏನು ಒಳ್ಳೆ ಬುದ್ಧಿ ಹೇಳಿಕೊಡ್ತಾರೆ ಅದೇ ರೀತಿ ಮಕ್ಕಳು ಅದನ್ನು ಅನುಸರಿಸ್ತಾರೆ. ಅದೇ ರೀತಿ ಮಕ್ಕಳು ಕೂಡ ತಮ್ಮ ಮನಸ್ಸನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಮುಡಿಪಾಗಿ ಇಡಬೇಕು. ಯಾಕೆಳಿದರೆ ಅವರು ಕೆಟ್ಟ ದಾರಿಗೆ ನಡಿಬಾರ್ದು. ಯಾಕೆಳಿದರೆ ತುಂಬ ಜನ ಇದ್ದಾರೆ ನಮ್ಮನ್ನು ಬೇರೆ ಬೇರೆ ರೀತಿಯಂತಹ ಕೆಟ್ಟ ಕಾರ್ಯಗಳಿಗೆ ಎಳೆಯುವಂಥವರು ಇದ್ದಾರೆ. ಸೊ ನಮ್ಮ ಪೇರೆಂಟ್ಸ್ ಅಂತೂ ಖಂಡಿತವಾಗಿಯೂ ನಮ್ಮನ್ನು ನೀವು ಕೆಟ್ಟ ದಾರಿಗೆ ಹೋಗಿ ಅಂತೇಳಿ ಯಾರು ಕೂಡ ಪ್ರೋತ್ಸಾಹಿಸುವುದಿಲ್ಲ. ಅವರು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾರೆ, ಒಳ್ಳೆಯ ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಎಲ್ಲದಕ್ಕೂ ಸೇರಿಸ್ತಾರೆ. ಈಗ ಪೇರೆಂಟ್ಸ್ ಏನಂತ ಹೇಳಿದರೆ ಎಲ್ಲ ಮಕ್ಕಳನ್ನು ಈ ಧಾರ್ಮಿಕ ಪ್ರೋಗ್ರಾಮ್ಸ್ ಅಂದರೆ ಡ್ಯಾನ್ಸ್, ಭರತನಾಟ್ಯಂ, ಕುಣಿತ ಭಜನೆ ಹಾಗೆ ತುಂಬ ಸಂಗೀತ ಕ್ಲಾಸ್ ಆಗಿರಲಿ ಎಲ್ಲದಕ್ಕೂ ಸೇರಿಸ್ತಾರೆ ಮಕ್ಕಳನ್ನು. ಸೊ ಮಕ್ಕಳು ಏನಂತ ಹೇಳಿದರೆ ಇದನ್ನೆಲ್ಲ ಕಲಿಬೇಕು. ಹಾಗೂ ಅವರ ಸುತ್ತಮುತ್ತಲು ಯಾರಿದ್ದಾರೆ ಅವರಿಗೂ ಕೂಡ ಈ ಒಳ್ಳೆಯ ಒಂದು ಧಾರ್ಮಿಕ ವಿಚಾರವನ್ನು ಹೇಳಿಕೊಡಬೇಕು. ಅವರಿಗೂ ಕೂಡ ಪ್ರೋತ್ಸಾಹ ನೀಡಬೇಕು. ನೀವು ಕೂಡ ಜಾಯಿನ್ ಆಗಿ ನೀವು ಕೂಡ ಒಂದು ಇಂಟ್ರೆಸ್ಟ್ ತೋರಿಸಿ ಅಂತೇಳಿ.
ಸೊ ನಮ್ಮಿಂದ ಒಂದು 4 ಜನರು ಒಳ್ಳೆಯದಾದರೆ ಖಂಡಿತವಾಗಿಯೂ ಎಲ್ಲ ಮಕ್ಕಳು ಒಳ್ಳೆಯ ಒಂದು ವಿಚಾರದಲ್ಲಿ ನಡೀತಾರೆ. ಅದೇ ಈ 4 ಮಕ್ಕಳು ಯಾರು ಒಂದು ಕೆಟ್ಟ ವಿಚಾರ ಇರ್ತದೆ ಅವರೊಟ್ಟಿಗೆ ಸೇರಿ ಅವರು ಹೇಳಿದಾಗೆ ನಡಿತೇನೆ, ಓಕೆ ಈಗ ಒಂದು ಫ್ಯಾಷನ್ ಆಗಿದೆ ನಾನು ಕೂಡ ಅವರೊಟ್ಟಿಗೆ ಇದೇ ರೀತಿ ಹೋಗ್ತೇನೆ ಅಂತೇಳಿ ಹೋದರೆ ಖಂಡಿತವಾಗಿಯೂ ನಮ್ಮ ಮನಸ್ಸು ಬೇರೆ ದಿಕ್ಕಿಗೆ ನಡೀತದೆ. ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ. ಯಾರು ಮಕ್ಕಳಿದ್ದಾರೆ ಇಲ್ಲಿ ಖಂಡಿತವಾಗಿಯೂ ನೀವು ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ. ಟೈಮ್ ಒನ್ಸ್ ಲಾಸ್ಟ್ ಈಸ್ ಲಾಸ್ಟ್ ಫಾರ್ ಎವರ್ ಅಂತ ನಾವು ಕಲ್ತಿದ್ದೇವೆ, ಎಲ್ಲ ಮಕ್ಕಳು ಕೂಡ ಗೊತ್ತು ನಿಮಗೆ. ಸೊ ಸುಮ್ಮನೆ ಈ ರೀಲ್ಸ್ ಅದೆಲ್ಲ ನೋಡೋ ಬದಲು ನೋಡಿ ನಿಮಗೆ ಆ ರೀಲ್ಸಲ್ಲಿ ಏನಾದರೂ ನಾಲೆಜ್ ಸಿಗ್ತದಾ? ಹೌದು, ನಾಲೆಜ್ ಸಿಗ್ತದೆ ಅಂದರೆ ಖಂಡಿತವಾಗಿ ನೋಡಿ. ಇಲ್ಲ, ನಾಲೆಜ್ ಇಲ್ಲ ಹಾಗೆಂದರೆ ಯಾಕೆ ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡಬೇಕು? ನಿಮ್ಮ ಹತ್ರ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಕೆಲವೊಂದು ಏನು ವಿಚಾರಗಳು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಅದನ್ನು ಜಸ್ಟ್ ಗೂಗಲಲ್ಲಿ ಟೈಪ್ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಯಾಕೆ ಹೇಳಿದರೆ ನಾಳೆ ದಿನ ಯಾರಾದರೂ ನಿಮ್ಮ ಹತ್ರ ಬಂದು ಮಾತಾಡಿ ಅಥವಾ ನಿಮ್ಮ ಹತ್ರ ಯಾರಾದರೂ ಏನಾದರೂ ಒಂದು ವಿಚಾರವನ್ನು ಕೇಳಿದರೆ ನಿಮಗೆ ಆ ಕಾನ್ಫಿಡೆನ್ಸ್ ಇರಬೇಕು, ಮಾತಾಡುವಂಥ ಕಾನ್ಫಿಡೆನ್ಸ್ ಇರಬೇಕು. ಅದೇ ಸುಮ್ಮನೆ ನಿಮ್ಮ ದಿನ ಇಡೀ ಕೂತ್ಕೊಂಡು ಈ ರೀಲ್ಸ್ ಅದಿದು ಅಂತ ಹೇಳಿ ನೋಡ್ತಾ ಟೈಮ್ ವೇಸ್ಟ್ ಮಾಡಿದರೆ ಖಂಡಿತವಾಗಿಯೂ ಅದು ನಿಮಗೆ ಯಾವ ರೀತಿ ಕೂಡ ಹೆಲ್ಪ್ ಆಗೋದಿಲ್ಲ ಫ್ಯೂಚರಲ್ಲಿ. ಯಾಕೆಂದರೆ ನಾನು ಕೂಡ ಸ್ಟೂಡೆಂಟ್ ಆಗಿದ್ದೆ, ಆಗಿನ ಕಾಲದಲ್ಲಿ ಮೊಬೈಲ್ ಏನಿರಲಿಲ್ಲ, ನಾನು ಡಿಗ್ರಿಯಲ್ಲಿ ಕಲಿಯುವಾಗ ಕೂಡ ಹಾಗೇನು ಇನ್ಸ್ಟಾಗ್ರಾಮ್ ಅದಿದೇನಿರಲಿಲ್ಲ. ಸೊ ನಾವು ಏನಂತ ಹೇಳಿದರೆ ಫುಲ್ ಟೈಮ್ ಸ್ಟಡೀಸಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಹಾಗಾಗಿ ನಾವು ಈಗ ಒಂದು ಒಳ್ಳೆಯ ಪೊಸಿಷನಲ್ಲಿ ಇದ್ದೇವೆ. ಆದರೆ ಈಗ ಏನು ಅಂತ ಹೇಳಿದರೆ ಎಲ್ಲ ನೆಗೆಟಿವಿಟಿ ತುಂಬಿದೆ. ಈ ರೀತಿಯಂತಹ ಟೆಕ್ನಾಲಜಿ ಏನೆಲ್ಲ ಬೇಡದಿದೆ ಅದೆಲ್ಲ ನಮ್ಮ ಮೈಂಡಲ್ಲಿ ತುಂಬಿದೆ. ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೇವೆ. ಈಗಿನ ಮಕ್ಕಳಂತೂ ತುಂಬ ಸಣ್ಣ ಮಕ್ಕಳಂತೂ ಇಡೀ ದಿನ ಮೊಬೈಲಲ್ಲೇ ಇರ್ತಾರೆ. ಸೊ ಪೇರೆಂಟ್ಸ್ ಕೂಡ ಅದನ್ನು ನೋಡಬೇಕಾಗ್ತದೆ. ಅವರಿಗೆ ಒಳ್ಳೆಯ ಒಂದು ವಿಚಾರವನ್ನು ಕಲೀಲಿಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡಿ. ಯಾಕೆ ಹೇಳಿದರೆ ನಾವು ಅವರಿಗೆ ಬೈಯದಿದ್ದರೆ ಖಂಡಿತವಾಗಿಯೂ ಅವರು ತಮ್ಮ ಟೈಮನ್ನು ವೇಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ಒಳ್ಳೆಯ ವಿಚಾರವನ್ನು ಹೇಳಿಕೊಡಿ. ಹಾಗೆ ನಾನು ಹೇಳಿದ ಹಾಗೆ ಏನೇ ಆಗಿರಲಿ, ಈಗ ನೀವು ನೋಡ್ಬೋದು ಏನೇ ಒಂದು ಜಾಬ್ ಮಾರ್ಕೆಟ್ ಆಗಿರಲಿ, ಎಲ್ಲಿ ಹೋದರೂ ಕೂಡ ನಾಲೆಜ್ ತುಂಬಾ ಮ್ಯಾಟರ್ ಆಗ್ತದೆ. ನಿಮಗೆ ಎಲ್ಲದರ ಬಗ್ಗೆ ಗೊತ್ತಿದ್ದರೆ ಖಂಡಿತವಾಗಿಯೂ ನೀವು 4 ಜನರ ಮಧ್ಯೆ ನೀವು ಒಂದು ಶೈನ್ ಆಗ್ತೀರ ಖಂಡಿತವಾಗಿಯೂ. ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು, ಈ ಬೇಡದ ವಿಚಾರಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ಒಳ್ಳೆಯ ವಿಚಾರವನ್ನು ಕಲಿಯಿರಿ. ಹೇಳಿದ ಹಾಗೆ ಈಗ ಕೆಲವೊಂದು ನೀವು ಬೋರ್ಡ್ ನೋಡ್ಬೋದು, ಎಲ್ಲಿಗಾದರೂ ಹೋಗುವಾಗ ಏನಾದರೂ ಒಂದು ಬರೆದಿರ್ಬೋದು, ಅದರ ಅರ್ಥ ಏನು ಅಂತ ಗೊತ್ತಿರಲಿಕ್ಕಿಲ್ಲ. ಕೈಯಲ್ಲಿ ಮೊಬೈಲ್ ಇದೆ, ನೀವು ಹೋಗಲಿ ಅದು ಏನೋ ಗೊತ್ತಿಲ್ಲ ಅಂತೇಳಿ ಸುಮ್ಮನೆ ಆಗ್ತೀರಿ. ಅದನ್ನು ಜಸ್ಟ್ ಟೈಪ್ ಮಾಡಿ ಗೂಗಲ್ ಮಾಡಿ ಸರ್ಚ್ ಮಾಡಿದರೆ ಒಂದು ಮೀನಿಂಗ್ ನಿಮಗೆ ಗೊತ್ತಿರ್ತದೆ, ಅರ್ಥ ಆಗ್ತದೆ, ಇದಂದರೆ ಹೀಗೆ. ಸೊ ಫ್ಯೂಚರಲ್ಲಿ ನಿಮಗೆ ಖಂಡಿತವಾಗಿಯೂ ಅದು ಹೆಲ್ಪ್ ಆಗ್ತದೆ. ಸೊ ಪ್ರತಿದಿನ ಒಂದೊಂದು ಹೊಸ ಹೊಸ ಅರ್ಥವನ್ನು ಕಲಿಯಿರಿ. ಅದು ಇಂಗ್ಲೀಷ್ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಹೊಸ ಹೊಸ ವಿಚಾರವನ್ನು ಕಲಿಯಿರಿ. ಖಂಡಿತವಾಗಿಯೂ ಅದು ನಿಮಗೆ ಹೆಲ್ಪ್ ಆಗ್ತದೆ. ಸೊ ನಾನು ಶಿಕ್ಷಕಿ ಆದ ಕಾರಣ ಮಕ್ಕಳಿಗೆ ಯಾವಾಗಲೂ ಫಸ್ಟ್ ಕ್ಲಾಸಲ್ಲಿ ಬರುವಾಗ ಇದೇ ಒಂದು ಬುದ್ಧಿವಾದ ಹೇಳ್ತಾ ಇರ್ತೇನೆ. ಹಾಗಾಗಿ ನಿಮಗೆ ಕೂಡ ಅದನ್ನೇ ಹೇಳಿದ್ದು. ಮಕ್ಕಳಿಗೆ ಮಾತ್ರ, ಪೇರೆಂಟ್ಸಿಗಲ್ಲ. ಪೇರೆಂಟ್ಸಿಗೆ ನನ್ನಕ್ಕಿಂತ ತುಂಬ ನಾಲೆಜ್ ಇದೆ ನಿಮಗೆ. ಸೊ ನೀವು ಯಾವತ್ತೂ ಕೂಡ ನಿಮ್ಮ ಮಕ್ಕಳನ್ನು ಕೆಟ್ಟ ದಾರಿಗೆ ಅಂದರೆ ವಿಚಾರವನ್ನು ಹೇಳೋದಿಲ್ಲ. ಖಂಡಿತವಾಗಿಯೂ ನೀವು ಒಳ್ಳೆಯ ವಿಚಾರವನ್ನು ಹೇಳ್ತೀರಾ. ಬಟ್ ಮಕ್ಕಳು ಏನಾಗ್ತಿದ್ದಾರೆ ಅಂತೇಳಿದರೆ, ಈ 4 ಮಕ್ಕಳು ಯಾರು ಈ ಬ್ಯಾಡ್ ಇಂಟೆನ್ಷನ್ ಇರ್ತಾರೆ ಅವರ ಥ್ರೂ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಈಗಿನ ಮಕ್ಕಳು. ಸೊ ಬೇರೆ ಬೇರೆ ರೀತಿಯಲ್ಲಿ, ಅದು ಆಲ್ಕಹಾಲ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು. ಸೊ ನೀವು ನಿಮ್ಮ ಮಕ್ಕಳನ್ನು ಒಂದು ಗಮನಿಸಿ ನೋಡಿ ಅವರು ಒಳ್ಳೆಯ ದಾರಿಯಲ್ಲಿ ಹೋಗ್ತಿದ್ದಾರಾ ಇಲ್ವಾ ಅಂತೇಳಿ. ಅದೇ ರೀತಿ ಮಕ್ಕಳು ಕೂಡ ನಿಮಗೆ ನಿಮ್ಮ ಪೇರೆಂಟ್ಸ್ ಕಲಿಸಿದಂತಹ ಒಳ್ಳೆಯ ಬುದ್ಧಿಯನ್ನು ಇಟ್ಟುಕೊಂಡು ಜೀವನವಿಡೀ ಅದನ್ನೇ ಒಂದು ಆಧಾರವಾಗಿ ನಿಮ್ಮ ಜೀವನವನ್ನು ಸಾಗಿಸಬೇಕು. ಯಾರೋ ಒಬ್ಬ ಮೂರನೇ ಜನ ಬಂದು ನಿಮಗೇನೋ ಬೇಡದ್ದು ಕೊಟ್ಟರು ಅಂತೇಳಿ ನೀವು ಅದನ್ನೇ ಪಾಲಿಸೋದು ಸರಿಯಲ್ಲ. ಯಾಕೆ ಹೇಳಿದರೆ ನನಗೂ ಕೂಡ ಒಂದು ಸಣ್ಣ ಮಗು ಇದೆ. ಸೊ ನಾನು ನೋಡ್ತಿದ್ದೇನೆ, ಇಷ್ಟರವರೆಗೆ ನನ್ನ ಅಮ್ಮ ಎಲ್ಲ ಬುದ್ಧಿವಾದ ಹೇಳ್ತಿದ್ರು, ಅಮ್ಮ ಅಪ್ಪ ಎಲ್ಲ ಬುದ್ಧಿವಾದ ಹೇಳ್ತಿದ್ರು. ಈಗ ನಾನು ಅವಳನ್ನು ನೋಡೋಗಿಲ್ಲ, ನಾನು ಇವಳನ್ನು ಹೇಗೆ ಅಂದರೆ ಹೇಗೆ ಬುದ್ಧಿವಾದ ಹೇಳಿಕೊಡಬೇಕು, ಹೇಗೆ ಅವಳನ್ನು ಒಂದು ಒಳ್ಳೆಯ ನಾಗರಿಕನಾಗಿ ಮಾಡಬೇಕು ಅಂತೇಳಿ ಎಲ್ಲ. ಸೊ ನನಗೆ ಆಗ ಅನಿಸಿತ್ತು, ನಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ಸೊ ಅವರು ನಮಗೆ ಒಳ್ಳೆಯ ಬುದ್ಧಿಯನ್ನೇ ಕಲಿಸಿದ್ದಾರೆ. ಸೊ ನಾವು ಒಳ್ಳೆಯ ಮಕ್ಕಳಾಗಿಯೇ ಇರಬೇಕು. ಸೊ ಅವರು ಹೇಳಿದಾಗೇ ಕೇಳಬೇಕು. ಯಾಕೆಂದರೆ ನಾನು ಹೇಳಿದಾಗೆ ಅವರು ಒಳ್ಳೆಯ ಬುದ್ಧಿವಾದನೇ ಹೇಳಿಕೊಡ್ತಾರೆ. ಸೊ ಎಲ್ಲ ಮಕ್ಕಳು ಕೂಡ ಅದೇ ರೀತಿ
ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವುದೆಲ್ಲ ಕಾಂಪಿಟಿಷನ್ ಇರ್ತದೆ ಅದಕ್ಕೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಸೊ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಅವರಿಗೆ ಒಂದು ಎಂಕರೇಜ್ಮೆಂಟ್ ಸಿಗ್ತದೆ ಇಂಥ ಒಂದು ಪ್ರೋಗ್ರಾಮ್ ಎಲ್ಲ ಕಂಡಕ್ಟ್ ಮಾಡಲಿಕ್ಕೆ. ಸೊ ಆಪರ್ಚುನಿಟಿಯನ್ನು ಯೂಸ್ ಮಾಡಿ, ಯಾವುದೇ ರೀತಿಯಂಥ ಆಪರ್ಚುನಿಟಿ ನಿಮಗೆ ಸಿಗ್ತದೆ ಅದನ್ನೆಲ್ಲ ಯೂಸ್ ಮಾಡಿ. ಸೊ ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ, ಆದಷ್ಟು ನಾಲೆಜನ್ನು ಎಕ್ವೈರ್ ಮಾಡಿ, ಒಳ್ಳೆಯ ವಿಚಾರವನ್ನು ಕಲಿಯಿರಿ, ಹಾಗೂ ನಿಮ್ಮ ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡಿ. ಸೊ ಅವರಿಗೆ ಬೈಯುವುದು, ಅವರಿಗೆ ಮನಸ್ಸಿಗೆ ಬೇಜಾರು ಮಾಡೋದು ಖಂಡಿತವಾಗಿ ಮಾಡಬೇಡಿ. ಯಾಕೆ ಹೇಳಿದರೆ ಎದುರಿಗೆ ಅವರು ಏನು ರಿಯಾಕ್ಟ್ ಮಾಡಲಿಕ್ಕಿಲ್ಲ, ಆದರೆ ಮನಸ್ಸಿಗೆ ಅವರಿಗೆ ಬೇಜಾರಾಗ್ತದೆ. ನಿಮ್ಮನ್ನು ಅಷ್ಟು ದೊಡ್ಡದು ಮಾಡಬೇಕಂದ್ರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ಅವರಿಗೇ ಗೊತ್ತಿರ್ಬೋದು. ಸೊ ಅದು ನೀವು ಫ್ಯೂಚರಲ್ಲಿ ನೀವು ಒಂದು ತಂದೆ ತಾಯಿಯಾಗಿ ಇರುವಾಗ ನಿಮಗೆ ಆಗ ರಿಯಲೈಸ್ ಆಗ್ತದೆ. ಅಷ್ಟೊತ್ತಿಗೆ ಆಗುವಾಗ ಒಂದು ಜೀವನದಲ್ಲಿ ಒಂದು ಲೆವೆಲಿಗೆ ನಾವು ಮುಟ್ಟಿರ್ತೀವಿ. ಸೊ ಹಾಗಾಗಿ ನಿಮ್ಮ ಪೇರೆಂಟ್ಸ್ ಏನೆಲ್ಲ ಹೇಳಿಕೊಡ್ತಾರೆ ಒಳ್ಳೆ ವಿದ್ಯೆ ಬುದ್ಧಿಯನ್ನು ಅದನ್ನು ಕಲಿಯಿರಿ. ಸೊ ನಾನಿಲ್ಲಿ ಬರುವಾಗ ಫಸ್ಟ್ ನನಗೆ ದೇವರನ್ನು ಕೈ ಮುಗಿಯುವಾಗ ಗಣಪತಿ ಸ್ವಾಮಿಯನ್ನು ನೋಡುವಾಗ ಫಸ್ಟಿಗೆ ನನ್ನ ಕಣ್ಣಲ್ಲಿ ಬಂದದ್ದು ನನ್ನ ತಂದೆ. ಅವರು ತೀರಿ 4 ವರ್ಷ ಆಯಿತು. ಸೊ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಅವರು ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದರು. ಸೊ ಅವರ ದೇವರ ಒಂದು ಆಶೀರ್ವಾದದಿಂದ ನಾವೀಗ ಒಳ್ಳೆಯ ರೀತಿಯಲ್ಲಿ ಹೋಗ್ತಿದ್ದೇವೆ. ಅವರ ನೆನಪುಗಳು ಯಾವತ್ತೂ ಕೂಡ ಈ ದೇವಸ್ಥಾನಕ್ಕೆ ಬರುವಾಗ ಯಾವತ್ತೂ ಕೂಡ ಅವರ ಮುಖವೇ ನೆನಪಿಗೆ ಬರ್ತದೆ. ಸೊ ಹಾಗಾಗಿ ಹೇಳೋದು, ನಿಮ್ಮ ತಂದೆ ತಾಯಿಯರಿಗೆ ರೆಸ್ಪೆಕ್ಟ್ ಕೊಡಿ. ಅವರಿಗೆ ಅವರು ಎಲ್ಲ ಸರ್ವಸ್ವ. ಅವರಿಂದ ದೊಡ್ಡವರು ಯಾರೂ ಇಲ್ಲ ನಿಮಗೆ. ಯಾರೇ 3ನೇ ವ್ಯಕ್ತಿ ಬರಲಿ, ಅವರು ಬರ್ತಾರೆ ಹೋಗ್ತಾರೆ, ಆದರೆ ನಿಮ್ಮ ತಂದೆ ತಾಯಿ ಯಾವತ್ತೂ ಕೂಡ ನಿಮಗೆ ರಿಪ್ಲೇಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಯಾರು ಕೂಡ ಬೇರೆಯವ್ರ ತಾಯಿ ಆಗಲಿ, ಯಾರು ಕೂಡ ಬೇರೆ ತಂದೆ ಆಗಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಎಲ್ಲ ಮಕ್ಕಳು ಕೂಡ ನಿಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ. ಅವರಿಗೆ ಎದುರುತ್ತರ ಕೊಡುವುದು ಮಾಡಬೇಡಿ. ಅವರು ಏನು ಹೇಳಿದರೂ ಕೂಡ ಓಕೆ, ಅದು ತಪ್ಪಿದ್ರು ಕೂಡ ಮನಸ್ಸಲ್ಲಿ ಓಕೆ ಅವರು ತಪ್ಪು ಹೇಳಿದ್ರು ಪರವಾಗಿಲ್ಲ ಅಂತ ಹೇಳಿ, ಬಟ್ ಅವರಿಗೆ ಮನಸ್ಸಿಗೆ ಯಾವತ್ತೂ ಕೂಡ ನೋವು ಕೊಡಬೇಡಿ. ಅವರ ಏನೊಂದು ಫ್ಯೂಚರಲ್ಲಿ ನಿಮಗೊಂದು ಒಳ್ಳೆಯ ಒಂದು ಸ್ಥಾನ ಅಂದರೆ ನೀವು ಅಚೀವ್ ಮಾಡಬೇಕು ಅಂತೇಳಿ ಗೋಲ್ ಇರ್ತದಲ್ಲ, ಅದನ್ನು ಖಂಡಿತವಾಗಿ ಅಚೀವ್ ಮಾಡಿ. ಸೊ ಏನೇ ಡಿಫಿಕಲ್ಟಿ ಇದ್ದರೂ ಓಕೆ ನನಗೆ ಡಾಕ್ಟರ್ ಆಗಬೇಕು, ಎಲ್ಲರೂ ಹೇಳ್ತಾರೆ ಡಾಕ್ಟರ್ ಸೈನ್ಸ್ ಕಷ್ಟ, ಅದು ಕಷ್ಟ, ಇದು ಕಷ್ಟ, ಕೇಳಬೇಡಿ. ನಿಮಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದ್ದರೆ ಕಲೀರಿ, ಮಾಡಿ. ಇಂಜಿನಿಯರ್ ಮಾಡಬೇಕಾ, ಓಕೆ ಎಲ್ಲರೂ ಹೇಳ್ತಾರೆ ಅದು ಕಷ್ಟ, ಇದು ಕಷ್ಟ. ಕಷ್ಟ ಇಲ್ಲದು ಯಾವುದಿಲ್ಲ, ನಾನು ಹೇಳ್ತೇನೆ ಕಷ್ಟ ಇಲ್ಲದು ಯಾವುದಿಲ್ಲ, ಎಲ್ಲವೂ ಕೂಡ ಕಷ್ಟನೇ. ಸೊ ನೀವು ಮನಸ್ಸಿಟ್ಟು ಓದಿದರೆ, ನಿಮ್ಮ ತಂದೆ ತಾಯಿಯನ್ನು ಯಾವಾಗಲೂ ಕೂಡ ನೆನೆಸಿ ನೀವು ಕಲಿತ್ರೆ ಖಂಡಿತವಾಗಿಯೂ ನೀವು ಫ್ಯೂಚರಲ್ಲಿ ಏನಾದರೂ ಒಂದು ಅಚೀವ್ ಆಗ್ತೀರಾ. ಸೊ ನನಗೆ ಏನೊಂದು ಬಯಕೆ ಅಂದರೆ, ಈ ಒಂದು ಊರಲ್ಲಿ ಯಾರೆಲ್ಲ ಮಕ್ಕಳಿದ್ದೀರಾ ನೀವು ಒಳ್ಳೆ ಉನ್ನತ ಒಂದು ಸ್ಥಾನಕ್ಕೆ ಬರಲೇಬೇಕು. ನಮ್ಮ ಈ ಒಂದು ಹೊಸಂಗಡಿ ಹೆಸರನ್ನು ಇಡೀ ವಿಶ್ವಕ್ಕೇ ಗೊತ್ತಾಗುವ ಹಾಗೆ ಮಾಡಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಇದೇ ನಾನು ಹೇಳಲು ಇಷ್ಟಪಡ್ತೇನೆ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಇದು ಲಾಸ್ಟ್ ಮೂಮೆಂಟ್, ನಾನು ನೆನೆಸಿರಲಿಲ್ಲ ಇಲ್ಲಿ ಬಂದು ಮಾತಾಡ್ತೇನೆ ಅಂತೇಳಿ. ಲಾಸ್ಟ್ ಮೂಮೆಂಟಿಗೆ ಬಂದು ಮಾತಾಡಿದ್ದು, ಏನು ಪ್ರಿಪರೇಷನ್ ಏನಿಲ್ಲ, ನನಗೇನು ಮನಸ್ಸಿಗೆ ಏನು ಮಾತಾಡಬೇಕು ಅಂತ ಅನಿಸಿತ್ತು ಅದನ್ನು ನಾನು ಮಾತಾಡಿದ್ದೇನೆ ಇಲ್ಲಿ ಅಷ್ಟೇ. ಥ್ಯಾಂಕ್ ಯು. ಹಿಂದಿನ ವಿದ್ಯಾಭ್ಯಾಸ ಕಲಿಯುವ ಕ್ರಮಗಳು ಮತ್ತು ಈಗಿನ ವಿದ್ಯಾಭ್ಯಾಸ ಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಲ್ಲಿ ವ್ಯಕ್ತಿತ್ವವಾಗಿದೆ ಎಂಬುದನ್ನು ನಾನು ಗಮನಿಸಿದ್ದೇನೆ. ಮಕ್ಕಳು ಕೆಟ್ಟ ದಾರಿಯಲ್ಲಿ ನಡೆಯದೆ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕಾಗಿದೆ. ಇಂದಿನ ಮಕ್ಕಳಿಗೆ ಕೂಡ ಧಾರ್ಮಿಕ ವಿಚಾರಗಳನ್ನು ಹೇಳಿಕೊಟ್ಟು ಅವರನ್ನು ಸಂಸ್ಕಾರಯುತ ವ್ಯಕ್ತಿಯನ್ನಾಗಿ ಮಾಡಬೇಕು. ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ, ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂಬ ಉತ್ತಮ ಸಂದೇಶಭರಿತ ಉತ್ತಮ ವಿಚಾರ ಮಾತನ್ನು ನುಡಿದು, ಈ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವರು ಮಾಡಿದ ಸೇವೆ ಅನನ್ಯವಾದದ್ದು. ಅದು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇದ್ದಾರೆ ಎಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾವ್ಯ ರಾಕೇಶ್ ಶೆಟ್ಟಿರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು.
ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಮೋತಿ ಕಿರಣ್ ಹಾಗೂ ಶ್ರೀಮತಿ ನವ್ಯಾ ಯಾದವ್ ರವರು ಮಾತನಾಡದಿದ್ದರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮೌನದಲ್ಲೇ ಶುಭವನ್ನು ಹಾರೈಸಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ರಜನಿ ಶ್ರೀಧರ್ ಮಜಾಲ್, ಅಧ್ಯಕ್ಷೆ ಶ್ರೀಮತಿ ಶ್ರೀ ಅಯ್ಯಪ್ಪ ಸೇವಾ ಮಾತೃ ಸಮಿತಿ ಹೊಸಂಗಡಿ ಇವರಿಂದ ಅಧ್ಯಕ್ಷೀಯ ಮಾತು. മഹാഗണപതിയെ പ്രാർത്ഥിച്ചുകൊണ്ട് ശ്രീ അയ്യപ്പ സ്വാമിയെ രക്തേശ്വരിയും പ്രാർത്ഥിച്ചുകൊണ്ട് ഇന്നത്തെ അതിഥികളായ അക്ഷത മനോജ്, ചന്ദ്രിക പ്രഭാകർ, മോത്തി കിരൺ, കാവ്യ രാകേഷ്, അതേപോലെ മുമ്പിലുള്ള ഭക്തജനങ്ങളെ എല്ലാവർക്കും എൻ്റെ സാദര നമസ്കാരം. ശ്രീ ഗണേശോത്സവത്തിൻ്റെ ആദ്യ ദിവസമായ ഇന്ന് മാതൃസംഗമം നടക്കുകയാണ്. മാതൃസംഗമത്തിലൂടെ ഉദ്ദേശിക്കുന്നത് ഒരു നല്ല തലമുറയെ വാർത്തെടുക്കുക എന്നതാണ്. മാതൃസംഗമത്തിലൂടെ സ്ത്രീകളിൽ ധർമ്മത്തിനെ പറ്റിയുള്ള ബോധവൽക്കരണവും ദൈവിക ചിന്തകളും ഉണർത്താനാണ് ഉദ്ദേശിക്കുന്നത്. സ്ത്രീകളും കുട്ടികളും സമൂഹത്തിൻ്റെയും നാടിൻ്റെയും ശക്തിയാണ്. അതുകൊണ്ട് ധർമ്മത്തിനെ പറ്റിയുള്ള അറിവും ധർമ്മത്തിൻ്റെ രക്ഷയും സ്ത്രീകളുടെ കയ്യിലാണ് എന്നുള്ളത് സത്യവുമാണ്. ശ്രീ അയ്യപ്പ സേവാ മാതൃസമിതി ഇവിടുത്തെ അയ്യപ്പ ക്ഷേത്രത്തിലെ ഒരു സ്ത്രീകളുടെ ഒരു കൂട്ടായ്മയാണ്. ഇവിടുത്തെ ക്ഷേത്രത്തിൽ നടക്കുന്ന എല്ലാ ചടങ്ങുകളിലും മുന്നോട്ട് നിന്നുകൊണ്ട് പ്രവർത്തിച്ചു വരികയാണ്. മാതൃസമിതിയുടെ ക്ഷേത്രത്തിൽ ഭജനാ സംഘം രൂപീകരിച്ചുകൊണ്ട് വിവിധ ക്ഷേത്രങ്ങളിലും മന്ദിരങ്ങളിലും ഭജനാ സേവ നടത്തി വരുന്നു. അതേപോലെ കുട്ടികളുടെ ധാർമ്മിക ശ്രദ്ധ ഉണർത്താൻ വേണ്ടി കുണിത്ത ഭജന ക്ലാസ്സുകളും നമ്മൾ നടത്തുന്നു. കുണിത്ത ഭജന പല പ്രദർശനങ്ങളും നമ്മൾ കൊടുത്തിട്ടുണ്ട്. നാളെ ഈ ക്ഷേത്രത്തിൽ നമ്മുടെ കുട്ടികളുടെ കുണിത ഭജന പ്രദർശനം നടക്കുന്നുണ്ട്. അതുപോലെ ശോഭയാത്രയിലും കുട്ടികളുടെ പ്രദർശനം ഉണ്ടാവും. ഈ ക്ഷേത്രത്തിൽ നടക്കുന്ന ഗണേശോത്സവമാവട്ടെ, അയ്യപ്പ ദീപോത്സവമാവട്ടെ, ശ്രീകൃഷ്ണ ജന്മാഷ്ടമി ആവട്ടെ, എല്ലാ സന്ദർഭങ്ങളിലും മാതൃസമിതി നല്ലതുപോലെ പ്രവർത്തിക്കുന്നുണ്ട്. ശുചിത്വമാവട്ടെ, പ്രസാദ പാക്കിംഗ് ആവട്ടെ, അന്നസന്ദർഭണത്തിൻ്റെ കാര്യത്തിലും തോരണം കെട്ടുന്ന കാര്യങ്ങളിലും മറ്റു കാര്യങ്ങളിൽ നമ്മൾ ഒത്തുചേർന്ന് നല്ലതുപോലെ പ്രവർത്തിച്ചു വരികയാണ്. ഈ സമയത്ത് കൂടുതലൊന്നും പറയാൻ ആഗ്രഹിക്കുന്നില്ല. ഇവിടെ എത്തിച്ചേർന്നിട്ടുള്ള ഈ പരിപാടിയെ വൻ വിജയമാക്കിയ എല്ലാവർക്കും എൻ്റെ നന്ദി അറിയിക്കുന്നു. ജയ് ഹിന്ദ്. ಅಧ್ಯಕ್ಷೀಯ ಮಾತನ್ನು ನಿರ್ವಹಿಸಿದ ಶ್ರೀಮತಿ ರಜನಿ ಶ್ರೀಧರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಧನ್ಯವಾದ ಸಮರ್ಪಣೆ. ಧನ್ಯವಾದ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ ಶ್ರೀಮತಿ ಸುಜಾತ ನಾರಾಯಣ್ ದುರ್ಗಿಪಳ್ಳ ಇವರು. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಶ್ರೀ ರಕ್ತೇಶ್ವರಿಯನ್ನು ವಂದಿಸುತ್ತಾ ಇಲ್ಲಿಂದು ಅಯ್ಯಪ್ಪ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ 44ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಮೊದಲನೇ ದಿನ ಇಂದು ಮಾತೆಯರ ಸಮಾವೇಶ ಮಾತೃಸಂಗಮ. ಈ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡುವಂಥ ಕೆಲಸವು ಇಂದಿನ ಕಾರ್ಯಕ್ರಮದಲ್ಲಿ ನಡೆಯಿತು. ಇಂದಿನ ಮಾತೃಸಂಗಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಗಣ್ಯ ವ್ಯಕ್ತಿಗಳು ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡುವಂಥ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದರು. ಮಾತೃಸಂಗಮದ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಅಯ್ಯಪ್ಪ ಸೇವಾ ಮಾತೃ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ರಜನಿ ಶ್ರೀಧರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಹಿಂದೂ ಮಹಿಳಾ ಐಕ್ಯವೇದಿ ಕಾಸರಗೋಡು ಇದರ ಅಧ್ಯಕ್ಷೆಯಾದಂಥ ನ್ಯಾಯವಾದಿ ಅಕ್ಷತಾ ಮನೋಜ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಅದೇ ರೀತಿ ಮಂಗಳೂರಿನ ಸರಸ್ವತಿ ಲಯನ್ಸ್ ಕ್ಲಬ್ ಇದರ ಅಧ್ಯಕ್ಷೆಯು ವಿವಿಧ ಸಮಾಜ ಸೇವೆಯನ್ನು ಮಾಡುತ್ತಿರುವಂಥ ಸಮಾಜ ಸೇವಕಿಯು ಹಾಗೂ BJP ಉತ್ತರ ವಲಯದ ಉಪಾಧ್ಯಕ್ಷರು ಆದಂಥ ಶ್ರೀಮತಿ ಚಂದ್ರಿಕಾ ಪ್ರಭಾಕರ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಹಾಗೂ ಕನಿಲ ಶ್ರೀ ಭಗವತಿ ಕ್ಷೇತ್ರದ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಮೋತಿ ಕಿರಣ್ ರವರಿಗೂ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಅದೇ ರೀತಿ
ನವ್ಯ ಯಾದವ್ ಕೀರ್ತೇಶ್ವರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಹಾಗೆಯೇ ಕಾವ್ಯ ರಾಕೇಶ್ ರವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಹಾಗೂ ಇಲ್ಲಿ ನೆರೆದ ಎಲ್ಲ ಮಾತೆಯರಿಗೂ ಹಾಗೂ ಭಕ್ತಾದಿಗಳಿಗೂ ತುಂಬ ಹೃದಯದಿಂದ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಹಾಗೆಯೇ ಇಲ್ಲಿರುವಂಥ ಮಾಧ್ಯಮ ಪ್ರವರ್ತಕರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ನಮ್ಮನ್ನು ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಹಾಗೂ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಇಂದಿನ ಮಾತೃ ಸಂಗಮ ಕಾರ್ಯಕ್ರಮಕ್ಕೆ ನಿಜವಾಗಿ ಒಂದೆರಡು ಅತಿಥಿಗಳು ಗೈರು ಹಾಜರಾಗಿದ್ದರು. ಆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಅತಿಥಿಯಾಗುವಂಥ ಯೋಗ ಒದಗಿ ಬಂದದ್ದು ನಮ್ಮ ಕಾವ್ಯ ರಾಕೇಶ್ ಅವರಿಗೆ. ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾದಂಥ ಔಚಿತ್ಯ ಇಲ್ಲಿದೆ. ಅವರ ಅವರು ಉಲ್ಲೇಖ ಮಾಡಿದರು, ಈ ಕ್ಷೇತ್ರದಲ್ಲಿ ಒಂದೊಮ್ಮೆ ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯನಿರ್ವಹಿಸಿದವರು ಮಾತ್ರವಲ್ಲ, ಗಣೇಶೋತ್ಸವ ಸಮಿತಿಯಲ್ಲಿ ಅತ್ಯಂತ ಸಕ್ರಿಯವಾಗಿ ನಮ್ಮೊಂದಿಗೆ ಬಹಳ ವರ್ಷಗಳ ಕಾಲ ದುಡಿದವರು. ಅವರ ವಿಚಾರಗಳನ್ನು ನಾವು ಇವತ್ತು ಕೂಡ ನೆನೆಸುವಾಗ ಬಹಳಷ್ಟು ಬೇಸರ ಆಗ್ತದೆ. ಅದಕ್ಕಾಗಿ ನೋಡಿ, ಯಾರಿಗೆ ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸುಯೋಗ ಒದಗಿ ಬರುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರುದ್ರಪ್ಪಣ್ಣ ಇಲ್ಲಿ ಮಾಡಿದಂಥ ಸೇವೆ ಉಂಟಲ್ಲ, ಆ ಸೇವೆಯ ಫಲವೇ ಅವರ ಪುತ್ರಿ ಕಾವ್ಯಗೆ ಇವತ್ತು ಸಿಕ್ಕಿದೆ. ಗಣೇಶೋತ್ಸವದಂಥ ಮಾತೃ ಸಂಗಮದಂಥ ಕಾರ್ಯಕ್ರಮದಲ್ಲಿ ಅವರು ಅನಿರೀಕ್ಷಿತವಾಗಿ ಇಲ್ಲಿ ಬಂದಾಗ, ತನ್ನ ಪುಟ್ಟ ಮಗುವನ್ನು ಹಿಡಿದುಕೊಂಡು ಬಂದಾಗ ನಾವು ಕೂಡ ಯೋಚನೆ ಮಾಡಲಿಲ್ಲ ಅವರು ಈ ವೇದಿಕೆಯಲ್ಲಿ ಇವತ್ತು ಉಪಸ್ಥಿತರಿರ್ತಾರಂತ. ಆದರೆ ನಮ್ಮ ಮಾತೃ ಸಮಿತಿಯ ಸದಸ್ಯರಿಗೆ ಅದು ಹೇಗೆ ಹೊಳೆಯುತ್ತೋ ಗೊತ್ತಿಲ್ಲ. ಅವರನ್ನು ಯಾರೋ ಒಂದಿಬ್ಬರು ಅತಿಥಿಗಳು ಬರದೇ ಇರುವ ಕಾರಣ ಅವರನ್ನು ಅತಿಥಿಯಾಗಿ ಮಾಡಬೇಕು ಎಂಬ ಅವರಿಗೆ ಪ್ರೇರಣೆ ಕೊಟ್ಟದ್ದು ಯಾರು? ಒಳಗಿರುವಂಥ ಭಗವಂತ, ಅಯ್ಯಪ್ಪ ಸ್ವಾಮಿ, ಇಲ್ಲಿರುವಂಥ ಗಣೇಶ, ರಕ್ತೇಶ್ವರಿ, ಈ ಕ್ಷೇತ್ರಕ್ಕಾಗಿ ಇಷ್ಟೊಂದು ದುಡಿದಂಥ ಅವರ ವ್ಯಕ್ತಿಯ ಪುತ್ರಿ ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಇದ್ದಾರಂದರೆ ಅದರಷ್ಟು ಸಂತೋಷ ಬೇರೆ ಇಲ್ಲ ನಮಗೆ. ಒಂದು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಿ. ಮಾತ್ರವಲ್ಲ, ಕಾವ್ಯ ಅವರೇ, ನಿಮ್ಮ ಕುಟುಂಬದ ಜೊತೆ ನೀವು ಯಾವತ್ತೂ ಒಬ್ಬಂಡಿಗರಲ್ಲ, ನಮ್ಮ ಎಲ್ಲ ಸಮಿತಿಯ ಸದಸ್ಯರು ನಿಮ್ಮ ಜೊತೆ ಯಾವತ್ತೂ ಇದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನುಡಿಯುತ್ತಾ, ಈ ಎದುರು ಕಾಣುವಂಥ ಗೋಪುರದ ಕೆಲಸವನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಸುಂದರವಾಗಿ ಮಾಡಿದಂಥ ಕೀರ್ತಿ ಕೂಡ ಅವರ ತಂದೆಯವರಿಗೆ ಸಲ್ಲುತ್ತದೆ, ರಕ್ತೇಶ್ವರಿ ಗೋಪುರ. ಅದಕ್ಕಾಗಿ ನಾವು ಯಾವತ್ತೂ ಅವರನ್ನು ಮರೆಯುವುದಿಲ್ಲ. ಅವರ ನೆನಪು ಸದಾ ನಮ್ಮೊಂದಿಗಿದೆ. ನಿಮ್ಮ ಕುಟುಂಬಕ್ಕೆ ಕೂಡ ಎಲ್ಲ ರೀತಿಯಲ್ಲಿ ಭಗವಂತ ಅನುಗ್ರಹಿಸಲಿ, ಆಶೀರ್ವದಿಸಲಿ. ಸದಾ ನಿಮ್ಮ ನಡೆಯುವಂಥ ದಾರಿಯಲ್ಲಿ ಭಗವಂತನ ಪ್ರೇರಣೆ ಇರಲಿ. ಮಾತ್ರವಲ್ಲ, ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಅನುಗ್ರಹಿಸಲಿ ಎಂಬ ಸದಾ ಪ್ರಾರ್ಥನೆ ನಮ್ಮದು. ಧನ್ಯವಾದಗಳು. ಧನ್ಯವಾದ. ಕಾರ್ಯಕ್ರಮವನ್ನು ನಿರ್ವಹಿಸಿದ ಶ್ರೀಮತಿ ಸುಜಾತಾ ನಾರಾಯಣರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಗುರು ಚರಣಗಳಿಗೆ ಸಮರ್ಪಿಸುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಅಧ್ಯಕ್ಷರ ಅನುಮತಿ ಮೇರೆಗೆ ಮಾತೃ ಸಂಗಮ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ನೃತ್ಯ ವೈಭವ ಕಾರ್ಯಕ್ರಮ ಸ್ಥಳೀಯ ಮಕ್ಕಳಿಂದ ಎಲ್ಲ ಅತಿಥಿ ಅಭ್ಯರ್ಥಿಗಳು ಇದೀಗ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಎಲ್ಲ ಭಕ್ತ ಬಂಧುಗಳು ಸಭಾಂಗಣದ ಮುಂಭಾಗದಲ್ಲಿ ಬಂದು ಆಸೀನರಾಗಿ ನೃತ್ಯ ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಮ್ರ ಪ್ರಾರ್ಥನೆ. ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ನೃತ್ಯ ವೈಭವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಪುಟಾಣಿ ಮಕ್ಕಳಿಗೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ವೇದಿಕೆಯನ್ನು ಕಾರ್ಯಕ್ರಮ ನಡೆಸಲು ಬಿಟ್ಟುಕೊಡ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯರ್ಥಿಗಳು ನಿರ್ಗಮಿಸ್ತಾ ಇದ್ದಾರೆ.
ಎಲ್ಲರಿಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಇದೀಗ ನೃತ್ಯ ವೈಭವ ಕಾರ್ಯಕ್ರಮ ಸ್ಥಳೀಯ ಮಕ್ಕಳಿಂದ. ರೇನು ರನ ರ ನಾ ರೇನು ರೇನು ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ನಿರ್ದನ ಉದನಿ ದನಿ ದನ ನಿರ್ದನ ದನ ದದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದನ ದೀಂ ದನ ದೀಂ ದನ ದನ ದೀಂ ದನ ದೀಂ ದನ ದನ ದದಿಯನ ದಿಯನ ದನ ದನ ದೀಂ ದನ ದೀಂ ದನ ದನ ದದಿಯನ ದಿಯನ ದನ ದೀಂ ದನ ದನ ದದಿಯನ ದಾನ 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 ದೀಂ ದೂಂ ದನ ದೀಂ ದನ ದೀಂ ದೂಂ ದನ
గమ పదని సని దని దని సని దని సరి గరి సని రే సని దని సని గమ గరి సని రే సరీం తోం తన తని దీం తోం తన దీం తోం తన దీం తోం తా నా రేణు రనా రనా నా రేణు రేణు దీం దూం దన దీం దన దీం దూం దన దీం దన దీం దూం దన దీం దూం దన దీం దన ఉదని తదని తన దిరి తనన ఉదని తదని తన దిరి తనన తన దదియన తా దీం దూం దన దీం దన దీం దూం దన దీం దన దీం దూం దన తన దీం దన దీం దన తన దీం దన దీం దన తన దదియన దియన తన తన దీం దన దీం దన తన దదియన దియన తన తదీం తన తన దదియన తాన 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 దీం దూం తన తది తన దీం దూం తన ఆ దీం దూం తన తదీం తన దీం సరి గమ మమ గరి గమ పదని సని దని దని సని దని సరి గరి సని రే సని దని సని గమ మమ గరి సని రే సరీం దూం తన తని దీం దూం తన దీం దూం తన దీం దూం తా నా ಹಾವಭಾವಗಳಿಂದ ನಮ್ಮನ್ನು ರಂಜಿಸಿದ ಪುಟಾಣಿ ಧ್ರುವಿ ಅವರಿಗೆ ಧನ್ಯವಾದಗಳು. ಮುಂದೆ ಪುಟಾಣಿ ಹಂಶಿ ಅವರಿಂದ ಶಿವ ಶಿವ ಶಂಭೋ ಎಂಬ ಗೀತೆಗೆ ನೃತ್ಯ.
ಆರಾಧ್ಯ ಪುಟಾಣಿ ಆರಾಧ್ಯರವರು ವೇದಿಕೆಗೆ ಮುಂದೆ हृदयारविन्दे भवं भवानी सहितं नमामि हर हर शम्भु शम्भु शिव महादेव शम्भु शम्भु शिव महादेव हर शम्भु शम्भु शिव महादेव शम्भु शम्भु शिव महादेव ॐ नमः शिवाय जल प्रवाह पावितस्थले कलेवलं व्यलम्बितां भुजङ्गतुङ्गमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम् जटाकटाह सम्भ्रम भ्रम निलिम्ब निर्झरी विलोल वीचि वल्लरी विराजमान मूर्धनि धगद्धगद्धगज्ज्वलल्ललाट पट्ट पावके किशोर चन्द्रशेखरे रति प्रतिक्षणं मम जटाभुजंग पिंगल स्फुरत् प्रणामणि प्रभा कदम्ब कुङ्कुमद्रव प्रलिप्त दिग्वधूमुखे मदान्ध सिन्धुर स्फुरत्वगुत्तरीय मेधुरे मनो विनोदमद्भुतं बिभर्तु भूत भर्तरि ॐ नमः शिवाय सदा शिवं भजाम्यहं सदा शिवं भजाम्यहं ॐ नमः शिवाय ಪೋಷಕರಲ್ಲಿ ವಿನಂತಿ, ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ತಮ್ಮ ಗೀತೆಯನ್ನು ನೀಡಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಈಗ ಮುಂದೆ ಸಾಯಿ ಪುಟಾಣಿ ಸಾಯಿ ಅನಿಕಾ ರವರಿಂದ ನೃತ್ಯ, ಇದರ ನಂತರ ಕುಮಾರಿ ಆರಾಧ್ಯರವರು ತಯಾರಾಗಿರಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಈಗಲೇ ಮೈಕ್ ಪಾಯಿಂಟ್ ಬಳಿ ಬಂದು ಗೀತೆಯನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಕುಮಾರಿ ಆರಾಧ್ಯರವರು.
ಸಾಯಿ ಅನಿಕರ್ ಅವರ ಪೋಷಕರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪೋಷಕರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬಂದು ತಮ್ಮ ಗೀತೆಯನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. देवा श्री गणेश 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 ज्वाला सी जलती है आंखों में जिसके भी दिल में तेरा नाम है, परवाह ही क्या उसका आरंभ कैसा है और कैसा परिणाम है। धरती अंबर सितारे है उसकी नजरें उतारे, डर भी उससे डरा रहे जिसकी रखवाली यारे, करता साया तेरा देवा श्री गणेश 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 देवा श्री गणेश। वृद्धि होती हाँ तेरे ही आने से, और सुंदर ये सृष्टि होती हाँ तेरे ही आने से। मोरया मोरया गणपति बप्पा मन के अंधेरे कोने में जो दानव छुपा है मोरया, उसपे ही जय हो तो दिग्विजय हो तेरी तरह मोरया। गणपति बप्पा ऊर्जावशी लाख कोई दे हुंकारे लाख कोई धमकारे, हो हम तेरी राहों पे चलते हम नहीं रुकने वाले। मेरा देवा देवों का देवता मांगा देवा देवों का देवता, पहले रुकने ना करके झुकने ना देगा। मोरया रे मोरया गणपति बप्पा मोरया, शंभु सुताय लंबोदराय मोरया। मोरया रे बप्पा मोरया गणपति बप्पा मोरया। ನಗುಮುಖದ ಮೂಲಕ ನಮ್ಮ ರಂಜಿಸಿದ ಪುಟಾಣಿ ಸಾಯಿ ಅನಿಕಾರ್ ಅವರಿಗೆ ಧನ್ಯವಾದಗಳು. ಚಪ್ಪಾಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಪುಟಾಣಿ ಆರಾಧ್ಯರವರಿಂದ ಒಂದು ನೃತ್ಯ, ಮುಂದೆ ಲಿಖಿತಾ ಗೀತಾ ಹಾಗೂ ಈ ತಂಡದವರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ.
सहस्रनाम तत्तुल्यं रामनाम वरानने। మళ్ళీ 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 తుళ్ళే సంబరాలు, పిల్ల పిల్ల తుళ్ళే పందిట్లు. మళ్ళీ 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 తుళ్ళే సంబరాలు, పిల్ల పిల్ల తుళ్ళే పందిట్లు. రామ శ్రీరామ రామ రఘురామ, నీవు మా తోడుంటే చాలయ్యా, స్వర్గమే కిందకి రాదా రామయ్యా. ఊరంతా బాగుండాలి, నిన్నే నిన్నే కొలిచేమయ్యా. రామ శ్రీరామ రామ రఘురామ. ಸೊತ್ತು ಹೋದ ಪುರುಷೋತ್ತಮಲ್ಲಿ, ಮಾರುತಿಗೆ ಮಾರು ಹೋದ ಮಾದೇವಲ್ಲಿ. ಜಯ ಜಯ ಹೋ ಜಯ ಜಯ ಹೋ ರಾಕುಮಾರ, ಅಹರಹಮೋ ಮಮದಯದ ಏನು ಮೋರ. ರಾಜ ರಾಮ ನೀವೇ ಶರಣ, నీ పాదాలు మేమిక వదలు. కోటి దీపాలతో పూజించి ఊరారా తరలిరారా. శ్రీరామ రామ రఘురామ. ಧನ್ಯವಾದಗಳು ಪುಟಾಣಿ ಆರಾಧ್ಯರವರಿಗೆ. ಮುಂದೆ ಲಿಖಿತಾ, ಅಹಿತಾ ಹಾಗೂ ಪೃಥ್ವಿ ರವರಿಂದ ನೃತ್ಯ. ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಲಿಖಿತಾ, ಅಹಿತಾ ಹಾಗೂ ಪೃಥ್ವಿ ರವರಿಂದ ಒಂದು ನೃತ್ಯ. गणनायकाय गणदैवताय गणाध्यक्षाय धीमहि, गुणशरीराय गुणमण्डिताय गुणेशानाय धीमहि, गुणातीताय गुणाधीशाय गुणप्रविष्टाय धीमहि, एकदन्ताय वक्रतुण्डाय गौरीतनयाय धीमहि, गजेशानाय भालचन्द्राय श्रीगणेशाय धीमहि। रिद्धि सिद्धि वृद्धि होती हाँ तेरे ही आने से, और सुंदर ये सृष्टि होती हाँ तेरे ही आने से। अंधेरे कोने में जो दानव छुपा है मोरिया, उसमें ही जय हो तो दिग्विजय हो तेरी तरह मोरिया। लाख कोई दे हुंकारे, लाख कोई धमकारे, हम तेरी राहों पे चलते, हम नहीं रुकने वाले।
ಧನ್ಯವಾದಗಳು. ಮುಂದೆ ಜಸ್ವಿಕಾ PM ಇವರಿಂದ ಒಂದು ನೃತ್ಯ. ಚಪ್ಪಾಳೆ ಮೂಲಕ ಸ್ವಾಗತಿಸುತ್ತಿದ್ದೇವೆ ಜಸ್ವಿಕಾ PM. प्रणवालय पाहि परिपालय परमेशी कमलालय श्रीदेवी कुरिपिंचवे करुणाम्बुरासी धीं तारा चतुलतो प्राणमे नाट्यं चेसे गतुलतो नाम शतं मूल नतुलतो ना बैननी चुकुआ बेला ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తానా చతులతో ప్రాణమే నాట్యం చేసే గతులతో నామ శతం మూల నతులతో నా పైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీవిధి కాదటే మొరవిని చేరవటే ಬಹಳ ಸುಂದರವಾದ ಹಾವಭಾವಗಳ ಮೂಲಕ ನಮ್ಮ ರಂಜಿಸಿದ ಪುಟಾಣಿ ಜಸ್ವಿಕಾ BM ರವರಿಗೆ ಧನ್ಯವಾದಗಳು. ಮುಂದೆ ಪುಟಾಣಿ ಅನ್ವಿತಾ ರವರಿಂದ ಡೆನ್ನಾನ ಡೆನ್ನಾನ ಎಂಬ ಗೀತೆ ನೃತ್ಯ. ಅನ್ವಿತಾ MS ರವರಿಂದ ಡೆನ್ನಾನ ಡೆನ್ನಾನ ಎಂಬ ಗೀತೆ ನೃತ್ಯ.
ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಈತಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಒಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಈತಂಜಿ ಪೊರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಧನ್ಯವಾದಗಳು ಅನ್ವಿತಾ. ಈಗ ಮುಂದೆ ಆರಾಧ್ಯ ಕುಲಾಲ್ ಹಾಗೂ ಮೀಕ್ಷಾ ಕುಲಾಲ್ ರವರಿಂದ ಪಿಲ್ಲನ್ ಗೋಪಿ ಎಂಬ ಹಾಡಿನ ನೃತ್ಯ ಚಪ್ಪಾಳೆ ಮೂಲಕ ಮಕ್ಕಳನ್ನು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಇಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ಇಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ರಂಗನ ಎಲ್ಲಿ ನೋಡಿದಿರಿ? ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಇಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ನಂದ ಗೋಪನ
ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳಲ್ಲಿ ಬೀಚುಕೊಂಡದ ಪುರಂದರ ವಿಠಲದ ಲೋಚನಾಗ್ರದಲ್ಲಿ ಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಕಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಧನ್ಯವಾದಗಳು. ಮುಂದೆ ಶಿವನು ಭಿಕ್ಷೆಗೆ ಬಂದ ಎಂಬ ಗೀತೆಗೆ ಪ್ರಣಾಲಿ ಡಿ.ಎಂ ರವರು ಮುಂದೆ ಶಿವನು ಭಿಕ್ಷೆಗೆ ಬಂದ ಎಂಬ ಗೀತೆಗೆ ನೃತ್ಯ ಮಾಡಲಿದ್ದಾರೆ. ವೇದಿಕೆಗೆ ಈ ಮೂಲಕ ಸ್ವಾಗತಿಸುತ್ತಿದ್ದೇವೆ. ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುವಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುವಾರೆ ಇವನಂತ ಚೆಲ್ವರಿಲ್ಲ ನೋಡುವಾರೆ ತ್ರಿಶೂಲ ಕಾಣೆ ಒಂದೇ ಕೈಲಾಜನ ಕಪೋಲ ಕಾಣೆ ಬೆನ್ನು ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡುವಾರೆ ಇವನಂತ ಚೆಲ್ವರಿಲ್ಲ ನೋಡುವಾರೆ ಮೈಯೆಲ್ಲ ಹಾವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ಮೈಯೆಲ್ಲ ಹಾವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ವೈಯಾರ ಮೂರು ಲೋಕ ಕರ್ತ ಕಾಣೆ ಕರ್ತ ಕೈಯ
ಇವನಂತ ಚೆಲ್ವರಿಲ್ಲ ನೋಡು ಇವನಂತ ಚೆಲ್ವರಿಲ್ಲ ನೋಡು. ಧನ್ಯವಾದಗಳು ಪ್ರಣಾಲಿರವರಿಗೆ. ಇನ್ನು ಮುಂದೆ ಪುಟಾಣಿ ವಿಹಾನ್ ರವರಿಂದ ಢೆನ್ನಾನ ಢೆನ್ನಾನ ಎಂಬ ಗೀತೆಗೆ ನೃತ್ಯ. ಚಪ್ಪಾಳೆಯ ಮೂಲಕ ಪುಟಾಣಿ ವಿಹಾನ್ ರವರನ್ನು ವೇದಿಕೆಯ ಮೇಲೆ ಸ್ವಾಗತಿಸಿದ್ದೇವೆ. ಧನ್ಯವಾದಗಳು ವಿಹಾನ್ ರವರಿಗೆ. ಮುಂದೆ ಅನ್ವಿಯ ಹಾಗೂ ಕೃತಿಕಾರವರಿಂದ ಒಂದು ನೃತ್ಯ.
धरती हे अंबर तुझे गुण गाती, हे तारे हे वारे तुझे नाम घेती. ही धरती हे अंबर तुझे गुण गाती, हे तारे हे वारे तुझे नाम घेती. विश्वाचा पालक तू नायक गणांचा, गुणातीत गुणमय तू गुरु ज्ञानदाता. विश्वाचा पालक तू नायक गणांचा, गुणातीत गुणमय तू गुरु ज्ञानदाता. मोरया रे मोरया रे मोरया रे बाप्पा मोरया. मोरया रे मोरया रे मोरया रे बाप्पा मोरया. शरण तुला आला त्याचा उद्धार तू केला. चला मिळून सारे बोला बाप्पा मोरया बाप्पा मोरया. सृष्टी तुझीच रे देवा, सृष्टी तुझीच रे देवा, दुनिया तुझीच रे देवा. बाप्पा मोरया बाप्पा मोरया. ढम ढम ढमा ढमा वाज गजा ढोल, छन छन झना झनाले झिमचा ताल. दुःख हरता तू देव गजानन, तुला पाहता हर बलवान. शक्ती माझी रे तू देवा, भक्ती माझी रे तू देवा, दुनिया तुझीच रे देवा. बाप्पा मोरया बाप्पा मोरया. ಬಹಳ ಸುಂದರವಾದ ನೃತ್ಯದ ಮೂಲಕ ನಮ್ಮ ರಂಜಿಸಿದ ಪುಟಾಣಿ ಅನ್ವ್ಯ ಹಾಗೂ ಕೃತಿಕರ್ ಅವರಿಗೆ ಧನ್ಯವಾದಗಳು. ಮುಂದೆ ದೀಕ್ಷಾ ಹಾಗೂ ನಂದಿತಾ ರವರಿಂದ ಒಂದು ನೃತ್ಯ ಚಪ್ಪಾಳೆಯ ಮೂಲಕ ದೀಕ್ಷಾ ಹಾಗೂ ನಂದಿತಾ ರವರನ್ನು ಸ್ವಾಗತಿಸುತ್ತಿದ್ದೇವೆ. हरिवरासनं विश्वमोहनं हरिदधीश्वरम् आराध्यपादुकम्. हरिविमर्दनं नित्यनर्तनं हरिहरात्मजं देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. शरणकीर्तनं शक्तमानसं भरणलोलुपं नर्तनालसं. अरुणवासुयं भूतनायकं हरिहरात्मजं देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. ചന്ദനത്തിൻ മണമുള്ള നന്ദനത്തിൽ കുടികൊള്ളും മന്മധാരി ശിവസുതനി, അയ്യപ്പ മാധവന്റെ തിരുമകനീ. ശനിയുടെ ഹരണേ വരണേ, നീ അരവണ മധുരം തരണേ. മനസ്സിൻ പമ്പയിൽ നീരാടുക നീ,
ശരണ നദിയലകളണിയണ വരദനെ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനേ. ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാട്ടണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവമൃതം സ്വാമിക്ക് പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുൻപിൽ. സ്വാമിയേ ಶರಣಮಯ್ಯಪ್ಪ. ಬಹಳ ಸುಂದರವಾದ ನೃತ್ಯ ರೂಪಕವನ್ನು ಮೂಲಕ ನಮ್ಮ ರಂಜಿಸಿದ ದೀಕ್ಷಾ ಹಾಗೂ ನಂದಿತರವರಿಗೆ ಧನ್ಯವಾದಗಳು. ಮುಂದೆ ದಿಯಾ ಹಾಗೂ ತನ್ವೀರ್ ಅವರಿಂದ ಒಂದು ನೃತ್ಯ. मुरी बंसी बजैया नंदलाला कन्हैया, मुरी बंसी बजैया नंदलाला कन्हैया, मुरी बंसी बजैया नंदलाला कन्हैया. मुही मुही ऐसे नहीं छेड़ा सावरे, सुन सुन से नहीं खेला दावरे, जाके यशोदा से कह दूंगी रे कान्हा सो जा सदा, ओ कान्हा सो जा जरा, लुक छुप के तक यूं ना मोही कान्हा सो जा सदा, ओ कान्हा सो जा जरा, नैनों से ना छूना मोही कान्हा सो जा सदा, ओ कान्हा सो जा जरा, कान्हा सो जा सदा, ओ कान्हा सो जा जरा. गोपियों के पीछे फिर तूने सुदित पल चिंतक गए पाव तेरे, सो जा सदा, ओ कान्हा सो जा सदा, कान्हा सो जा सदा, ओ कान्हा सो जा सदा, कान्हा सो जा सदा, ओ कान्हा सो जा सदा. ಧನ್ಯವಾದಗಳು. ತನ್ವಿ ಹಾಗೂ ದಿಯಾರ್ ಅವರಿಗೆ ಮುಂದೆ ಆರಾಧ್ಯ ಹಾಗೂ
ದರ್ಶನಿತಾರವರಿಂದ ನೃತ್ಯ. रामचन्द्राय जनकराजजा मनोहराय मामकाभीष्टदाय महितमङ्गलम् कोसलेशाय मन्दहासदासपोषणाय वासवादिविनुतसध्वराय मङ्गलम् चर्चिताय हारकटकशोभिताय भूरिमङ्गलम् ललितरत्नकुण्डलाय तुलसीवनमालिकाय जलजसदृशदेहाय चारुमङ्गलम् Krishna 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 Hare Hare मधुरं वदनं मधुरं नयनं मधुरं हसितं मधुरं हृदयं मधुरं गमनं मधुरं मधुराधिपतिरखिलं मधुरम् वचनं मधुरं चरितं मधुरं वसनं मधुरं वलितं मधुरं चलितं मधुरं भ्रमितं मधुरं मधुराधिपतिरखिलं मधुरं वेणुर्मधुरो रेणुर्मधुरः पाणिर्मधुरः पाद्यो मधुरो नृत्यं मधुरं सौख्यं मधुरं मधुराधिपतिरखिलं मधुरम् गीतं मधुरं पीतं मधुरं भोक्तं मधुरं सूक्तं मधुरं रूपं मधुरं तिलकं मधुरं मधुराधिपतिरखिलं मधुरम् मधुरं मधुरं वदनं मधुरं नयनं मधुरं हसितं मधुरं हृदयं मधुरं गमनं मधुरं मधुराधिपतिरखिलं मधुरम् ಧನ್ಯವಾದಗಳು. ನಿತೀಶಾ ಹಾಗೂ ಚಾರಿತ್ರ್ಯರವರಿಂದ ಒಂದು ನೃತ್ಯ.
For that, you'll have to turn off airplane mode. गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्राते गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಧನ್ಯವಾದಗಳು. ಮುಂದೆ ಧ್ರುವಿ ವೆಜ್ಜ ಹಾಗೂ ಯುಕ್ತಿ ಬೆಜ್ಜ ಇವರಿಂದ ಒಂದು ನೃತ್ಯ. ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಹೇಳಿಕೊಳ್ತಾ ಇದ್ದೇವೆ. ಮುಂದೆ ಧ್ರುವಿ ಬೆಜ್ಜ ಹಾಗೂ ಯುಕ್ತಿ ಬೆಜ್ಜ ಇವರಿಂದ ಒಂದು ನೃತ್ಯ. മനസ്സിൽ മിഥുന മഴ പൊഴിയും അഴകിലൊരു മയിലിനലസലാസ്യം ഹരിതവനിയിലൊരു ഹരിണ യുവതിയുടെ പ്രണയഭരിത ഭാവം സ്വരകളികയിലൂടെ ശ്രുതിലയ സുഖമോടെ ഗന്ധർവ സംഗീതം മംഗളരാഗമുതിർന്നുണരുന്നു രാധേ നിൻ ശ്രീപാദം ചഞ്ചലമാവുന്നു മനസ്സിൽ മിഥുന മഴ പൊഴിയും അഴകിലൊരു മയിലിനലസലാസ്യം ഹരിതവനിയിലൊരു ഹരിണ യുവതിയുടെ പ്രണയഭരിത ഭാവം ദേവി നീയ മായാ
ಪ ಮಮ ಸರಿ ಪ ಮಮ ಮಗರಿ ಪ ಮ ಗಮ ಪ ಮ താരാജാലം ചൂടാരത്നം ചാർത്തി നിന്നെ സന്ധ്യാരാഗം പൊന്നിൽ പൊതിഞ്ഞു നീലാകാശ താരാജാലം ചൂടാരത്നം ചാർത്തി നിന്നെ സന്ധ്യാരാഗം പൊന്നിൽ പൊതിഞ്ഞു ശ്രുതിയിലലിയുമെന്റെ ഹൃദയ മുരളിയുണരാം മനസ്സിൽ കഥന മഴ പൊഴിയും അഴകിലൊരു മയിലിരസലാസ്യം ഹരിത പനിയിലൊരു ഹരിണ യുവതിയുടെ പ്രണയ ഭരിത ഭാവം ಧನ್ಯವಾದಗಳು. ಮುಂದೆ ಚಪ್ಪಾಳೆ ಮೂಲಕ ಸ್ವಾಗತಿಸುತ್ತಿದ್ದೇವೆ ಭುವನಾ ಹೆಗ್ಡೆ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಚಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಗಿಯೊಳು ನಿನಗಾರೈ ಸಾಟಿ ದೂರದಿಂದ ಸೂರನ ಉರವನೆ ನೋಡಿ ಹರದಿ ಶ್ರೀರಾಮದ ಸ್ಮರಣೆಯ ಮಾಡಿ ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆಯ ಮಾಡಿ ಆದಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಜ ಮುಖಿಯನು ಕಂಡು ಮಾತಾಡಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮ
ತಾಮಸ ಮಾಡದೆ ಮುದ್ರಿಕೆ ನೀಡಿ ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ ಆ ಭಗವನದೊಳು ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು ಪಣ್ಣ ಪಣ್ಣನೆ ಹರಿ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನು ಮುರಿದು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ನೆಸರನ್ನ ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ ನೆಲೆಯಾವುದೇಳೋ ನಿನ್ನೊಡೆಯ ನೆಸರನ್ನ ಬಲವಂತ ರಾಮರ ಬಂಟ ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನ ಪಣೆಗಿಲ್ಲ ಎಂದು ತಾಳಿದೇನೋ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನ ಪಣೆಗಿಲ್ಲ ಎಂದು ತಾಳಿದೇನೋ ಉಡಿಯೇಳಿಸುವೆನು ಫುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಧನ್ಯವಾದಗಳು. ಮುಂದೆ ಸಾನ್ವಿ, ದೃಶ್ಯ, ತನಿಷ್ಕಾ, ಪೂರ್ವಿ, ಕೃತಿಕಾ ಹಾಗೂ ಚೈತ್ರರವರಿಂದೊಂದು ನೃತ್ಯ. नमो
ಮುಂದೆ ಧನ್ವಿತ್ ರಾಜ್ ರವರಿಂದ ಒಂದು ನೃತ್ಯ. ഇരുമുടി കട്ടു ശബരിമലയ്ക്ക് അഭിഷേകം മണികണ്ഠുനിക്ക് അയ്യപ്പ സ്വാമിയേ അയ്യപ്പ ഇരുമുടി കട്ടു ശബരിമലയ്ക്ക് നെയ്യ് അഭിഷേകം മണികണ്ഠുനിക്ക് ഇരുമുടി കട്ടു ശബരിമലയ്ക്ക് നെയ്യഭിഷേകം മണികണ്ഠുനിക്ക് ഇരുമുടി കട്ടു ശബരിമലയ്ക്ക് നെയ്യ് അഭിഷേകം മണികണ്ഠുനിക്ക് ഇരുമുടി കട്ടു ശബരിമലയ്ക്ക് നെയ്യഭിഷേകം മണികണ്ഠുനിക്ക് സ്വാമി ശരണമയ്യപ്പ ശരണം ശരണമയ്യപ്പ സ്വാമി ശരണമയ്യപ്പ ശരണം ശരണമയ്യപ്പ സ്വാമി ശരണമയ്യപ്പ ശരണം ശരണമയ്യപ്പ സ്വാമി ശരണമയ്യപ്പ ശരണം ശരണമയ്യപ്പ దీనుల దొరవు అని మండల దీక్షగుని నీగిరి చేరు కదిలితిమయ్య నీ శబరి కొండ అందరికి అండ కదా తిరుముడి కట్టు శబరిమలైకి నీ అభిషేకం మణికంఠునికి తిరుముడి కట్టు శబరిమలకి నెయ్యభిషేకం మణికంఠునికి స్వామి శరణమయ్యప్ప శరణం శరణమయ్యప్ప స్వామి శరణమయ్యప్ప శరణం శరణమయ్యప్ప స్వామి శరణమయ్యప్ప శరణం శరణమయ్యప్ప స్వామి శరణమయ్యప్ప శరణం శరణమయ్యప్ప తిరుముడి కట్టు శబరిమలకి నెయ్యభిషేకం మణికంఠునికి స్వామి శరణమయ్యప్ప శరణం శరణమయ్యప్ప 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 స్వామి శరణమయ్యప్ప శరణం శరణమయ్యప్ప. ಧನ್ಯವಾದಗಳು. ಮುಂದೆ ಡೆನ್ನನ ಡೆನ್ನಾನೆ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ಭಾವನಾ ಹೆಗ್ಡೆ ಅವರು. ಚಪ್ಪಾಳೆ ಮೂಲಕ ಸ್ವಾಗತಿಸುತ್ತಿದ್ದಾರೆ ಭಾವನಾ ಹೆಗ್ಡೆ.
బట్టిన పొర్లును తూలే డెన్న డెన్న నా డెన్న నా డెన్న ఈ తుంజి పొర్లు ఏ నమన భాషే డెన్న డెన్న నా డెన్న నా డెన్న కువప్పే బట్టిన పొర్లును తూలే డెన్న డెన్న నా డెన్న నా డెన్న ఈ తుంజి పొర్లు ఏ నమన భాషే డెన్న డెన్న నా డెన్న నా డెన్న ಧನ್ಯವಾದಗಳು. ಇನ್ನು ಕೇವಲ 2 ನೃತ್ಯ ಬಾಕಿ ಇದೆ. ಈಗ ನಿಶಾಂತ್, ವಿಹಾನ್, ಸಾಹಿಲ್, ಆದಿ ಪುನರ್ವಿ ಅವರಿಂದ ಒಂದು ನೃತ್ಯ.
हाल चला मैं आकार लेने लगा ख्वाब मेरा साकार होते रुका ख्वाब मेरा मेरे अधूरे कर दे तू पूरे आज सारे परिंदा सहस्र भक्त जन का तू एक करता धरता द्वेष मुक्त मन वो तू जिसमें वास करता इसीलिए तो सबसे पहले बोले बप्पा मोरे हरे विघ्न हरता हे बप्पा विघ्न हरता तेरा है माथे पे जिसके भी निखरता कल की कसौटी पे है खरा उतरता इसीलिए तो सबसे पहले बोले बप्पा मोरे ನೃತ್ಯದ ಮೂಲಕ ತೋರಿಸಿ ನಮ್ಮನ್ನು ರಂಜಿಸಿದ ಪುಟಾಣಿಗಳು ಧನ್ಯವಾದಗಳು. ಮುಂದೆ ಚಿತ್ರಿಕಾ ಅವರವರಿಂದ ಒಂದು ನೃತ್ಯ.
ओङ्कारसारं महामुक्तिरूपं भजेहं भजेहं नमामि ओङ्कारसारं महामुक्तिरूपं भजेहं भजेहं नमामि അകമെന്നുമയ്യന്റെ മണിമന്ദിരം നിനവെന്നുമയ്യന്റെ പടിപൂജനം പ്രകൃതി ശിവനോട് ചേർന്നവരുമഴകാർന്നിടം സുന്ദരം മന്ദിരം സുരസമ്മതം ഓംകാരസാരം മഹാമുക്തിരൂപം ഭജേഹം ഭജേഹം നമാമി ഓംകാരസാരം മഹാമുക്തിരൂപം ഭജേഹം ഭജേഹം നമാമി മണ്ണോട് കാർമേഘജാലങ്ങൾ ചൊല്ലുന്ന മന്ത്രം മഹത്തത്വധന്യം കണ്ണിന്റെ കണ്ണായി വളർന്നു നീ ആനന്ദമേകുന്നൊരുണ്ണിക്കിടാവാട ഒരു നാൾ കാടണയുമളവിനെതിരായി വന്നു മഹിഷി വഴിയിൽ ഒരു നാൾ കാടണയുമളവിനെതിരായി വന്നു മഹിഷി വഴിയിൽ അടലിനൊടുവിൽ അവളെ ജയിച്ചു അരുള കൊടുത്ത ഓങ്കാരൂപം മഹാമുക്തിരൂപം ഭജേഹം ഭജേഹം നമാമി ഓങ്കാരസാരം മഹാമുക്തിരൂപം ഭജേഹം ഭജേഹം നമാമി എന്നാളുമെന്റെ പൊന്മണി കണ്ട സ്വാമിക്ക് കൃതമാലെ അഭിഷേകമാടാം മുജ്ജന്മ പാപവും ഈ ജന്മ പാപവും നീയെ പൊറുക്കുന്നു സ്വാമി അഭയം തരുമമര നിടിലം നിറവായി ഒഴുകുമരിയ നദിയും അഭയം തരുമമര നിടിലം നിറവായി ഒഴുകുമരിയ നദിയും അറിവിൻ നിറവായി പൊരുളിൻ ഉറവായി തെളിയും മഴകമോങ്കാരസാരം മഹാമുക്തിരൂപം ഭജേഹം ഭജേഹം നമാമി ഓങ്കാരസാരം മഹാമുക്തിരൂപം ഭജേഹം ഭജേഹം നമാമി അകമെന്നുമയ്യന്റെ മണിമന്ദിരം നിനവെന്നുമയ്യന്റെ പടിപൂജനം പ്രകൃതി ശിവനോട് ചേർന്നവരുമഴകാർന്നിടം സുന്ദരം മന്ദിരം സുരസമ്മതം ഓംകാരസാരം മഹാമുക്തിരൂപം ഭജേഹം ഭജേഹം നമാമി ഓംകാരസാരം മഹാമുക്തിരൂപം ഭജേഹം ഭജേഹം നമാമി ಧನ್ಯವಾದಗಳು. ಮುಂದೆ ಶ್ರೀ ಅಯ್ಯಪ್ಪ ಮಾತಾ ಸಮಿತಿ ತಿರುವಾದಿನ ಈ ನೃತ್ಯದಲ್ಲಿ ಭಾಗವಹಿಸುವವರು ಅನುಪಮಾ ನವೀನ್ ರಾಜ್, ರಜನಿ ಶ್ರೀಧರ್, ಸ್ಮಿತಾ ಹರೀಶ್, ಆಶಲತಾ ನವೀನ್, ಸುಜಾತಾ ಸುರೇಶ್, ರಶ್ಮಿತಾ ಲೋಹಿತ್ ಹಾಗೂ ದೀಕ್ಷಾ ಸುವರ್ಣ. मुदाकरात्तमोदकम्
सदा विमुक्तिसाधकम् कलाधरावतंसकम् विलासिलोकरक्षकम् अनायदैकनायकम् विनाशिदेभदैत्यकम् नताशुभाशुनाशकम् नमामि तं विनायकम् शिवदं निरयुं प्रणवं चिन्मयरूपं തൊഴുതു വണങ്ങി തിരുവാതിരരാവിതിൽ ശിവനം നിറയും പ്രണവം ചിന്മയരൂപം തൊഴുതു വണങ്ങി തിരുവാതിരരാവിതിൽ ദേവഹിതം ദേവിമുഖം തെളിയും വെൺചന്ദ്രൻ പോൽ ആതിരയായി പാടിവരൂ രാവിൽ നീ വാർമുടി നിന്നീ പൂക്കൊട ചാർത്തി ആടിടാം സഖിമാരെ വാർമുടി നിന്നീ പൂക്കൊട ചാർത്തി ആടിടാം സഖിമാരെ ശിവനം നിറയും പ്രണവം ചിന്മയരൂപം തൊഴുതു വണങ്ങി തിരുവാതിരരാവിതിൽ മോഹമുടൻ പൊടുപാടിടുമീണം വേണികളാടിടുമീരടി താളം മോഹമുടൻ പൊടുപാടിടുമീണം വേണികളാടിടുമീരടി താളം ദേവി സവിധം നിറയുകയായി ദേവി സവിധം നിറയുകയായി പ്രണയ സ്വരൂപൻ ദേവൻ മോഹമുടൻ കൊടുപാടിടുമീണം വേണികളാടിടുമീരടി താളം ദേവി സവിധം നിറയുകയായി പ്രണയ സ്വരൂപൻ ദേവൻ ശിവനം നിറയും പ്രണവം ചിന്മയരൂപം തൊഴുതു വണങ്ങി തിരുവാതിരരാവിതിൽ ചന്തമുടി വിധമാടകൾ ചാർത്തി ചന്ദനകളവം വെയിൽ തൂകി ചന്തമുടി വിധമാടകൾ ചാർത്തി ചന്ദനകളവം വെയിൽ തൂകി സുന്ദരി മാരണി ചേരുകയായി സുന്ദരി മാരണി ചേരുകയായി ഈ തിരുവാതിരരാവിൽ ചന്തമുടി വിധമാടകൾ ചാർത്തി ചന്ദനകളവം വെയിൽ തൂകി സുന്ദരി മാരണി ചേരുകയായി ഈ തിരുവാതിരരാവിൽ ശിവനം നിറയും പ്രണവം ചിന്മയരൂപം തൊഴുതു വണങ്ങി തിരുവാതിരരാവിതിൽ ദേവഹിതം ദേവിമുഖം തെളിയും വെൺചന്ദ്രൻ പോൽ ആതിരയായി പാടിവരൂ രാവിൽ നീ വാർമുടി നിന്നീ പൂക്കൊട ചാർത്തി ആടിടാം സഖിമാരെ വാർമുടി നിന്നീ പൂക്കൊട ചാർത്തി ആടിടാം സഖിമാരെ ആടിടാം സഖിമാരെ ആടിടാം സഖിമാരെ ദേവദേവ പാടി പാടാനൊന്നു ചേർന്നിടാം പാർവതിക്കൊരു ഇംഗിതത്തിൻ വരമരുളിടാൻ ദേവദേവ പാടി പാടാനൊന്നു ചേർന്നിടാം പാർവതിക്കൊരു ഇംഗിതത്തിൻ വരമരുളിടാൻ തോഴികളാം നാരിമാരെ വന്നണഞ്ഞിടാ മൂന്ന് ലോകനാഥനാകും ശ്രീ പരമേശൻ ചാരുചന്ദ്രലോലഭാവമാം പുളിനങ്ങൾ കേളിയാടി മന്ദഹാസമായി പുളിനങ്ങൾ നീളെ ദേവദേവ വാഹി പാടാനൊന്നു ചേർന്നിടാം പാർവതിക്കൊരു ഇംഗിതത്തിൻ വരമരുളിടാൻ ശങ്കരായ 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 മംഗള
मङ्गलं शङ्करी मनोहराय शाश्वताय मङ्गलं सुदर्शाय मङ्गलं चन्दनाय मङ्गलं चिन्मयाय सन्मयाय तन्मयाय मङ्गलम् अचञ्चलाय मङ्गलम् अकिञ्चनाय मङ्गलं जगत्शिवाय मङ्गलं नमः शिवाय मङ्गलम् 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 ಬಹಳ ಸುಂದರವಾದ ನೃತ್ಯದ ಮೂಲಕ ನಮ್ಮ ರಂಜಿಸಿದ ಶ್ರೀ ಅಯ್ಯಪ್ಪ ಮಾತೃ ಸಮಿತಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಈಗ ಇಲ್ಲಿಗೆ ಸ್ಥಳೀಯ ಮಕ್ಕಳ ನೃತ್ಯ ವೈಭವ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದ್ಭುತವಾದ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಿದ ಎಲ್ಲ ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಂದು ನಡೆದಿರುವ ಎಲ್ಲ ಸ್ಪರ್ಧೆಗಳ ಬಹುಮಾನವನ್ನು ತಾರೀಕು 9/9/2023 ರಂದು ಸಾಯಂಕಾಲ ನಡೆಯುವ ಧಾರ್ಮಿಕ ಸಭೆಯಲ್ಲಿ ಬಹುಮಾನ ವಿಜೇತರನ್ನು ಘೋಷಿಸಿ ಬಹುಮಾನಗಳನ್ನು ನೀಡುವುದು. ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು. ಭಾಗವಹಿಸಿದ ಎಲ್ಲರಿಗೂ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸುತ್ತೇನೆ. ಇಂದು ನೃತ್ಯ ಪ್ರದರ್ಶನ ನೀಡಿದ ಎಲ್ಲ ನೃತ್ಯಪಟುಗಳಿಗೆ ನಾಳಿದ್ದು ಸ್ಮರಣಿಕೆ ನೀಡಲಾಗುವುದು.